So next chapter, motion. Motion, ಚಲನೆ. ಅಗೇನ್ ಈ ಕಾನ್ಸೆಪ್ಟ್ನ ಯಾರು ಕೊಡ್ತಾ ಬರ್ತಾರೆ? ನ್ಯೂಟನ್ ಅವ್ರು ಕೊಡ್ತಾ ಬರ್ತಾರೆ. ಯಾವುದೊಂದು ಆಬ್ಜೆಕ್ಟ್ ಮೋಷನಲ್ಲಿ ಇರಬೇಕಾದ್ರೆ ಅದು ಮೇನ್ ಆಗಿ 3 ಲಾಗಳನ್ನ ಒಬೆ ಮಾಡ್ತಾ ಬರುತ್ತೆ, 3 ನಿಯಮಗಳನ್ನ ಒಪ್ಕೊಳ್ತಾ ಬರುತ್ತೆ. ಆ 3 ನಿಯಮಗಳನ್ನ ನಾವೇನಂತ ಕರಿತಾ ಹೋಗ್ತೀವಿ? ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಅಂತ ಕರಿತೀವಿ. ನ್ಯೂಟನ್ ಅವ್ರು ಕೊಟ್ಟಿರೋದು, ಹೀಗಾಗಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಕರಿತೀವಿ. ಅದನ್ನು ಅವರು ಒಂದು ಬುಕ್ಕಲ್ಲಿ ಬರೆದ್ಬಿಟ್ಟು ಹೇಳ್ತಾ ಹೋಗ್ತಾರೆ 3 ಲಾಗಳನ್ನ. ಸೊ ನ್ಯೂಟನ್ ಅವ್ರು ಬರೆದಿರುವಂಥ ಬುಕ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ. ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತ ಹೇಳ್ಬಿಟ್ಟು ಒಂದು ಬುಕ್ನ ಬರಿತಾ ಹೋಗ್ತಾರೆ. ಆ ಬುಕ್ಕಲ್ಲಿ ಈ 3 ಲಾಗಳನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತಾರೆ. ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ. ಸೊ ಟೋಟಲ್ ಆಗಿ ನ್ಯೂಟನ್ ಮೋಷನ್ ಲಾಸ್ಗಳು ಎಷ್ಟಿದೆ? 3 ಇದ್ದಾವೆ. ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಇದನ್ನು ಇನ್ನೊಂದು ಹೆಸರಿಂದನೂ ಕರಿತೀವಿ. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ನ ಇನ್ನೊಂದು ಹೆಸರಿಂದ ಕರಿತೀವಿ. ನ್ಯೂಟನ್ ಮೊದಲನೇ ನಿಯಮವನ್ನು, ಚಲನೆಯ ಮೊದಲನೇ ನಿಯಮವನ್ನು ಇನ್ನೊಂದು ಹೆಸರಿಂದನೂ ಕರಿತೀವಿ. ಅದನ್ನು ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಲಾ ಆಫ್ ಇನರ್ಷಿಯಾ, ಲಾ ಆಫ್ ಇನರ್ಷಿಯಾ ಅಥವಾ ಜಡತ್ವದ ನಿಯಮ ಅಂತ ಕರಿತೀವಿ. ಜಡತ್ವದ ನಿಯಮ, ಲಾ ಆಫ್ ಇನರ್ಷಿಯಾ. ಲಾ ಆಫ್ ಇನರ್ಷಿಯಾ. ಇನರ್ಷಿಯಾ ಅಂದರೆ ಇನ್ನೊಂದು ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ಇದು ಲಾ ಏನು ಹೇಳುತ್ತೆ ಅದನ್ನ ಹೇಳ್ತೀನಿ. ಓಕೆ, ಇನ್ನೊಂದು ಹೆಸರಿಂದನೂ ಕರಿತೀವಿ. ಇನ್ನೊಂದು ಹೆಸರು ಇದೆ, ನ್ಯೂಟನ್ಸ್ ಫಸ್ಟ್ ಲಾಗ್ ಇನ್ನೊಂದು ಹೆಸರು ಇದೆ. ತುಂಬ ಸ್ಟೂಡೆಂಟ್ಸ್ಗೆ ಅದು ಗೊತ್ತಿರಲ್ಲ, ಅದು ಇಂಪಾರ್ಟೆಂಟ್ ಇಲ್ಲಿ. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಾ ಆಫ್ ಗೆಲಿಲಿಯೋ. ಲಾ ಆಫ್ ಗೆಲಿಲಿಯೋ. ಸೊ ಗೆಲಿಲಿಯೋ ಅವರು ಇದಕ್ಕೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತಾ ಹೋಗ್ತಾರೆ, ಹೀಗಾಗಿ ಅದನ್ನು ನಾವು ಗೆಲಿಲಿಯೋ ನಿಯಮ ಅಂತಲೂ ಕರಿತೀವಿ ನಾವು. ಲಾ ಆಫ್ ಗೆಲಿಲಿಯೋ, ಗೆಲಿಲಿಯೋ ನಿಯಮ, ಗೆಲಿಲಿಯೋ ನಿಯಮ, ಗೆಲಿಲಿಯೋ ಲಾ ಆಫ್ ಗೆಲಿಲಿಯೋ. ಏನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಇನರ್ಷಿಯಾ ಅಂತ ಒಂದು ಟರ್ಮ್ ಬಂದಿದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆಯಿತು ಅಂದರೆ ಇನ್ನೂ ಚೆನ್ನಾಗಿ ಅರ್ಥ. ಓಕೆ, ಫಸ್ಟ್ ಅದು ಅರ್ಥ ಮಾಡ್ಕೊಂಡು ಆಮೇಲೆ ಲಾ ಕಡೆಗೆ ಬರ್ತಾವೆ. ಓಕೆ, ನೆಕ್ಸ್ಟ್ ಗೆಲಿಲಿಯೋ ಯಾರು ಅಂತ ಕೇಳ್ತಿದ್ದೀರಾ? ನೆಕ್ಸ್ಟ್ ಸೊ ಫಸ್ಟ್ ಒನ್ ಇನರ್ಷಿಯಾ. ವಿಲ್ ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ಇನರ್ಷಿಯಾ. ಅದನ್ನ ನಾವು ಜಡತ್ವ ಅಂತಲೂ ಹೇಳ್ತೀವಿ. ಇನರ್ಷಿಯಾ ಜಡತ್ವ ಅಂತಲೂ ಹೇಳ್ತೀವಿ. ಹಾಗಂದ್ರೆ ಏನಿದು? ಓಕೆ, ಇನರ್ಷಿಯಾ ಅಥವಾ ಜಡತ್ವ ಅಂತಂದರೆ ಅದು ಆಬ್ಜೆಕ್ಟಲ್ಲಿ ಬೆಳೆದಿರೋ ಒಂದು ಫೋರ್ಸ್, ಅದು ಒಂದು ಬಲ. ಅದು ಆಬ್ಜೆಕ್ಟಲ್ಲಿರುವಂಥ ಒಂದು ಫೋರ್ಸ್. ಅದು ಆ ಫೋರ್ಸ್ ಆಬ್ಜೆಕ್ಟ್ ಒಳಗಡೆ ಇದೇನು ಮಾಡ್ತಾ ಇರುತ್ತೆ? ಆಬ್ಜೆಕ್ಟ್ ಒಳಗಡೆ ಆ ಫೋರ್ಸ್ ಇದ್ದು ಆ ಆಬ್ಜೆಕ್ಟ್ನ ಚೇಂಜ್ ಆಗೋದ್ರಿಂದ ತಡಿತಾ ಇರುತ್ತೆ. ಆ ಆಬ್ಜೆಕ್ಟ್ ತನ್ನ ಸ್ಟೇಟ್ನ ಚೇಂಜ್ ಮಾಡ್ಕೊಳ್ತಾ ಇರುತ್ತಲ್ಲ, ಅದನ್ನು ತಡೆಯುವಂಥ ಒಂದು ಫೋರ್ಸ್ ಇದೆ. ದ ಫೋರ್ಸ್ ಇನ್ ದಿ ಆಬ್ಜೆಕ್ಟ್ ವಿಚ್ ವಿಲ್ ಅವಾಯ್ಡ್ ದಿ ಚೇಂಜ್ ಆಫ್ ದಿ ಆಬ್ಜೆಕ್ಟ್. The force in the object which will avoid the change in the object. Which will avoid the change in the object. ಒಂದು ವಸ್ತುವಿನ ಒಳಗಡೆ ಇರುವಂಥ ಬಲ ಆ ವಸ್ತುವಿನ ಬದಲಾವಣೆಯನ್ನು ತಡೀತಾ ಇರ್ತದೆ. ಒಂದು ವಸ್ತು ಒಳಗಡೆ ಇರುವಂಥ ಬಲವು ಆ ವಸ್ತುವಿನ ಬದಲಾವಣೆಯನ್ನು ತಡೀತಾ ಇರುತ್ತೆ. The force in the object which will avoid the change of that object. Change of that object. ಆ ಮಟೀರಿಯಲ್ ಚೇಂಜ್ ಆಗ್ತಾ ಇದ್ರೆ ಅದನ್ನ ತಡೀತಾ ಇರುತ್ತೆ. ಆ ತಡೆಯುವಂಥ ಫೋರ್ಸ್ಗೆ ನಾವೇನಂತ ಕರಿತೀವಿ? ಇನರ್ಷಿಯಾ ಅಂತ ಕರಿತೀವಿ ಅಥವಾ ಜಡತ್ವ ಅಂತ ಕರಿತೀವಿ. ಯಾವ ಥರ ತಡೀತಾ ಇದೆ? ಎಕ್ಸಾಂಪಲ್, ಇವಾಗ ಇದೊಂದು ಆಬ್ಜೆಕ್ಟ್ ರೆಸ್ಟ್ ಪೋರ್ಷನ್ ಇದೆ. ಈ ಆಬ್ಜೆಕ್ಟ್ ರೆಸ್ಟ್ ಪೋರ್ಷನ್ ಇದೆ ಅಂತಂದರೆ ಇದರಲ್ಲಿ ಒಂದು ಜಡತ್ವ ಅಥವಾ ಒಂದು ಇನರ್ಷಿಯಾ ಬೆಳ್ಕೊಂಡಿರುತ್ತೆ. ಆ ಇನರ್ಷಿಯಾ ಇದರ ಮೂಮೆಂಟ್ನ ತಡೀತಾ ಇರುತ್ತೆ. ಇದ್ರ ಚೇಂಜ್ ಅಂದರೆ ಏನು? ಇದು ಮೂಮೆಂಟ್ ಆಗೋದೇ ಚೇಂಜ್, ಆ ಮೂಮೆಂಟ್ನ ತಡೀತಾ ಇರುತ್ತೆ ಇದರಲ್ಲಿ ಇರುವಂಥ ಇನರ್ಷಿಯಾ ಅಥವಾ ಜಡತ್ವ. ಓಕೆ,
ಓಕೆ. ಹಾಗೆ ಒಂದು ಫ್ಯಾನ್ ಆನ್ ಮಾಡಿದಾಗ ಆ ಫ್ಯಾನ್ ಕಂಟಿನ್ಯೂಸ್ ಆಗಿ ಮೋಷನಲ್ಲಿ ಇರುತ್ತೆ, ಮೂಮೆಂಟ್ ಆಗ್ತಾನೆ ಇರುತ್ತೆ. ಹೀಗಾಗಿ ಅದರ ಚೇಂಜ್ ಅಂದರೆ ಏನು? ಸ್ಟಾಪ್ ಆಗೋದು ಅದರ ಚೇಂಜ್. ಹೀಗಾಗಿ ಆ ಮೂಮೆಂಟ್ ಆಗುವಂಥ ಫ್ಯಾನಲ್ಲಿ ಇನ್ನೊಂದು ಏನು ಬೆಳ್ಕೊಳ್ಳುತ್ತೆ? ಒಂದು ಜಡತ್ವ ಬೆಳ್ಕೊಳ್ಳುತ್ತೆ ಅಥವಾ ಇನರ್ಷಿಯಾ ಬೆಳ್ಕೊಳ್ಳುತ್ತೆ. ಆ ಇನರ್ಷಿಯಾ ಆ ಫ್ಯಾನ್ ಸ್ಟಾಪ್ ಆಗಲಾರ್ದಾಗೆ ತಡಿತಾ ಇರುತ್ತೆ. ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿ ಇದ್ದಾಗ ಅದರಲ್ಲೊಂದು ಇನರ್ಷಿಯಾ ಅದನ್ನು ಮೂಮೆಂಟ್ ಆಗಲಾರ್ದಾಗೆ ತಡಿತಾ ಇರುತ್ತೆ. ಇನ್ನೊಂದು ಆಬ್ಜೆಕ್ಟ್ ಮೂಮೆಂಟಲ್ಲಿ ಇದ್ದಾಗ ಅದರಲ್ಲಿರುವಂಥ ಇನರ್ಷಿಯಾ ಅಥವಾ ಜಡತ್ವ ಅದನ್ನು ಸ್ಟಾಪ್ ಆಗಲಾರ್ದಾಗೆ ತಡಿತಾ ಇರುತ್ತೆ. ಹೀಗಾಗಿ ಫ್ಯಾನ್ ಆಫ್ ಮಾಡಿದ ತಕ್ಷಣ ಸಡನ್ನಾಗಿ ನಿಂತೋಗ್ಬಿಡುತ್ತೆ? ಇಲ್ಲಲ್ಲ, ಕಂಟಿನ್ಯೂಸ್ ಆಗಿ ಇನ್ನೂ ಮೋಷನಲ್ಲೇ ಇರುತ್ತೆ. ಯಾಕೆ? ಅದರೊಳಗೆ ಇನರ್ಷಿಯಾ ಬೆಳೆದಿರುತ್ತೆ. ಅದು ಏನು ತಡಿತಾ ಇದೆ? ಸ್ಟಾಪ್ ಆಗೋದನ್ನ ತಡಿತಾ ಇದೆ. ಅರ್ಥ ಆಯ್ತಾ? ಹಾಗೆ ರೆಸ್ಟಲ್ಲಿ ಇದ್ದಾಗೂ ಅದ್ರಲ್ಲಿ ಇನರ್ಷಿಯಾ ಇದೆ, ಮೋಷನಲ್ಲಿ ಇದ್ದಾಗೂ ಇನರ್ಷಿಯಾ ಇದೆ. ಹಾಗಾದ್ರೆ ಇನರ್ಷಿಯಾದಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ? 2 types. ದೇರ್ ಆರ್ 2 types ಆಫ್ ಇನರ್ಷಿಯಾ. ಒಂದು ರೆಸ್ಟಲ್ಲಿ ಇದ್ದಾಗ ಬರುತ್ತೆ, ಇನ್ನೊಂದು ಮೋಷನಲ್ಲಿ ಇದ್ದಾಗ ಬರುತ್ತೆ. ಸೊ ಆಬ್ಜೆಕ್ಟ್ ರೆಸ್ಟಲ್ಲಿ ಇದ್ದಾಗ ಇರುವಂಥ ಇನರ್ಷಿಯಾನ ನಾವೇನಂತ ಕರಿತಾ ಹೋಗ್ತೀವಿ? ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀವಿ. ಇನರ್ಷಿಯಾ ಆಫ್ ರೆಸ್ಟ್. ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಅದರಲ್ಲಿರುವಂಥ ಜಡತ್ವವನ್ನು ಸ್ಥಿರ ಜಡತ್ವ ಅಂತ ಕರಿತೀವಿ. ಸ್ಥಿರ ಜಡತ್ವ ಅಂತ ಹೇಳ್ತೀವಿ. ಇನರ್ಷಿಯಾ ಆಫ್ ರೆಸ್ಟ್ ಮಾಡ್ತಾ ಇದೆ. ಸ್ಥಿರ ಜಡತ್ವ ಯಾವಾಗ? ಸ್ಥಿರ ಜಡತ್ವ ಅಥವಾ ಇನರ್ಷಿಯಾ ಆಫ್ ರೆಸ್ಟ್ ಆಬ್ಜೆಕ್ಟಲ್ಲಿ ಯಾವಾಗ ಬರುತ್ತೆ? ಆ ಆಬ್ಜೆಕ್ಟ್ ರೆಸ್ಟ್ ಪೋರ್ಷನ್ ಇದ್ದಾಗ ಬರುತ್ತೆ. ಇದಿದ್ರೆ ಆ ಆಬ್ಜೆಕ್ಟ್ ಏನಾಗೋದ್ರಿಂದ ತಡೀತಾ ಇರುತ್ತೆ? ಇದರಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ? ಬಾಟಲ್ ಏನಿದೆ ಇವಾಗ? ಇನರ್ಷಿಯಾ ಆಫ್ ರೆಸ್ಟ್ ಇದೆ. ಆ ಇನರ್ಷಿಯಾ ಆಫ್ ರೆಸ್ಟ್ ಇರೋದ್ರಿಂದ ಈ ಬಾಟಲ್ ಏನಾಗೋದ್ರಿಂದ ತಡೆಯುತ್ತೆ? ಮೋಷನ್ ಆಗೋದ್ರಿಂದ ತಡೆಯುತ್ತೆ, ಮೂಮೆಂಟ್ ಆಗೋದ್ರಿಂದ ತಡೆಯುತ್ತೆ. ಸೊ ಇಟ್ ವಿಲ್ ಅವಾಯ್ಡ್ ಇನರ್ಷಿಯಾ ಆಫ್ ರೆಸ್ಟ್ ವಿಲ್ ಅವಾಯ್ಡ್ ಮೋಷನ್. ಸೊ ಚಲನೆಯನ್ನು ತಡಿತಾ ಇರುತ್ತೆ. ಇನರ್ಷಿಯಾ ಆಫ್ ರೆಸ್ಟ್ ವಿಲ್ ಅವಾಯ್ಡ್ ಮೋಷನ್. ಚಲನೆಯನ್ನು ತಡಿತಾ ಇರುತ್ತೆ. ಆ ಚಲನೆಯನ್ನು ತಡೆದಿದ್ದಕ್ಕೋಸ್ಕರನೇ ಯಾವಾಗಲೂ ಬಾಟಲ್ ಯಾವ ಸ್ಟೇಟಲ್ಲಿ ಇರುತ್ತೆ? ರೆಸ್ಟ್ ಪೋರ್ಷನ್ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಇವಾಗ ಒಂದು ಫ್ಯಾನ್ ಮೂವ್ಮೆಂಟ್ ಆಗ್ತದೆ, ರೊಟೇಷನ್ ಆಗ್ತಾ ಇದೆ. ಒಂದು ಆಬ್ಜೆಕ್ಟ್ ಮೋಷನಲ್ಲಿ ಇರಬೇಕಾದ್ರೆ ಅಥವಾ ಚಲನ ಸ್ಥಿತಿಯಲ್ಲಿ ಇರಬೇಕಾದ್ರೆ ಅದರಲ್ಲಿ ಇರುವಂಥ ಇನರ್ಷಿಯಾ, ಅದರಲ್ಲಿ ಒಂದು ಇನರ್ಷಿಯಾ ಇರುತ್ತೆ. ಅದರಲ್ಲಿರುವಂಥ ಇನರ್ಷಿಯಾನ ಏನಂತ ಕರಿತೀವಿ ನಾವು? ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ ನಾವು. ಇನರ್ಷಿಯಾ ಆಫ್ ಮೋಷನ್ ಅಥವಾ ಚಲನೆಯ ಜಡತ್ವ ಅಂತ ಕರಿತೀವಿ. ಚಲನೆಯ ಜಡತ್ವ ಅಂತ ಹೇಳ್ತೀವಿ. ಆಬ್ಜೆಕ್ಟ್ ಮೋಷನಲ್ಲಿದ್ದಾಗ ಇನರ್ಷಿಯಾ ಆಫ್ ಮೋಷನ್ ಇರುತ್ತೆ, ಚಲನೆಯ ಜಡತ್ವ ಅಂತ ಕರಿತೀವಿ. ಇನರ್ಷಿಯಾ ಆಫ್ ಮೋಷನ್ ಯಾವಾಗ ಬರುತ್ತೆ? ಆಬ್ಜೆಕ್ಟ್ ಮೋಷನಲ್ಲಿದ್ದಾಗ, ಮೂಮೆಂಟ್ ಮಾಡ್ತಾ ಇದ್ದಾಗ. ಹಾಗಾದರೆ ಆಬ್ಜೆಕ್ಟ್ ಮೋಷನಲ್ಲಿದ್ದಾಗ ಇನರ್ಷಿಯಾ ಆಫ್ ಮೋಷನ್ ಬಂತು ಅಂದರೆ ಆಬ್ಜೆಕ್ಟ್ ಏನು ಆಗೋದ್ರಿಂದ ತಡೀತಾ ಇರುತ್ತೆ? ಸ್ಟಾಪ್ ಆಗೋದ್ರಿಂದ ತಡೀತಾ ಇರುತ್ತೆ. ಹೀಗಾಗಿ ಆಬ್ಜೆಕ್ಟ್ ಯಾವಾಗಲೂ ಕಂಟಿನ್ಯೂಸ್ ಆಗಿ ಮೋಷನಲ್ಲೇ ಇರುತ್ತೆ. ಸೊ ಇಟ್ ವಿಲ್ ಅವಾಯ್ಡ್ ದಿ ರೆಸ್ಟ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್. ಇದು ವಸ್ತುವಿನ ನಿಶ್ಚಲ ಸ್ಥಿತಿಯನ್ನು ತಡೀತಾ ಇರುತ್ತೆ. ಸೊ ಚಲನೆಯ ಜಡತ್ವವು ವಸ್ತುವಿನ ನಿಶ್ಚಲ ಸ್ಥಿತಿಯನ್ನು ತಡೀತಾ ಇರುತ್ತೆ. So inertia of motion will avoid the rest portion of the object. ಪಾಯಿಂಟ್ ಅರ್ಥ ಆಯ್ತಾ? ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದ್ರೆ ಏನು ಬೆಳೆಯುತ್ತೆ? ಅದರಲ್ಲಿ ಇನರ್ಷಿಯಾ ಆಫ್ ರೆಸ್ಟ್. ಆ ಇನರ್ಷಿಯಾ ಆಫ್ ರೆಸ್ಟ್ ಏನು ಅವಾಯ್ಡ್ ಮಾಡ್ತಾ ಇರುತ್ತೆ? ಮೋಷನ್ ಅವಾಯ್ಡ್ ಮಾಡ್ತಾರೆ. ಅದೇ ಒಂದು ಆಬ್ಜೆಕ್ಟ್ ಮೋಷನ್ ಇದ್ರೆ ಏನು ಬೆಳೀತಾ ಇರುತ್ತೆ? ಇನರ್ಷಿಯಾ ಆಫ್ ಮೋಷನ್. ಏನು ಅವಾಯ್ಡ್ ಮಾಡ್ತಾ ಇರುತ್ತೆ? ರೆಸ್ಟಿಗೆ ಬರೋದನ್ನು ಅವಾಯ್ಡ್ ಮಾಡ್ತಾ ಇರುತ್ತೆ. ಹೀಗೆ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗ್ತಾ ಇರ್ತಾರೆ. ಓಕೆ, ಇದರ ಬೇಸ್ ಮೇಲೆ ನ್ಯೂಟನ್ಸ್ ಫಸ್ಟ್ ಲಾ ಇರೋದು. ಏನು ಹೇಳುತ್ತೆ ನ್ಯೂಟನ್ಸ್ ಫಸ್ಟ್ ಲಾ? ಏನು ಹೇಳುತ್ತೆ ನೋಡಿ, ಯಾವುದೇ ಒಂದು ಆಬ್ಜೆಕ್ಟ್ ರೆಸ್ಟ್ ಪೊಸಿಷನಲ್ಲಿ ಇದ್ದರೆ ಅದು ಯಾವಾಗಲೂ ರೆಸ್ಟ್ ಪೊಸಿಷನಲ್ಲೇ ಇರುತ್ತೆ. ಯಾಕೆ? ಇದು ರೆಸ್ಟ್ ಪೊಸಿಷನ್ ಅಂದರೆ ರೆಸ್ಟ್ ಪೊಸಿಷನ್ ಇರುತ್ತೆ. ಯಾಕೆ? ಅದರಲ್ಲಿ ಏನು ಬೆಳ್ಕೊಂಡಿದೆ? ಇನರ್ಷಿಯಾ ಆಫ್ ರೆಸ್ಟ್ ಬೆಳ್ಕೊಂಡಿದೆ. ಅದೇ ಒಂದು ಆಬ್ಜೆಕ್ಟ್ ಮೋಷನಲ್ಲಿ ಇದ್ದರೆ ಯಾವಾಗಲೂ ಮೋಷನಲ್ಲೇ ಇರುತ್ತೆ. ಯಾಕೆ? ಅದರಲ್ಲಿ ಏನು ಬೆಳ್ಕೊಂಡಿರುತ್ತೆ? ಇನರ್ಷಿಯಾ ಆಫ್ ಮೋಷನ್ ಬೆಳ್ಕೊಂಡಿರುತ್ತೆ. ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿದ್ದು ರೆಸ್ಟಲ್ಲೇ ಇರುತ್ತೆ, ಮೋಷನಲ್ಲಿದ್ದು ಮೋಷನಲ್ಲೇ ಇರುತ್ತೆ. ಎಲ್ಲಿವರೆಗೂ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡೋವರೆಗೂ.
ಸೊ ಎಲ್ಲಿವರೆಗೂ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡೋವರೆಗೂ. ಇದನ್ನು ನಾವೇನಂತ ಕರಿತಾ ಹೋಗ್ತೀವಿ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಂತ ಕರಿತೀವಿ. ಸೊ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳ್ತಾ ನೋಡಿ, ಎವ್ರಿ ಆಬ್ಜೆಕ್ಟ್ ವಾಂಟ್ಸ್ ಟು ಬಿ ಇನ್ ಎ ಸ್ಟೇಟ್ ಆಫ್ ರೆಸ್ಟ್ ಆರ್ ಮೋಷನ್. Every object wants to be in a state of rest or motion unless there is the presence of force on the object. Every object wants to be in a state of rest or motion until and unless force acts on that object. Until and unless force acts on that object. ಒಂದು ವಸ್ತು ಸ್ಥಿರವಾಗಿರಲಿಕ್ಕೆ ಬಯಸುತ್ತೆ, ಚಲನೆಯಲ್ಲಿದ್ದರೆ ಚಲನೆಯಲ್ಲಿರಲಿಕ್ಕೆ ಬಯಸುತ್ತೆ. ಒಂದು ವಸ್ತು ಸ್ಥಿರವಾಗಿರಲಿಕ್ಕೆ ಬಯಸುತ್ತೆ, ಚಲನೆಯಲ್ಲಿದ್ದರೆ ಚಲನೆಯಲ್ಲಿರಲಿಕ್ಕೆ ಬಯಸುತ್ತೆ. ಎಲ್ಲಿವರೆಗೂ? ಅದರ ಮೇಲೆ ಬಲ ಪ್ರಯೋಗ ಆಗುವವರೆಗೂ. ಅದರ ಮೇಲೆ ಬಲ ಪ್ರಯೋಗ ಆಗುವವರೆಗೂ. ಸ್ಪಾಂಡ್ ಅರ್ಥ ಆಯ್ತಾ? ಸೊ ನ್ಯೂಟನ್ಸ್ ಫಸ್ಟ್ ಲಾ ಚೆನ್ನಾಗಿ ಅರ್ಥ ಆಯ್ತಾ? ಎಕ್ಸಾಂಪಲ್ ತೊಗೊಳ್ತೀನಿ, ಒಂದು ಬೆಸ್ಟ್ ಎಕ್ಸಾಂಪಲ್ ತೊಗೊಳ್ತೀನಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ರೆಸ್ಟಲ್ಲಿರೋದು ಯಾವಾಗಲೂ ರೆಸ್ಟಲ್ಲೇ ಇರ್ಲಿಕ್ಕೆ ಬಯಸುತ್ತೆ. ಯಾಕೆ? ಅದರಲ್ಲಿ ಏನು ಬೆಳೆಯುತ್ತೆ? ಇನರ್ಷಿಯಾ ಆಫ್ ರೆಸ್ಟ್. ಮೋಷನ್ ಇರೋದು ಯಾವಾಗಲೂ ಮೋಷನಲ್ಲೇ ಇರುತ್ತೆ. ಅದರಲ್ಲಿ ಏನು ಬೆಳೆದಿರುತ್ತೆ? ಇನರ್ಷಿಯಾ ಆಫ್ ಮೋಷನ್. ಎಲ್ಲಿವರೆಗೂ? ಫೋರ್ಸ್ ಅಪ್ಲೈ ಮಾಡುವಾಗ. ಅದು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಒಂದು ಎಕ್ಸಾಂಪಲ್, ಇವಾಗ ಒಂದು R15 ಬೈಕ್ ಇದೆ ಅಂತ ಅನ್ಕೊಳ್ಳಿ. R15 ಬೈಕ್ ಇದೆ ಅಂತ ಅನ್ಕೊಳ್ಳಿ. ಈ ಬೈಕ್ನ ತೊಗೊಂಡು ಹೇಗಿರುತ್ತೆ ಗೊತ್ತಿದೆ ನಮಗೆ, ಹಿಂದೆ ಹಿಡ್ಕೊಳ್ಳಿಕ್ಕೆ ಏನೂ ಇರಲ್ಲ. ಓಕೆ, R15 ಬೈಕ್ ಇದೆ ಅಂತ ಅನ್ಕೊಳ್ಳಿ. ಇದನ್ನ ತೊಗೊಂಡು ಕಪಲ್ ಡ್ರೈವ್ ಹೋಗ್ತಾ ಇದ್ದಾರೆ, ಲಾಂಗ್ ಡ್ರೈವ್ ಹೋಗ್ತಾ ಇದ್ದಾರೆ. ಓಕೆ, ಕಪಲ್ ಇದ್ದಾರೆ ಅಂದರೆ ಜೋಶಲ್ಲಿ ಇರ್ತಾರೆ, ಗೊತ್ತಿರುತ್ತೆ ನಿಮಗೆ. ಓಕೆ, ಫುಲ್ ಫಾಸ್ಟಾಗಿ ಹೋಗ್ತಾ ಇದ್ದಾರೆ, 120 km/h ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಯಾವಾಗಲೂ ಹೋಗ್ತಾನೆ ಇರ್ಬೇಕು ಅನ್ನಿಸ್ತಾ ಇರ್ತದೆ. ಯಾಕೆ? ಅವರಲ್ಲಿ ಇನರ್ಷಿಯಾ ಆಫ್ ಮೋಷನ್ ಬೆಳೆದಿರುತ್ತೆ. ಅದಕ್ಕೋಸ್ಕರ ಬೇರೆದಕ್ಕಲ್ಲ. ಓಕೆ, ಹೀಗಾಗಿ ಹೋಗ್ತಾನೆ ಇರ್ಬೇಕು ಅನ್ನಿಸ್ತಾ ಇರುತ್ತೆ. ಇನರ್ಷಿಯಾ ಆಫ್ ಮೋಷನ್ ಇರುತ್ತೆ. ಸೊ ಹೋಗ್ತಾ ಏನಾಗುತ್ತೆ, ಸಡನ್ನಾಗಿ ಒಂದು ಹಂಪ್ ಬರುತ್ತೆ, ರೋಡ್ ಹಂಪ್ ಬರುತ್ತೆ. ಅವಾಗ ಇವ್ರು ನೋಡ್ಬಿಟ್ಟು ಬ್ರೇಕ್ ಅಪ್ಲೈ ಮಾಡ್ತಾರೆ. ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ಹಿಂದ್ಗಡೆ ಕೂತ್ಕೊಂಡಿರ್ತಾರಲ್ಲ, ಇವರು ಹೋಗ್ತಾ ಹೋಗೇ ಬಿಡ್ತಾರೆ. ಹೋಗಿ ಪಾಪ ಒಂದು ಕೈಯೋ ಕಾಲೋ ಹೋಗ್ಬಿಡುತ್ತೆ. ಹಾಗಾದ್ರೆ ಇವರಲ್ಲಿ ಏನು ಬೆಳ್ಕೊಂಡಿತ್ತು? ಯಾಕೆ ಈ ಥರ ಹೊರಗಡೆ ಬಂದ್ಬಿಟ್ಟು ಬೀಳ್ತಾ ಇದ್ದಾರೆ? ಏನು ಬೆಳ್ಕೊಂಡಿದೆ ಅಲ್ಲಿ? ಇನರ್ಷಿಯಾ ಆಫ್ ಮೋಷನ್. ಆ ಇನರ್ಷಿಯಾ ಆಫ್ ಮೋಷನ್ ಇರೋದ್ರಿಂದ ಪಾಪ ಸಡನ್ನಾಗಿ ರೆಸ್ಟ್ ಪೋರ್ಷನಿಗೆ ಬರಲ್ಲ. ಅವರು ತುಂಬ ದೂರ ಆದಮೇಲೆ ರೆಸ್ಟ್ ಪೋರ್ಷನ್ಗೆ ಬರ್ತಾ ಹೋಗ್ತಾರೆ, ರೆಸ್ಟ್ ಇನ್ ಪೀಸ್ ಆಗಿಬಿಡ್ತಾರೆ. ಒನ್ ಎಕ್ಸಾಂಪಲ್. ಬಟ್ ಈ ಥರದ ಎಕ್ಸಾಂಪಲ್ ನಿಮ್ಮ ಕ್ವಶನಲ್ಲಿ ಬರಲ್ಲ. ಸೊ ಕ್ವಶನಲ್ಲಿ ಬರುವಂಥ ಎಕ್ಸಾಂಪಲ್ಸ್ ನೋಡ್ತಾರೆ. ಓಕೆ, ಕಾನ್ಸೆಪ್ಟ್ ಗೊತ್ತು. ಫಸ್ಟ್ ಎಕ್ಸಾಂಪಲ್, examples of Newton's first law of motion. First example. Okay. ಆಲ್ರೆಡಿ ಎಕ್ಸಾಂಪಲ್ಸ್ ಗೊತ್ತಿರುತ್ತೆ ನಿಮಗೆ, ಜಸ್ಟ್ ರಿಕಾಲ್ ಮಾಡ್ಕೊಳ್ತಾ ಹೋಗೋಣ. ಒಂದು ಬಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಬಸ್ಸಲ್ಲಿ ಪ್ಯಾಸೆಂಜರ್ಸ್ ಇದ್ದಾರೆ. ಓಕೆ, ಬಸ್ಸು ರೆಸ್ಟ್ ಪೋರ್ಷನ್ ಇದೆ, ಪ್ಯಾಸೆಂಜರ್ಸು ರೆಸ್ಟ್ ಪೋರ್ಷನ್ ಇದ್ದಾರೆ. ಹೀಗಾಗಿ ಪ್ಯಾಸೆಂಜರ್ ಬೆಳ್ಕೊಂಡ್ರು ಇನರ್ಷಿಯಾ ಯಾವುದು? ಇನರ್ಷಿಯಾ ಆಫ್ ರೆಸ್ಟ್. ಅದಿರೋದ್ರಿಂದ ಅವ್ರು ಯಾವಾಗಲೂ ರೆಸ್ಟ್ ಪೋರ್ಷನ್ ಇರಲಿಕ್ಕೆ ಬಯಸ್ತಾ ಇರ್ತಾರೆ. ಸಡನ್ಲಿ ಬಸ್ ಸ್ಟಾರ್ಟ್ ಆಯಿತು ಅಂದರೆ ಬಸ್ ಏನೋ ಮುಂದೆ ಹೋಗ್ಬಿಡುತ್ತೆ, ಬಟ್ ಇವರು ಎನರ್ಜಿ ಆಫ್ ರೆಸ್ಟ್ ಇರೋದ್ರಿಂದ ಅಲ್ಲೇ ಉಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಬಸ್ ಮುಂದೆ ಹೋಗಿದ್ದರಿಂದ ಇವರು ಹಿಂದೆ ಬೆಂಡ್ ಆಗ್ತಾ ಹೋಗ್ತಾರೆ. ಬಸ್ ಮುಂದೆ ಹೋಗ್ಬಿಡುತ್ತೆ, ಎನರ್ಜಿ ಆಫ್ ರೆಸ್ಟ್ ಇರೋದ್ರಿಂದ ಅಲ್ಲೇ ಉಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ಹಿಂದೆ ಬೆಂಡ್ ಆಗ್ತಾ ಹೋಗ್ತಾರೆ. ಏನಂತ ಹೇಳ್ಬೋದು? ವೆನ್ ಬಸ್ ಸಡನ್ಲಿ ಸ್ಟಾರ್ಟ್ಸ್, ಪ್ಯಾಸೆಂಜರ್ ಬೆಂಡ್ ಬ್ಯಾಕ್ವರ್ಡ್. When bus suddenly starts, passenger bend backward. Okay, next one. So bus suddenly ಶುರುವಾದ ತಕ್ಷಣ
ವಾಹನದಲ್ಲಿರುವಂಥ ಜನಗಳು ಏನು ಮಾಡ್ತಾ ಹೋಗ್ತಾರೆ, ಹಿಂದೆ ಬಾಗ್ತಾ ಹೋಗ್ತಾರೆ. ಯಾಕೆ ಹಿಂದೆ ಬಾಗ್ತಾ ಇದ್ದಾರೆ? ಅವ್ರಲ್ಲಿ ಏನು ಬೆಳ್ಕೊಂಡಿತ್ತು? ಇನರ್ಷಿಯಾ ಆಫ್ ರೆಸ್ಟ್, ಸ್ಥಿರವಾದಂಥ ಜಡತ್ವ ಅವರಲ್ಲಿ ಬೆಳ್ಕೊಂಡಿತ್ತು. ಅದಕ್ಕೋಸ್ಕರ ಹಿಂದೆ ಬಾಗ್ತಾ ಇರ್ತಾರೆ. ಬಿಕಾಸ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್. ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಎಕ್ಸಾಂಪಲ್, ಅದೇ ಬಸ್ ಮೂಮೆಂಟ್ ಆಗ್ತಾ ಇದೆ, ಬಸ್ ಹೋಗ್ತಾ ಇದೆ ಅಂದರೆ ಅದ್ರ ಜೊತೆಗೆ ನೀವು ಹೋಗ್ತಾ ಇದ್ದೀರಾ. ಬಸ್ಸಿಂದ ಹೊರಗಡೆ ಬರಲ್ಲ, ಬಟ್ ಹೋಗ್ತಾ ಇದ್ದಾರೆ. ಎರಡು ಮೂಮೆಂಟ್ ಆಗ್ತದೆ ಅಂದರೆ ನಿಮ್ಮಲ್ಲಿ ಏನು ಬೆಳ್ಕೊಂಡಿರುತ್ತೆ ಅವಾಗ? ಇನರ್ಷಿಯಾ ಆಫ್ ಮೋಷನ್ ಬೆಳ್ಕೊಂಡಿರುತ್ತೆ. ಆ ಇನರ್ಷಿಯಾ ಆಫ್ ಮೋಷನ್ ಬೆಳ್ಕೊಂಡಿರೋದ್ರಿಂದ ಯಾವಾಗಲೂ ನೀವು ಮೋಷನಲ್ಲಿ ಇರಲಿಕ್ಕೆ ಬಯಸ್ತಾ ಇರ್ತೀರ. ಹೀಗಾಗಿ ಆ ಇನರ್ಷಿಯಾ ಆಫ್ ಮೋಷನ್ ಇರೋದ್ರಿಂದ ನೀವು ಮೂವ್ಮೆಂಟ್ ಆಗ್ತಾನೆ ಇರ್ತೀರ. ಸಡನ್ ಆಗಿ ಬಸ್ ಸ್ಟಾಪ್ ಆಯಿತು ಅಂದರೆ ನೀವು ಇನ್ನೂ ಮೋಷನಲ್ಲೇ ಇರ್ತೀರ. ಹೀಗಾಗಿ ಮುಂದೆ ಬೆಂಡ್ ಆಗಿಬಿಟ್ಟು ಮುಂದೆ ಒಂದು ರಾಡ್ ಇರುತ್ತೆ, ಪಡಿಸ್ಕೊಂಡ್ಬಿಡ್ತೀರ. ಸೊ ವೆನ್ ಬಸ್ ಸಡನ್ಲಿ ಸ್ಟಾಪ್ಸ್, ಪ್ಯಾಸೆಂಜರ್ ಬ್ಯಾಂಡ್ ಫಾರ್ವರ್ಡ್. ಬಸ್ ಸಡನ್ಲಿ ಸ್ಟಾಪ್ಸ್, ಪ್ಯಾಸೆಂಜರ್ ಬ್ಯಾಂಡ್ ಫಾರ್ವರ್ಡ್. ಚಲಿಸುವ ಬಸ್ ನಿಂತಾಗ ವ್ಯಕ್ತಿಗಳು ಮುಂದೆ ಬಾಗುತ್ತಾರೆ. ವೆನ್ ಬಸ್ ಸಡನ್ಲಿ ಸ್ಟಾಪ್ಸ್, ಪ್ಯಾಸೆಂಜರ್ ಬ್ಯಾಂಡ್ ಫಾರ್ವರ್ಡ್ಸ್. ನೆಕ್ಸ್ಟ್ ಒನ್, ಥರ್ಡ್ ಎಕ್ಸಾಂಪಲ್. ಯಾಕೆ ಪ್ಯಾಸೆಂಜರ್ ಮುಂದೆ ಬೆಂಡ್ ಆಗ್ತಿದ್ದಾರೆ? ಅವ್ರಲ್ಲಿ ಏನು ಬೆಳ್ಕೊಂಡಿತ್ತು? ಇನರ್ಷಿಯಾ ಆಫ್ ಮೋಷನ್. ಬಿಕಾಸ್ ಆಫ್ ಇನರ್ಷಿಯಾ ಆಫ್ ಮೋಷನ್, ಚಲನೆ ಜಡತ್ವ ಇರೋದ್ರಿಂದ ಆ ರೀತಿ ಮುಂದೆ ಬೆಂಡ್ ಆಗ್ತಾ ಹೋಗ್ತಾರೆ. ನೆಕ್ಸ್ಟ್ ಅನದರ್ ಎಕ್ಸಾಂಪಲ್, ರೇಸರ್ಸ್ ಅಥವಾ ಸ್ಪ್ರಿಂಟರ್ಸ್ ಅಂತ ಕರಿತೀವಿ ನಾವು. ಎಕ್ಸಾಂಪಲ್ ಉಸೇನ್ ಬೋಲ್ಟ್ ಅವ್ರು ನೋಡಿದ್ದೀರಾ? ಉಸೇನ್ ಬೋಲ್ಟ್ ಅವರು 100 ಮೀಟರ್ 200 ಮೀಟರ್ಸಲ್ಲಿ ಸ್ಪೆಷಲಿಸ್ಟ್. ಸೊ ಇವಾಗ ಆ ರೇಸರ್ಸ್ ಓಡ್ತಾ ಬರ್ತಾ ಇರಬೇಕಾದ್ರೆ ಅವರಲ್ಲಿ ಏನು ಬೆಳ್ಕೊಂಡಿರುತ್ತೆ? ಇನರ್ಷಿಯಾ ಆಫ್ ಮೋಷನ್ ಬೆಳ್ಕೊಂಡಿರುತ್ತೆ. ಆ ಇನರ್ಷಿಯಾ ಆಫ್ ಮೋಷನ್ ಬೆಳ್ಕೊಂಡಿರೋದ್ರಿಂದ ಸಡನ್ ಆಗಿ ಸ್ಟಾಪ್ ಆಗಲ್ಲ. ಅವರು 100 ಮೀಟರ್ ಸಡನ್ ಆಗಿ ರೇಸ್ ಮುಗಿದ ತಕ್ಷಣ ಓಡ್ ಬಂದ್ಬಿಟ್ಟು ಈ ಥರ ನಿಂತ್ಕೊಂಡ್ಬಿಡ್ತಾರೆ, ಬಿದ್ದೇ ಬಿಡ್ತಾರೆ. ಯಾಕೆ? ಇನರ್ಷಿಯಾ ಆಫ್ ಮೋಷನ್ ಬೆಳೆದಿರ್ತಾರೆ. ಹೀಗಾಗಿ ಅವ್ರು ಇನ್ನೊಂದು 100 ಮೀಟರ್ ರನ್ ಮಾಡ್ತಾ ಬರ್ತಾರೆ. ಸೊ ಸ್ಪ್ರಿಂಟರ್ಸ್ ವಿಲ್ ಕಂಟಿನ್ಯೂ ಟು ರನ್ ಇವನ್ ಆಫ್ಟರ್ ರೇಸ್, ಕಂಪ್ಲೀಷನ್ ಆಫ್ ರೇಸ್. Sprinter will continue to run even after completion of race. ರೇಸ್ ಮುಗಿದ ಮೇಲೂ ಸ್ಪ್ರಿಂಟರ್ಗಳು ಇನ್ನೂ ಓಡ್ತಾನೆ ಇರ್ತಾರೆ. ಯಾಕೆ? ಅವರಲ್ಲಿ ಏನು ಬೆಳೆದಿರುತ್ತೆ? ಇನರ್ಷಿಯಾ ಆಫ್ ಮೋಷನ್, ಚಲನೆ ಜಡತ್ವ ಬೆಳೆದಿರುತ್ತೆ. ಫೋರ್ತ್ ಒನ್, ಫೋರ್ತ್ ಎಕ್ಸಾಂಪಲ್, ಪ್ರಿವಿಯಸ್ ಇಯರ್ KS ಫಿಲಿಮ್ಸ್ ಕ್ವಶನ್. ಯಾವುದೋ ಒಂದು ಬಟ್ಟೆನ ನೀವು ಕೋಲ್ ತೊಗೊಂಡು ಹೊಡೆದಾಗ ಅದರಿಂದ ಏನು ಬರ್ತಾ ಹೋಗುತ್ತೆ? ಡಸ್ಟ್ ಪಾರ್ಟಿಕಲ್ಸ್ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಆ ಥರ ಬರ್ತಾ ಹೋಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಇವಾಗ ಒಂದು ಬಟ್ಟೆ ಇದೆ ಅಂತ ಅಂದ್ಕೊಳ್ಳಿ, ಆ ಬಟ್ಟೆ ಮೇಲೆ ಈ ಥರ ಡಸ್ಟ್ ಪಾರ್ಟಿಕಲ್ಸ್ ಕೂತ್ಕೊಂಡಿದೆ. ಎರಡು ಈ ಥರ ಹಿಡ್ಕೊಂಡಿದ್ದಾರೆ ಅಂದರೆ ಎರಡು ರೆಸ್ಟ್ ಪೋರ್ಷನ್ ಇದೆ. ಹೀಗಾಗಿ ಎರಡರಲ್ಲೂ ಏನು ಬೆಳ್ಕೊಂಡಿರುತ್ತೆ? ಇನರ್ಷಿಯಾ ಆಫ್ ರೆಸ್ಟ್ ಬೆಳ್ಕೊಂಡಿರುತ್ತೆ. ಅದಕ್ಕೋಸ್ಕರ ಅಲ್ಲೇ ಇರ್ಲಿಕ್ಕೆ ಬಯಸ್ತಾ ಇರ್ತವೆ. ಸಡನ್ ಆಗಿ ನೀವು ಕೋಲ್ ತೊಗೊಂಡ್ಬಿಟ್ಟು ಬಟ್ಟೆನ ಹೊಡೆದಾಗ ಬಟ್ಟೆ ಮೂಮೆಂಟಾಗಿ ಹೋಗ್ಬಿಡುತ್ತೆ. ಬಟ್ ಡಸ್ಟ್ ಪಾರ್ಟಿಕಲ್ಸ್ ಇನರ್ಷಿಯಾ ಆಫ್ ರೆಸ್ಟ್ ಇರೋದ್ರಿಂದ ಅಲ್ಲೇ ಉಳ್ಕೊಂಡ್ಬಿಡ್ತವೆ. ಬಟ್ಟೆ ಸೈಡಿಗೆ ಹೋಗ್ಬಿಡುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ಅಲ್ಲೇ ಉಳ್ಕೊಳ್ತವೆ. ಹೀಗಾಗಿ ಎರಡೂ ಸಪ್ರೇಟಾಗಿ ಡಸ್ಟ್ ಕೆಳಗಡೆ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ಇದು ಬಟ್ಟೆ ಅಂತ ಅಂದ್ಕೊಳ್ಳಿ, ಇದು ಡಸ್ಟ್ ಪಾರ್ಟಿಕಲ್ಸ್ ಅಂತ ಅಂದ್ಕೊಳ್ಳಿ. ಎರಡೂ ಅಟ್ಯಾಚ್ ಆಗಿದೆ. ನೀವು ಬಟ್ಟೆನ ಹೊಡೆದ ತಕ್ಷಣ ಬಟ್ಟೆ ಹೋಗ್ಬಿಡುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಹೀಗಾಗಿ ಡಸ್ಟ್ ಪಾರ್ಟಿಕಲ್ಸನ್ನು ಹಿಡ್ಕೊಳ್ಳೋರು ಯಾರೂ ಇಲ್ಲ, ಅದು ಕೆಳಗಡೆ ಬೆಳಿಗ್ಗೆ ಸ್ಟಾರ್ಟ್ ಮಾಡುತ್ತೆ. ಸೊ ಡಸ್ಟ್ ಪಾರ್ಟಿಕಲ್ಸ್ ಯಾಕೆ ಅಲ್ಲೇ ಉಳ್ಕೊಂತು? ಇನರ್ಷಿಯಾ ಆಫ್ ರೆಸ್ಟ್. Here, separation of dust particles from the cloth. Separation of dust particles from the cloth. Separation of dust particles from the cloth. ಧೂಳಿನ ಕಣಗಳು ಬಟ್ಟೆಯಿಂದ ಹೊರಗಡೆ ಬರುವುದು. ಧೂಳಿನ ಕಣಗಳು ಬಟ್ಟೆಯಿಂದ ಹೊರಗಡೆ ಬರುವುದು. ಯಾಕೆ ಹೊರಗಡೆ ಬರ್ತಾ ಇದೆ? ಇನರ್ಷಿಯಾ ಆಫ್ ರೆಸ್ಟ್. ಸೊ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್, ಸ್ಥಿರ ಜಡತ್ವ ಧೂಳಿನ ಕಣಗಳಲ್ಲಿ ಇರೋದ್ರಿಂದ ಅವುಗಳು ಹೊರಗಡೆ ಬರ್ತಾ ಇದೆ. ಇಷ್ಟು ಎಕ್ಸಾಂಪಲ್ಸ್, ಎದ್ರ ಎಕ್ಸಾಂಪಲ್ಸ್? ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಎಕ್ಸಾಂಪಲ್ಸ್. ಸೊ ಫಸ್ಟ್ ಲಾ ನೀವು ಏನು ಚೆಕ್ ಮಾಡಬೇಕು? ಇನರ್ಷಿಯಾ ಆಫ್ ರೆಸ್ಟ್ ಇದನ್ನ, ಇನರ್ಷಿಯಾ ಆಫ್ ಮೋಷನ್ ಇದನ್ನ ಅಂತ ಚೆಕ್ ಮಾಡಿದ್ರೆ ಅದು ಫಸ್ಟ್ ಲಾದ ಎಕ್ಸಾಂಪಲ್ಸ್ ಆಗಿರುತ್ತೆ. ಇನ್ನೊಂದಷ್ಟು ಕಡೆ ಅಬ್ಸರ್ವ್ ಮಾಡಿರ್ತೀರ, ಬಟ್ ಇದೆ ಅಂತ ಗೊತ್ತಿಲ್ಲ. ಎಕ್ಸಾಂಪಲ್
ಫ್ಯಾನ್ ರೊಟೇಷನ್ ಆಗ್ತಾ ಇರುತ್ತೆ, ಸಡನ್ನಾಗಿ ನೀವು ಆಫ್ ಮಾಡಿದ ತಕ್ಷಣ ನಿಲ್ಲೋದಿಲ್ಲ. ಯಾಕೆ ನಿಲ್ಲೋದಿಲ್ಲ? ಅದರಲ್ಲಿ ಏನು ಬೆಳ್ಕೊಂಡಿರುತ್ತೆ? ಇನರ್ಷಿಯಾ ಆಫ್ ಮೋಷನ್. ಹೀಗಾಗಿ ಸಡನ್ನಾಗಿ ನಿಲ್ಲಲ್ಲ. ಇನ್ನೊಂದು ಎಕ್ಸಾಂಪಲ್ಸ್, ಇವಾಗ ಬಸ್ ಹೋಗ್ತಾ ಇರುತ್ತೆ, ಹೋಗ್ಬೇಕಾದ್ರೆ ಸಡನ್ನಾಗಿ ಕೆಳಗಡೆ ಇಳಿತಾರೆ. ಟ್ರಾವೆಲಿಂಗ್ ಆಗೋ ಬಸ್ಸಿಂದಾನೇ ಕೆಳಗಡೆ ಇಳಿತಾರೆ. ಆದರೆ ಟ್ರಾವೆಲಿಂಗ್ ಆಗ್ತಿದ್ದಾರೆ ಅಂದರೆ ಅವರು ಮೂಮೆಂಟ್ ಆಗ್ತಾ ಇರುತ್ತೆ, ಹೀಗಾಗಿ ಅವರಲ್ಲಿ ಏನು ಬೆಳ್ಕೊಂಡಿರುತ್ತೆ? ಎನರ್ಜಿ ಆಫ್ ಮೋಷನ್. ಹೀಗಾಗಿ ಇಳಿದ ತಕ್ಷಣ ನಿಂತ್ಕೋಬೇಕಾ, ಸ್ವಲ್ಪ ದೂರ ಓಡಬೇಕಾ? ಸ್ವಲ್ಪ ದೂರ ಓಡಬೇಕು. ಯಾಕೆ? ಎನರ್ಜಿ ಆಫ್ ಮೋಷನ್ ಇರುತ್ತೆ, ಹೀಗಾಗಿ ಇನ್ನೂ ಸ್ವಲ್ಪ ದೂರ ಓಡಬೇಕಾಗುತ್ತೆ. ಅದರ ಎಫೆಕ್ಟ್ ಹೋಗೋವರೆಗೂ ಇನ್ನೊಂದು ಸ್ವಲ್ಪ ದೂರ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಮುಂದೆ ಬಿದ್ದುಬಿಟ್ಟು ಒಂದೆರಡು ಹಲ್ಲು ಮುರ್ಕೊಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಒನ್. ಸೊ ಹಾಗಾದ್ರೆ ಫಸ್ಟ್ ಲಾ ಅಲ್ಲಿ ಏನು ಚೆಕ್ ಮಾಡಬೇಕು? inertia of rest and inertia of motion. ಅದನ್ನ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ವಿಲ್ ಕನ್ಸಿಡರ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ನ್ಯೂಟನ್ ಚಲನೆ ಎರಡನೇ ನಿಯಮ. ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಸರ್ ಗೊತ್ತಿರಲಿ ನಿಮಗೆ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಂತ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಕ್ವಶನಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ಯಾವ ಲಾ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಕೊಟ್ಟಾಗ ಆಪ್ಷನ್ಸಲ್ಲಿ ನ್ಯೂಟನ್ಸ್ ಫಸ್ಟ್ ಲಾ ಹುಡುಕ್ತಾ ಇರ್ತೀರ, ಇರಲ್ಲ. ಗೆಲಿಲಿಯೋ ಲಾ ಅಂತ ಇರುತ್ತೆ. ಸೊ ನ್ಯೂಟನ್ಸ್ ಫಸ್ಟ್ ಲಾಗೆ ಇನ್ನೊಂದು ಹೆಸರೇನು? ಗೆಲಿಲಿಯೋ ಲಾ. ಸರ್ಚ್ ಮಾಡ್ತಾ ಇರ್ತೀರ, ಗೆಲಿಲಿಯೋ ಲಾ ಅಂತ ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿ 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 ನ್ಯೂಟನ್ ಸೆಕೆಂಡ್ ಲಾ ಅಥವಾ ನ್ಯೂಟನ್ಸ್ ಥರ್ಡ್ ಲಾ ಅಪ್ಲೈ ಮಾಡಿ ಬರ್ತೀರ. ಸೊ ನ್ಯೂಟನ್ಸ್ ಫಸ್ಟ್ ಲಾಗೆ ಗೆಲಿಲಿಯೋ ಲಾ ಅಂತಲೂ ಕರೀತಾರೆ, ಗೊತ್ತಿಲ್ಲ. ನ್ಯೂಟನ್ ಸೆಕೆಂಡ್ ಲಾ, ಚಲನೆ ಎರಡನೇ ನಿಯಮ. ನ್ಯೂಟನ್ ಚಲನೆ ಎರಡನೇ ನಿಯಮ, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಏನು ಹೇಳ್ತಾರೆ? ಯಾವುದೋ ಒಂದು ಆಬ್ಜೆಕ್ಟ್ ಮೂಮೆಂಟ್ ಆಗ್ತಾ ಇರಬೇಕಾದ್ರೆ ಆ ಆಬ್ಜೆಕ್ಟ್ ಒಳಗಡೆ ಆಕ್ಸಲರೇಷನ್ ಅಂತ ಇರುತ್ತೆ. ಆಕ್ಸಲರೇಷನ್ ಅಂದರೆ ಏನು? ಇದರಲ್ಲಿ ಆಕ್ಸಲರೇಷನ್ ಅಂದರೆ ಏನು? ಇದ್ರ ವೆಲಾಸಿಟಿ ಟೈಮ್ ತಕ್ಕಂಗೆ ಚೇಂಜ್ ಆದರೆ ಇದರಲ್ಲಿ ಏನಿರುತ್ತೆ? ಆಕ್ಸಲರೇಷನ್ ಇರುತ್ತೆ. ಈ ಆಬ್ಜೆಕ್ಟಲ್ಲಿ ಆ ಆಕ್ಸಲರೇಷನ್ ಇತ್ತು ಅಂದರೆ ಇದರಲ್ಲಿ ಡೆವಲಪ್ಮೆಂಟ್ ಆಗಿರುವಂಥ ಫೋರ್ಸ್, ಬಲ ಏನಿರುತ್ತಲ್ಲ, ಆ ಫೋರ್ಸ್ ಅದ್ರೊಳಗಿರುವಂಥ ಆಕ್ಸಲರೇಷನ್ಗೆ ಸಮಾನ ಅನುಪಾತದಲ್ಲಿರುತ್ತೆ ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಯಾವುದೋ ಒಂದು ಆಬ್ಜೆಕ್ಟ್ ಹೆಚ್ಚಿಗೆ ಆಕ್ಸಲರೇಷನಲ್ಲಿ ಹೋಗ್ತಾ ಇದ್ದರೆ ಅದರಲ್ಲಿ ಹೆಚ್ಚಿಗೆ ಫೋರ್ಸ್ ಇರುತ್ತೆ. ಯಾವುದೋ ಒಂದು ಆಬ್ಜೆಕ್ಟ್ ಕಡಿಮೆ ಆಕ್ಸಲರೇಷನಿಂದ ಹೋಗ್ತಾ ಇದ್ದರೆ ಕಡಿಮೆ ಫೋರ್ಸ್ ಅಪ್ಲೈ ಮಾಡುತ್ತೆ. ಹಾಗೆ ಇಲ್ಲಿಂದ ಏನು ಹೇಳ್ಬೋದು ನಾವು? ಫೋರ್ಸ್ ಇನ್ ದಿ ಆಬ್ಜೆಕ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್ ಆಫ್ ದ್ಯಾಟ್ ಆಬ್ಜೆಕ್ಟ್. Force is directly proportional to acceleration. ವಸ್ತುವಿನ ಬಲವು ಆ ವಸ್ತುವಿನಲ್ಲಿರುವಂಥ ವೇಗೋತ್ಕರ್ಷಕ್ಕೆ ಸಮಾನ ಅನುಪಾತದಲ್ಲಿ ಇರುತ್ತೆ. ಸೊ ಬಲವು ವೇಗೋತ್ಕರ್ಷಕ್ಕೆ ಸಮಾನ ಅನುಪಾತದಲ್ಲಿ ಇರುತ್ತೆ. ಸೊ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್. ಓಕೆ, ನಾವು ಇದರಲ್ಲಿ ಒಂದು ಫಾರ್ಮುಲಾ ಸಿಗ್ತಾ ಇದೆ ನಮಗೆ. ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್. ಈ ಪ್ರಪೋರ್ಷನಾಲಿಟಿ ತೆಗೆದುಬಿಟ್ಟು ಈಕ್ವಲ್ ಸೈನ್ ಕೊಡಬೇಕು. ಏನು ಮಾಡ್ತೀರಾ? ಎಫ್ ಈಸ್ ಈಕ್ವಲ್ ಟು ಒಂದು ಕಾನ್ಸ್ಟೆಂಟ್ ಬರಬೇಕು. ಇಲ್ಲಿ ಕಾನ್ಸ್ಟೆಂಟ್ ಯಾವ್ದು ಬರುತ್ತೆ? ಮಾಸ್ ಬರುತ್ತೆ. ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಕಾನ್ಸ್ಟೆಂಟ್ ಹೌದಾ ಅಲ್ವಾ? ಕಾನ್ಸ್ಟೆಂಟ್, ಹೀಗಾಗಿ ಮಾಸ್ ತಗೊಳ್ತಾರೆ. ಸೊ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ಮಾಸ್ ಅಂದರೆ ಯಾರ್ದಿದು? ಆಬ್ಜೆಕ್ಟ್ ಮಾಸ್. ಎ ಅಂದ್ರೇನು? ಆಕ್ಸಲರೇಷನ್. ಇವಾಗ ಒಂದು ಬಾಲ್ನ ನಾನು ಎಸಿತೀನಿ, ಎಸೆದ ತಕ್ಷಣ ಆ ಬಾಲಿಗೆ ತಂದಾಗಿರುವಂಥ ಮಾಸ್ ಇರುತ್ತಾ ಇಲ್ವಾ? ಇರುತ್ತೆ. ಹೋಗಬೇಕಾದ್ರೆ ಕಂಟಿನ್ಯೂಸ್ ಆಗಿ ಅದರ ವೆಲಾಸಿಟಿ ಚೇಂಜ್ ಆಗ್ತಿರುತ್ತಾ ಇಲ್ವಾ? ಆಗ್ತಿರುತ್ತೆ. ಹಾಗಾದ್ರೆ ಅದರಲ್ಲಿ ಏನು ಬೆಳ್ಕೊಳ್ಳುತ್ತೆ? ಆಕ್ಸಲರೇಷನ್ ಬೆಳ್ಕೊಳ್ಳುತ್ತೆ. ಇವಾಗ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಅದರೊಳಗಡೆ ಎಷ್ಟು ಫೋರ್ಸ್ ಪ್ರೊಡ್ಯೂಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಫೋರ್ಸ್ ಬಂದುಬಿಟ್ಟು ನಿಮ್ಮ ಮೇಲೆ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಿಮಗೆ ಬಂದುಬಿಟ್ಟು ಬಡಿಯುತ್ತೆ. ಓಕೆ, ಅದು ಫೋರ್ಸ್. ಸೊ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್. ಹಾಗಾದ್ರೆ ಫೋರ್ಸ್ ಫಾರ್ಮುಲಾ ಏನು? ಮಾಸ್ ಇಂಟು ಆಕ್ಸಲರೇಷನ್. ಎಸ್ ಐ ಯೂನಿಟ್ ಏನು ಬರುತ್ತೆ ನೋಡಿ? ಮಾಸನ್ನು ಯಾವಾಗಲೂ ಎದರಲ್ಲಿ ಎಳಿತೀರಾ? kg ಎಳಿತೀರಾ. ಆಕ್ಸಲರೇಷನ್ ಯಾವಾಗಲೂ ಎದರಲ್ಲಿ ಎಳಿತೀರಾ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿ ಎಳಿತೀರಾ. ಹಾಗಾದ್ರೆ ಎರಡೂ ಸೇರಿಸಿದ್ರೆ ಏನಂತ ಕರಿತೀರಾ? kg ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಆ್ಯಕ್ಚುಲಾಗಿ ಫೋರ್ಸ್ನ ಇದರಲ್ಲಿ ಅಳಿಬೇಕು, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿ ಅಳಿಬೇಕು.
ಬಟ್ ಇದನ್ನೇ ನಾವೇನಂತ ಕರಿತಾ ಇದ್ವಿ, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಾವೇನಂತ ಕರಿತಾ ಇದ್ವಿ, ನ್ಯೂಟನ್ ಅಂತ ಕರಿತಾ ಇದ್ವಿ. ನ್ಯೂಟನ್ ಎನ್. ಯಾಕೆ ಪಾಪ ಎಷ್ಟೋ ಕಷ್ಟ ಪಟ್ಪಟ್ಟು ಕೂಡಿಕೆ ಕೊಟ್ಟಿದ್ದಾರೆ ನಮಗೆ, ಈಗ ಅವ್ರನ್ನ ಯಾವಾಗಲೂ ನೆನಪಿಟ್ಕೋಬೇಕು ನಾವು. ಅದಕ್ಕೋಸ್ಕರ ಈ ರಿಲೇಷನ್ಗೆ ನಾವು ನ್ಯೂಟನ್ ಅಂತ ಕರಿತಾ ಇದ್ವಿ. ಸೊ ಎಸ್ ಯೂನಿಟ್ ಆಫ್ ಫೋರ್ಸ್ ಇಸ್ ನ್ಯೂಟನ್. ಯಾವಾಗಲೂ ಫೋರ್ಸನ್ನು ನ್ಯೂಟನಲ್ಲಿ ಅಳಿತಾ ಹೋಗ್ತೀವಿ. ಆದರೆ ಆ ನ್ಯೂಟನ್ ಅಂದ್ರೆ ಏನು, ಒಂದು ನ್ಯೂಟನ್ ಅಂದ್ರೆ ಏನು, 1 kg ಇಂಟು 1 ಮೀಟರ್ ಪರ್ 1 ಸೆಕೆಂಡ್ ಸ್ಕ್ವೇರ್, ಅದು ನ್ಯೂಟನ್. ಓಕೆ, ಸೆಕೆಂಡ್ ಲಾದಲ್ಲಿ ಫೋರ್ಸ್ ಬಗ್ಗೆ ನಮಗೆ ಫಾರ್ಮುಲಾ ಸಿಗ್ತಾ ಇದ್ದೇನೆ ಇಲ್ವಾ, ಸಿಗ್ತಾ ಇದ್ದೇನೆ. ಸೊ ಫಸ್ಟ್ ಲಾ ಅರ್ಥ ಆಯಿತು, ಸೆಕೆಂಡ್ ಲಾ ಅರ್ಥ ಆಯಿತು. ಎರಡರ ಬೇಸ್ ಮೇಲೆ ಒಂದು ಕ್ವಶನ್ ಕೇಳ್ತೀನಿ, ಹೇಳ್ತೀರಾ? ಯಾವ ನ್ಯೂಟನ್ ಲಾ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಯಾವ ನ್ಯೂಟನ್ ಲಾ ಫಸ್ಟ್ ನಮಗೆ ಫೋರ್ಸ್ ಬಗ್ಗೆ ಅಥವಾ ಬಲದ ಬಗ್ಗೆ ಐಡಿಯಾ ಕೊಡುತ್ತೆ? ವಿಚ್ ನ್ಯೂಟನ್ಸ್ ಲಾ ವಿಲ್ ಗಿವ್ ಫಸ್ಟ್ಲಿ ಐಡಿಯಾ ಅಬೌಟ್ ಫೋರ್ಸ್? ಯಾವುದು ನಮಗೆ ಫಸ್ಟ್ ಫೋರ್ಸ್ ಬಗ್ಗೆ ಐಡಿಯಾ ಕೊಡುತ್ತೆ? ಎಲ್ಲಿ ಫೋರ್ಸ್ ಬಗ್ಗೆ ಐಡಿಯಾ ಸಿಗುತ್ತೆ ನಮಗೆ? ನ್ಯೂಟನ್ ಸೆಕೆಂಡ್ ಲಾ ಅಲ್ಲಿ ಫಾರ್ಮುಲಾ ಇದೆ, ಹೀಗಾಗಿ ಫಾರ್ಮುಲಾದಲ್ಲಿ ನ್ಯೂಟನ್ ಸೆಕೆಂಡ್ ಲಾ ಹೇಳ್ತಾ ಇದೆ ಅಂತ ಅನ್ಕೊಳ್ತೀರಾ. ಫಸ್ಟ್ ಲಾ ನಾವು ಓದಿ ನೋಡಿ, ಸ್ವಲ್ಪ ಚೆಕ್ ಮಾಡಿ. ರೆಸ್ಟಲ್ಲೇ ಇರೋದು ರೆಸ್ಟಲ್ಲೇ ಇರುತ್ತೆ, ಮೋಷನಲ್ಲೇ ಇರೋದು ಮೋಷನಲ್ಲೇ ಇರುತ್ತೆ. ಎಲ್ಲಿವರೆಗೂ ಫೋರ್ಸ್ ಅಪ್ಲೈ ಆಗೋವರೆಗೂ. ಆದರೆ ಫೋರ್ಸ್ ಬಗ್ಗೆ ಆಲ್ರೆಡಿ ಅವ್ರು ಹೇಳಿಬಿಟ್ಟಿದ್ದಾರೆ, ಫಸ್ಟ್ ಲಾ ಅಲ್ಲೇ ಹೇಳಿದ್ದಾರೆ. ಹೀಗಾಗಿ ಫಸ್ಟ್ ಲಾ ಐಡಿಯಾ ಕೊಡುತ್ತೆ, ಸೆಕೆಂಡ್ ಲಾ ಫಾರ್ಮುಲಾ ಕೊಡುತ್ತೆ. ಇದು ಕ್ಲಾರಿಟಿ ಇರಲಿ. ಓಕೆ, ಸೊ ನ್ಯೂಟನ್ಸ್ ಫಸ್ಟ್ ಲಾ ವಿಲ್ ಗಿವ್ ದಿ ಐಡಿಯಾ ಅಬೌಟ್ ಫೋರ್ಸ್, ಸೆಕೆಂಡ್ ಲಾ ವಿಲ್ ಗಿವ್ ದಿ ಫಾರ್ಮುಲಾ ಫೋರ್ಸ್. ನ್ಯೂಟನ್ಸ್ ಫಸ್ಟ್ ಲಾ ಫೋರ್ಸ್ ಬಗ್ಗೆ ಐಡಿಯಾ ಕೊಟ್ಟರೆ, ಸೆಕೆಂಡ್ ಲಾ ಏನು ಕೊಡ್ತಾ ಇದೆ, ಫೋರ್ಸ್ದು ಫಾರ್ಮುಲಾ ಕೊಡ್ತಾ ಇದೆ. ಸೊ ಕ್ಲಾರಿಟಿ ಸಿಗ್ತಾ ಆಗಿದ್ರೆ ನೆಕ್ಸ್ಟ್ ಒನ್. ಸರ್, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್. ಸರ್, ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್, ಗೊತ್ತಿದೆ. ಬಟ್ ಇನ್ನೊಂದು ಇಂಡೈರೆಕ್ಟ್ ಮೀನಿಂಗೂ ಇದೆ. ಇದು ಡೈರೆಕ್ಟ್ ಮೀನಿಂಗ್, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್, ಇದು ಡೈರೆಕ್ಟ್ ಮೀನಿಂಗ್. ಇನ್ನೊಂದು ಇಂಡೈರೆಕ್ಟ್ ಮೀನಿಂಗ್ ಇದೆ, ಏನಂತ ನೋಡ್ತಾ ಹೋಗೋಣ. ನೋಡಿ, ಇನ್ನೊಂದು ಇಂಡೈರೆಕ್ಟ್ ಮೀನಿಂಗ್ ಇದೆ, ಅದನ್ನ ಬರ್ಕೊಳ್ತಾ ಹೋಗಿ. ಆರ್ the change of momentum in the object will produce force in that object. Change of momentum in the object will produce force in that object. ವಸ್ತುವಿನ ಸಂವೇಗದ ಬದಲಾವಣೆ ಆ ವಸ್ತುವಿನಲ್ಲಿ ಬಲ ಉತ್ಪಾದನೆ ಮಾಡುತ್ತದೆ. ವಸ್ತುವಿನ ಸಂವೇಗದ ಬದಲಾವಣೆ ಆ ವಸ್ತುವಿನಲ್ಲಿ ಬಲ ಉತ್ಪಾದನೆ ಮಾಡುತ್ತದೆ. The change in the momentum will produce a force in the object. Change in the momentum will produce force in the object. ವಸ್ತುವಿನ ಸಂವೇಗದ ಬದಲಾವಣೆ ವಸ್ತುವಿನಲ್ಲಿ ಬಲ ಉತ್ಪಾದನೆ ಮಾಡುತ್ತದೆ. ಸರ್, ಇಲ್ಲಿನೂ ಬೇರೆ ಹೇಳ್ತಿದ್ರೆ ಹೊಸ ಟರ್ಮ್ ಬರ್ತಾ ಇದೆ. ಸರ್, ಫೋರ್ಸ್ ಅನ್ನೋದು ನಮ್ಗೆ ಗೊತ್ತಿದೆ, ಬಟ್ ಮೊಮೆಂಟಮ್ ಸಂವೇಗ ಅಂದರೆ ಗೊತ್ತಿಲ್ಲ. ನೋಡೋಣ. ಓಕೆ, ಫಸ್ಟ್ ಮೊಮೆಂಟಮ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಫೋರ್ಸ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಗೊತ್ತಾಗುತ್ತೆ. ಮೊಮೆಂಟಮ್ ಸೊ ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ, ಸಂವೇಗ ಅಂತ ಕರಿತೀವಿ. ಮೊಮೆಂಟಮ್ ಅಥವಾ ಸಂವೇಗ ಅಂತ ಕರಿತೀವಿ. ಸೊ ಮೊಮೆಂಟಮ್ ಅಂದ್ರೆ ಏನು? ಓಕೆ, ನೋಡಿ, ಯಾವುದೋ ಒಂದು ಆಬ್ಜೆಕ್ಟ್ನ ಎಸೆದ್ರೆ, ಅಂದರೆ ಬಾಲ್ ಇದೆ ಅಂತ ಅಂದ್ಕೊಳ್ಳಿ, ಬಾಲ್ನ ಎಸೆದಿದ್ದೀರಾ, ಬಾಲ್ ಏನಾಗ್ತಾ ಇದೆ, ಮುಂದೆ ಮೂಮೆಂಟಾಗಿ ಹೋಗ್ತಾ ಇದೆ. ಹಾಗೆ ಆ ಬಾಲ್ಗೆ ತಂದಾಗಿರುವಂಥ ಮಾಸ್ ಇದನ್ನೇ ಇಲ್ವಾ? ಇದೆ. ಬಾಲ್ ಎಸೆದಾಗ ಒಂದಿಷ್ಟು ವೆಲಾಸಿಟಿಯಲ್ಲಿ ಹೋಗ್ತಾ ಇರುತ್ತೆ, ವಿ ಅಂತ ತಗೊಳ್ತೀನಿ. ಇವಾಗ ಇವೆರಡು ಮಾಸ್ ಮತ್ತು ವೆಲಾಸಿಟಿ ಏನಿದೆಯಲ್ಲ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಗುವಂಥದ್ದು ನಾವೇನಂತ ಕರಿತೀವಿ, ಮೊಮೆಂಟಮ್ ಅಥವಾ ಸಂವೇಗ ಅಂತ ಕರಿತೀವಿ.
ಒಂದು ಆಬ್ಜೆಕ್ಟ್ ಮಾಸ್ ಮತ್ತು ಅದರ ವೆಲಾಸಿಟಿ ಎರಡೂ ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ ಅದನ್ನ ನಾವು ಸಂವೇಗ ಅಥವಾ ಮೊಮೆಂಟಮ್ ಅಂತ ಕರಿತೀವಿ. ಯಾವಾಗಲೂ ಅದನ್ನ ಸ್ಮಾಲ್ ಪಿ ಇಂದ ಡಿನೋಟ್ ಮಾಡ್ತೀವಿ. ಪಿ ಮೊಮೆಂಟಮ್, ಪಿ ಸ್ಮಾಲ್ ಪಿ ಮೊಮೆಂಟಮ್, ಪಿ ಮಾಸ್ ಇಂಟು ವೆಲಾಸಿಟಿ, ಮಾಸ್ ಇಂಟು ವೆಲಾಸಿಟಿ. ಸೊ ಮೊಮೆಂಟಮ್ ಅಂದರೆ ಏನು ಅರ್ಥ ಆಯ್ತಾ? ಹಾಗಿದ್ರೆ ಯಾವುದೋ ಒಂದು ಆಬ್ಜೆಕ್ಟ್ ಮೋಷನಲ್ಲಿ ಇರಬೇಕಾದ್ರೆ ಮೂಮೆಂಟ್ ಇರುತ್ತಾ ಇಲ್ವಾ? ಮೋಷನಲ್ಲಿ ಇರಬೇಕಾದ್ರೆ ಮೊಮೆಂಟಮ್ ಇರುತ್ತಾ ಇಲ್ವಾ? ಮೋಷನಲ್ಲಿ ಇರಬೇಕಾದ್ರೆ ವಿ ಅನ್ನೋದು ಇರುತ್ತಾ ಇಲ್ವಾ? ಸೊ ವಿ ಅನ್ನೋದಿದೆ ಅಂದರೆ ವಿ ಇಂಟು ಎಮ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಮೊಮೆಂಟಮ್ ಸಿಗುತ್ತೆ. ಅದೇ ಒಂದು ಆಬ್ಜೆಕ್ಟ್ ರೆಸ್ಟ್ ಪೋರ್ಷನ್ ಇದ್ದಾಗ ವೆಲಾಸಿಟಿ ಇರುತ್ತೆ, ಅದರಲ್ಲಿ ವೆಲಾಸಿಟಿ ಏನಾಗ್ಬಿಡುತ್ತೆ? ಝೀರೋ ಆಗಿಬಿಡುತ್ತೆ. ವೆಲಾಸಿಟಿ ಝೀರೋ ಆಯಿತು ಅಂದರೆ ಮೊಮೆಂಟಮ್ ಏನಾಗುತ್ತೆ? ಝೀರೋ ಆಗಿಬಿಡುತ್ತೆ. ಹೀಗಾಗಿ ಒಂದು ಆಬ್ಜೆಕ್ಟ್ ರೆಸ್ಟ್ ಪೋರ್ಷನ್ ಇದ್ದಾಗ ಅದ್ರ ವೆಲಾಸಿಟಿ ಇರಲ್ಲ, ಮೊಮೆಂಟಮ್ ಇರಲ್ಲ. ಅದೇ ಒಂದು ಆಬ್ಜೆಕ್ಟ್ ಮೂಮೆಂಟ್ ಮಾಡ್ತಾ ಇರಬೇಕಾದ್ರೆ, ಮೋಷನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ವೆಲಾಸಿಟಿನೂ ಇರುತ್ತೆ, ಮೊಮೆಂಟಮ್ಮು ಇರುತ್ತೆ. ಅರ್ಥ ಆಯ್ತಾ? ಹಾಗಿದ್ರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಮೊಮೆಂಟಮ್ ಚೇಂಜ್ ಆದರೆ ಆಬ್ಜೆಕ್ಟಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹೆಂಗೆ ನೋಡೋಣ? ಮೊಮೆಂಟಮ್ ಏನಾಗಬೇಕು? ಟೈಮ್ ತಕ್ಕಾಗೆ ಚೇಂಜ್ ಆಗಬೇಕು. ಹಾಗಿದ್ರೆ ಹೇಳಿ, ಮೊಮೆಂಟಮ್ ಟೈಮ್ ತಕ್ಕಾಗಿ ಚೇಂಜ್ ಆಗಬೇಕು ಅಂದರೆ ಇದೇ ಫಾರ್ಮುಲಾ ಅಲ್ವಾ? ಹೌದಾ? ಇವಾಗ ಮಾಸ್ ಇಂಟು ವೆಲಾಸಿಟಿ ಡಿವೈಡ್ ಬೈ ಟೈಮ್, ಟೈಮ್ ತಕ್ಕಂಗೆ ಚೇಂಜ್ ಆಗಬೇಕು, ಮೊಮೆಂಟಮ್ ಚೇಂಜ್ ಆಗಬೇಕು. ಇವಾಗ ಹೇಳಿ, ಮಾಸ್ ಏನಾದರೂ ಚೇಂಜ್ ಆಗುತ್ತಾ? ಮಾಸ್ ಚೇಂಜ್ ಆಗುತ್ತಾ? ನ್ಯೂಟನ್ ಅವರು ಬೇಜಾರಾಗ್ತಾರೆ. ಮಾಸ್ ಚೇಂಜ್ ಆಗಲ್ಲ. ಸೊ ಮಾಸ್ ವಿಲ್ ರಿಮೇನ್ ಸೇಮ್. ಬಟ್ ಏನು ಚೇಂಜ್ ಆಗ್ಬೋದು? ವೆಲಾಸಿಟಿ ಚೇಂಜ್ ಆಗ್ಬೋದಲ್ಲ. ಹೀಗಾಗಿ ಏನಂತ ತಗೊಳ್ತೀವಿ? ಎಮ್ ಇಂಟು ವಿ ಬೈ ಟಿ. ವೆಲಾಸಿಟಿ ಟೈಮ್ ತಕ್ಕಂಗೆ ಚೇಂಜ್ ಆಗ್ಬೋದಲ್ಲ? ಆಗ್ಬೋದು. ಹಾಗಿದ್ರೆ ಮಾಸ್ ಹಾಗೆ ಉಳ್ಕೊಳ್ಳುತ್ತೆ, ವೆಲಾಸಿಟಿ ಟೈಮ್ ತಕ್ಕಂಗೆ ಚೇಂಜ್ ಆದರೆ ಏನಂತ ಕರಿತೀರಾ? ಅದನ್ನ ಏನಂತ ಕರಿತೀರಾ? ಆಕ್ಸಲರೇಷನ್. ಇದನ್ನೆಲ್ಲ ನೋಡಿದ್ರಲ್ಲ ಫಾರ್ಮುಲಾ. ಸೊ ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ಎ. ಹಾಗಿದ್ರೆ ಇದನ್ನು ಈ ಥರ ಹೇಳ್ತಾ ಹೋಗ್ತೀವಿ. ಈಸ್ ಈಕ್ವಲ್ ಟು ಏನು? ಎಫ್ ಬರುತ್ತೆ. ಎರಡು ವೇ ಇದೆ ಇದು ನ್ಯೂಟನ್ ಸೆಕೆಂಡ್ ಲಾ ಅಲ್ಲಿ. ಏನು ಎರಡು ವೇ ಇದೆ? ಫಸ್ಟ್ ವೇ, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್. ಅದ್ರ ಮೇಲೆ ಫೋರ್ಸ್ ಈಸ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಇದೊಂದು ಫಾರ್ಮುಲಾ ಬರುತ್ತೆ. ಇನ್ನೊಂದು ವೇಲಿ ಏನು ಹೇಳ್ತಾರೆ? ಒಂದು ಆಬ್ಜೆಕ್ಟಲ್ಲಿ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಅದರೊಳಗಡೆ ಮೊಮೆಂಟಮ್ ಚೇಂಜ್ ಆಗಬೇಕು. ಆದರೆ ಮೊಮೆಂಟಮ್ ಚೇಂಜ್ ಆಗಬೇಕಂದ್ರೆ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ವಿ ಬೈ ಟಿ. ಇದು ಒಂದು ಫಾರ್ಮುಲಾ. ಅಲ್ಟಿಮೇಟ್ಲಿ ಇದು ಮುಂದೆ ಹೋಗ್ಬಿಟ್ಟು ಇದೇ ಬರುತ್ತಲ್ವ? ಎಮ್ ಇಂಟು ವಿ ಡಿವೈಡ್ ಬೈ ಟಿ ಮುಂದೆ ಹೋಗ್ಬಿಟ್ಟು ಇದೇ ಬರುತ್ತಲ್ವ? ಅಳಿಯ ಅಲ್ಲ ಮಗಳ ಗಂಡ ಅಂತ ಹೇಳಿ. ಎರಡು ಫಾರ್ಮುಲಾ, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ಗೆ ಎರಡು ಫಾರ್ಮುಲಾ ಬರ್ತಾವೆ. ಸೊ ಫೋರ್ಸ್ ಇಸ್ ಎಮ್ ಇಂಟು ಎ, ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ವಿ ಬೈ ಟಿ. ಅರ್ಥ ಆಯ್ತಾ? ಎರಡು ವೇಲ್ ಅರ್ಥ ಆಯ್ತಾ? ಹೀಗಾಗಿ ಎರಡು ಫಾರ್ಮುಲಾ ಬೇಸ್ ಮೇಲೆ ಇರುವಂಥ ಅಪ್ಲಿಕೇಶನ್ಸ್ ಅಥವಾ ಯೂಸಸ್ಗಳನ್ನ ನೋಡ್ತಾ ಬರ್ತೀವಿ. ಇದ್ರ ಬೇಸ್ ಮೇಲೆ ಇರುವಂಥ ಎಕ್ಸಾಂಪಲ್, ಇದ್ರ ಬೇಸ್ ಮೇಲೆ ಇರುವಂಥ ಎಕ್ಸಾಂಪಲ್ಸ್, ಇದ್ರ ಬೇಸ್ ಮೇಲೆ ನೋಡೋಣ. ನೋಡಿ, ಆಕ್ಸಲರೇಷನ್ ಜಾಸ್ತಿ ಇದ್ದರೆ ಫೋರ್ಸ್ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ? ಜಾಸ್ತಿ ಇರುತ್ತೆ. ಮಾಸ್ ಜಾಸ್ತಿ ಇದ್ದರೆ ಫೋರ್ಸ್ ಜಾಸ್ತಿ ಇರುತ್ತೆ. ಮಾಸ್ ಜಾಸ್ತಿ ಇದ್ದರೆ ಫೋರ್ಸು ಜಾಸ್ತಿ ಇರುತ್ತೆ. ಓಕೆ, ಹಾಂ. ಎಕ್ಸಾಂಪಲ್, ಇವಾಗ ನೀವಲ್ಲ ಬೇರೆ ಯಾರೋ ಒಬ್ಬರು ಇದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ರೋಡ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಒಂದು ಕಾರ್ ಬಂದ್ಬಿಟ್ಟು ಡಿಕ್ಕಿ ಹೊಡೆಯುತ್ತೆ, ಇನ್ನೊಂದು ಲಾರಿ ಬಂದ್ಬಿಟ್ಟು ಡಿಕ್ಕಿ ಹೊಡೆಯುತ್ತೆ. ಎರಡೂ ಕೇಸಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಬಟ್ ಯಾವ ಕೇಸಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ? ಕಾರ ಲಾರಿನ? ಯಾಕೆ? ಲಾರಿಯಲ್ಲಿ ಮಾಸ್ ಏನಾಗ್ತಿದೆ? ಜಾಸ್ತಿ. ಮಾಸ್ ಜಾಸ್ತಿ ಅಂದರೆ ಫೋರ್ಸ್ ಅಪ್ಲೈ ಮಾಡಿರೋದು ಜಾಸ್ತಿ ಇರುತ್ತೆ. ಆಗ ಬರ್ಕೊಳ್ಳೋದು ಬೇಡ. ಬೇರೆ ಇವಾಗ ಒಂದು ಕಾರ್ ನಿಂತಿದೆ, ಇನ್ನೊಂದು ಬೈಕ್ ನಿಂತಿದೆ, ಎರಡನ್ನೂ ಪುಷ್ ಮಾಡಬೇಕು. ಯಾವುದ್ರಲ್ಲಿ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಕು? ಕಾರಾ ಬೈಕಾ? ಯಾಕೆ? ಅದರಲ್ಲಿ ಮಾಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಫೋರ್ಸ್ ಅಪ್ಲೈ ಏನು ಮಾಡಬೇಕು? ಜಾಸ್ತಿ ಮಾಡಬೇಕು. ಓಕೆ, ಸೊ ಹಾಗಿದ್ರೆ ಏನು? ಇದ್ರ ಬೇಸ್ ಮೇಲೆ ಅಂತ ಎಕ್ಸಾಂಪಲ್, ದ ಫೋರ್ಸ್ ರಿಕ್ವೈರ್ಡ್ ಟು ಪುಷ್ ದಿ ಬೈಕ್ ಈಸ್ ಲೆಸ್ಸರ್ ದ್ಯಾನ್ ಫೋರ್ಸ್ ರಿಕ್ವೈರ್ಡ್ ಟು ಪುಷ್ ದಿ ಕಾರ್. Force required to push the bike is lesser than force required to push the car.
ಫೋರ್ಸ್ ರಿಕ್ವೈರ್ಡ್ ಟು ಪುಶ್ ದಿ ಕಾರ್. ಬೈಕನ್ನು ತಳ್ಳಲು ಬೇಕಾಗಿರುವಂಥ ಬಲ ಕಾರನ್ನು ತಳ್ಳಲಿಕ್ಕೆ ಬೇಕಾಗಿರುವಂಥ ಬಲಕ್ಕಿಂತ ಜಾಸ್ತಿ ಇರುತ್ತೆ, ಸೊ ಕಡಿಮೆ ಇರುತ್ತೆ. ಫೋರ್ಸ್ ರಿಕ್ವೈರ್ಡ್ ಟು ಪುಶ್ ದಿ ಬೈಕ್ ಈಸ್ ಲೆಸ್ಸರ್ ದನ್ ಫೋರ್ಸ್ ರಿಕ್ವೈರ್ಡ್ ಟು ಪುಶ್ ದಿ ಕಾರ್. ಬೈಕನ್ನು ತಳ್ಳಲಿಕ್ಕೆ ಬೇಕಾಗಿರುವಂಥ ಬಲ ಕಾರನ್ನು ತಳ್ಳೋಕ್ಕಿಂತ ಕಡಿಮೆ ಇರುತ್ತೆ. ಒನ್ ಎಕ್ಸಾಂಪಲ್, ಇಲ್ಲಿ ಎಕ್ಸಾಂಪಲ್, ಇದ್ರ ಬೇಸ್ ಮೇಲೆ ಎಕ್ಸಾಂಪಲ್. ಇವಾಗ ಹೇಳಿ, ಈ ಆಬ್ಜೆಕ್ಟಲ್ಲಿ ಏನಾದರೂ ಫೋರ್ಸ್ ಇರುತ್ತಾ ಇರಲ್ವಾ? ಈ ಆಬ್ಜೆಕ್ಟಲ್ಲಿ ಫೋರ್ಸ್ ಇರುತ್ತಾ ಇರಲ್ವಾ? ಇರುತ್ತಾ? ಒಂದು ಆಬ್ಜೆಕ್ಟ್ ರೆಸ್ಟ್ ಪೋರ್ಷನ್ ಇದ್ದರೆ ಆ ಆಬ್ಜೆಕ್ಟಲ್ಲಿ ಫೋರ್ಸ್ ಇರುತ್ತಾ ಇರಲ್ವಾ? ಇರುತ್ತಾ? ಚೆಕ್ ಮಾಡಿ. ಆಬ್ಜೆಕ್ಟ್ ರೆಸ್ಟ್ ಪೋರ್ಷನ್ ಇದೆ ಅಂದರೆ ಅದ್ರ ವೆಲಾಸಿಟಿ ಎಷ್ಟಿರುತ್ತೆ? ವೆಲಾಸಿಟಿ, ಸೊ ವೆಲಾಸಿಟಿ 0 ಇದೆ ಅಂತಂದರೆ ಈ ಫೋರ್ಸ್ ಏನಾಗ್ಬಿಡುತ್ತೆ? 0 ಆಗಿಬಿಡುತ್ತೆ. ಸೊ ಆಬ್ಜೆಕ್ಟ್ ರೆಸ್ಟ್ ಪೋರ್ಷನ್ ಇದ್ದಾಗ ಅದರಲ್ಲಿ ಯಾವುದೇ ಥರ ಫೋರ್ಸ್ ಇರಲ್ಲ. ಆ ರೆಸ್ಟ್ ಪೋರ್ಷನ್ ಆಬ್ಜೆಕ್ಟ್ ನೀವು ಬಡಿತು ಅಂದರೆ ನಿಮ್ಗೆ ಯಾವುದೇ ಥರ ಏಟ್ ಆಗಲ್ಲ. ಅರ್ಥ ಆಯ್ತಾ? ಪಾಯಿಂಟ್ ಅರ್ಥ ಆಯ್ತಾ ಇಲ್ವಾ? ಆಬ್ಜೆಕ್ಟ್ ರೆಸ್ಟ್ ಪೋರ್ಷನ್ ಇದ್ದಾಗ ನಿಮಗೆ ಬಡಿತು ಅಂತಂದರೆ ನಿಮ್ಗೆ ಯಾವುದೇ ಥರ ಏಟ್ ಆಗಲ್ಲ. ಸುಮ್ಮನೆ ನಾಟಕ ಮಾಡಬೇಕಷ್ಟೆ. ಓಕೆ, ಯಾಕೆ ಫೋರ್ಸ್ ಇರಲ್ಲ, ಅದರಲ್ಲಿ ಫೋರ್ಸ್ ಇರಲ್ಲ. ನೆಕ್ಸ್ಟ್ ಒನ್, ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ. ಹಾಗಾದರೆ ಫೋರ್ಸ್ ಯಾವ ಆಬ್ಜೆಕ್ಟಲ್ಲಿ ಇರುತ್ತೆ? ಯಾವ ಆಬ್ಜೆಕ್ಟ್ ಮೋಷನಲ್ಲಿ ಇರುತ್ತೆ. ವೆಲಾಸಿಟಿ ಇದೆ ಅಂದರೆ ಮೋಷನಲ್ಲಿ ಇರುತ್ತೆ. ಆಬ್ಜೆಕ್ಟ್ ಯಾವ್ದು ಮೋಷನಲ್ಲಿ ಇರುತ್ತೆ, ಡೆಫಿನೆಟಾಗಿ ಅದರಲ್ಲಿ ಫೋರ್ಸ್ ಇರುತ್ತೆ. ಅದು ಯಾವ ಆಬ್ಜೆಕ್ಟ್ ಮೋಷನಲ್ಲಿ ಇರುತ್ತೆ, ಡೆಫಿನೆಟಾಗಿ ಅದರ ಮೊಮೆಂಟಮ್ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್, ಇವಾಗ ಒಂದು ಬಾಲ್ ಎಸೆದಿನಿ. ಬಾಲ್ ಎಸೆದ ತಕ್ಷಣ ಆ ಬಾಲ್ ಮೂಮೆಂಟ್ ಆಗ್ತಾ ಇರಬೇಕಾದ್ರೆ ಅದ್ರ ಮಾಸ್ ಇರುತ್ತೆ, ವೆಲಾಸಿಟಿ ಇರುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? ನಮಗೆ ಮೊಮೆಂಟಮ್ ಸಿಗುತ್ತೆ. ಇವಾಗ ಆ ವೆಲಾಸಿಟಿ ಎಲ್ಲ ಟೈಮಲ್ಲೂ ಸೇಮ್ ಇರುತ್ತೆ, ಚೇಂಜ್ ಆಗ್ತಿರುತ್ತೆ. ಹೀಗಾಗಿ ಅದು ಚೇಂಜ್ ಆಗ್ತಿರೋದ್ರಿಂದ, ಟೈಮ್ ತಕ್ಕಂಗೆ ಚೇಂಜ್ ಆಗ್ತಿರೋದ್ರಿಂದ ಮೊಮೆಂಟಮ್ ಚೇಂಜ್ ಆಗುತ್ತೆ. ಮೊಮೆಂಟಮ್ ಟೈಮ್ ತಕ್ಕಂಗೆ ಚೇಂಜ್ ಆದರೆ ಆ ಬಾಲಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಫೋರ್ಸ್ ಇಟ್ಕೊಂಡ್ಬಿಟ್ಟು ನಿಮಗೆ ಹಿಟ್ ಆಗ್ತಾ ಹೋಗುತ್ತೆ, ಪೇನ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಿದ್ರೆ ಆ ಪೇನ್ ನಿಮಗೆ ಕಡಿಮೆ ಆಗಬೇಕಾ, ಜಾಸ್ತಿ ಆಗಬೇಕಾ? ಬಾಲ್ ಹಿಟ್ ಆದಾಗ ನಿಮಗೆ ಪೇನ್ ಕಡಿಮೆ ಆಗಬೇಕಾ, ಜಾಸ್ತಿ ಆಗಬೇಕಾ? ಜಾಸ್ತಿ ಆಗಬೇಕಾ? ನಿಮಗೆ ಪೇನ್ ಜಾಸ್ತಿ ಆಗಬೇಕಾ? ಬಾಲ್ ನಿಮಗೆ ಬಡ್ದಾಗ ಪೇನ್ ಜಾಸ್ತಿ ಆಗಬೇಕಾ, ಕಡಿಮೆ ಆಗಬೇಕಾ? ನಿಮಗೆ ಏಟ್ ಜಾಸ್ತಿ ಆಗಬೇಕಾ, ಕಡಿಮೆ ಆಗಬೇಕಾ? ಅರ್ಥ ಆಯ್ತಾ ಪಾಯಿಂಟ್ ಇವಾಗಲಾದರೂ? ಏಟ್ ಕಡಿಮೆ ಆಗಬೇಕು ಅಂದರೆ ಫೋರ್ಸ್ ಪ್ರೊಡ್ಯೂಸ್ ಆಗಿರೋದು ಕಡಿಮೆ ಇರಬೇಕಾ, ಜಾಸ್ತಿ ಇರಬೇಕಾ? ಫೋರ್ಸ್ ಟೈಮ್ ಹೆಂಗೆ ರಿಲೇಷನ್ ಇದೆ? ಇನ್ವರ್ಸ್ಲಿ ಪ್ರಪೋರ್ಷನ್. ಹೀಗಾಗಿ ಫೋರ್ಸ್ ಕಡಿಮೆ ಆಗಬೇಕು, ಪೇನ್ ಕಡಿಮೆ ಆಗಬೇಕು, ಫೋರ್ಸ್ ಕಡಿಮೆ ಆಗಬೇಕು ಅಂದರೆ ಟೈಮ್ ಕೊಡೋದು ಜಾಸ್ತಿ ಕೊಡಬೇಕು, ಟೈಮ್ ಜಾಸ್ತಿ ಕೊಡಬೇಕಾಗುತ್ತೆ. ಹೀಗಾಗಿ ಅದನ್ನು ಎಲ್ಲಿ ಎಕ್ಸಾಂಪಲ್ ಆಗಿ ನೋಡ್ತಾ ಹೋಗ್ತೀರಾ? ಕ್ರಿಕೆಟಲ್ಲಿ ನೋಡ್ತಾ ಹೋಗ್ತಾರೆ. ಕ್ರಿಕೆಟಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಬಾಲ್ನ ಕ್ಯಾಚ್ ಬಂದಾಗ ಸಡನ್ನಾಗಿ ಈ ರೀತಿ ಹಿಡ್ಕೊಳ್ತಾರೆ, ಏನು ಕೈನ ಈ ಥರ ಸ್ವಿಂಗ್ ಮಾಡ್ತಾ ಬರ್ತಾರೆ. ಆದರೆ ಯಾವಾಗ ಆ ಥರ ಸ್ವಿಂಗ್ ಮಾಡ್ತಾ ಹೋಗ್ತಾರೆ, ತುಂಬ ಜಾಸ್ತಿ ಟೈಮ್ ಕೊಡ್ತಾ ಹೋಗ್ತಾರೆ ಆ ಬಾಲ್ ವೆಲಾಸಿಟಿ 0 ಆಗಲಿಕ್ಕೆ, ಬಾಲ್ ರೆಸ್ಟ್ ಪೋರ್ಷನ್ ಬರಲಿಕ್ಕೆ. ಹೀಗಾಗಿ ನೋಡಿ, ಅಬ್ಸರ್ವ್ ಮಾಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಅದು ಟೈಮ್ ಕೊಡ್ತಾ ಇದ್ದಾರೆ. ಹೀಗಾಗಿ ಅದರ ಬಾಲ್ ವೆಲಾಸಿಟಿ ಸ್ಲೋ ಆಗಿ ಕಡಿಮೆ ಆಗಿ ಲಾಸ್ಟಲ್ಲಿ 0 ಆಗುತ್ತೆ. ಸಡನ್ನಾಗಿ ಬಾಲ್ ಈ ಥರ ಹಿಡ್ಕೊಂಡ್ರೆ ಟೈಮ್ ಕೊಟ್ಟೇ ಇಲ್ಲ ಅವರು, ಟೈಮ್ ತುಂಬ ಕಡಿಮೆ ಇರುತ್ತೆ. ಟೈಮ್ ಯಾವಾಗ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ, ಫೋರ್ಸ್ ಅಪ್ಲೈಡ್ ಮ್ಯಾಕ್ಸಿಮಮ್ ಇರುತ್ತೆ, ಕೈಗೆ ಏಟ್ ಜಾಸ್ತಿ ಬೀಳುತ್ತೆ. ಹೀಗಾಗಿ ಬಾಲ್ ಯಾವಾಗಲೂ ಕ್ಯಾಚ್ ಮಾಡಬೇಕಾದ್ರೆ ಏನು ಮಾಡ್ತಾ ಹೋಗಬೇಕು? ಕೈನ ಸ್ವಿಂಗ್ ಮಾಡ್ತಾ ಹೋಗಬೇಕು. ಕೈ ಯಾವಾಗ ಸ್ವಿಂಗ್ ಮಾಡ್ತೀವಿ, ಜಾಸ್ತಿ ಟೈಮ್ ಕೊಡ್ತಾ ಇದ್ದಾಗೆ. ಟೈಮ್ ಜಾಸ್ತಿ ಕೊಟ್ಟರೆ, ಟೈಮ್ ಜಾಸ್ತಿ ಆಯಿತು ಅಂದರೆ ಫೋರ್ಸ್ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ? ಇನ್ವರ್ಸ್ಲಿ ಪ್ರಪೋರ್ಷನ್. ಹೀಗಾಗಿ ಅವಾಗ ಅಷ್ಟೊಂದು ಕೈಗೆ ಏಟ್ ಆಗಲ್ಲ. ಅಪ್ಲಿಕೇಶನ್ ಇದ್ರ ಬೇಸ್ ಮೇಲೆ ಇರುವಂಥ ಅಪ್ಲಿಕೇಶನ್ ಏನು ಹೇಳ್ತಾ ಹೋಗ್ಬೋದು? ಫೀಲ್ಡರ್ ಸ್ವಿಂಗ್ಸ್ ಹಿಸ್ ಹ್ಯಾಂಡ್ಸ್ ಟು ಕ್ಯಾಚ್ ದಿ ಬಾಲ್. Fielder swings his hands. Fielder swings his hand. Fielder swings hands to catch the ball. Fielder swings hands to catch the ball.
ಫೀಲ್ಡರ್ಗಳು ಬಾಲನ್ನು ಕ್ಯಾಚ್ ಮಾಡಬೇಕಾದ್ರೆ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾರೆ. ಫೀಲ್ಡರ್ಗಳು ಬಾಲನ್ನು ಕ್ಯಾಚ್ ಮಾಡಬೇಕಾದ್ರೆ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾರೆ. ಸ್ವಿಂಗ್ಸ್ ಇಸ್ ಹ್ಯಾಂಡ್ಸ್ ಟು ಕ್ಯಾಚ್ ದಿ ಬಾಲ್. ಯಾಕೆ ಫೋರ್ಸ್ ಕಡಿಮೆ ಸಿಗುತ್ತೆ ಅವಾಗ. ಓಕೆ, ನೆಕ್ಸ್ಟ್ ಒನ್. ಒಂದಿಷ್ಟು ಕೇಸಸಲ್ಲಿ ಆ ಥರ ಸ್ವಿಂಗ್ ಮಾಡಲಿಕ್ಕೆ ಟೈಮೇ ಸಿಗಲ್ಲ. ಎಕ್ಸಾಂಪಲ್ 30 ಯಾರ್ಡ್ ಸರ್ಕಲಲ್ಲಿ ಫೀಲ್ಡರ್ಸ್ ಇರ್ತಾರೆ, ಇಲ್ಲ ಬ್ಯಾಟ್ಸ್ಮನ್ ಹೊಡೆದ ತಕ್ಷಣ ಬೌಲರ್ ಕಡೆಗೆ ಬಾಲ್ ಬಂತು ಅಂದರೆ ಸಡನ್ನಾಗಿ ಹಿಡಿಲೇಬೇಕು. ಅವರು ಸ್ವಿಂಗ್ ಮಾಡೋ ಸೊತ್ತಿಗೆ ಆಲ್ರೆಡಿ 6-4 ಹೋಗ್ಬಿಟ್ಟಿರುತ್ತೆ. ಹೀಗಾಗಿ ಅಲ್ಲಿ ಕೊಡೋ ಟೈಮ್ ತುಂಬ ಕಡಿಮೆ ಇರುತ್ತೆ. ಟೈಮ್ ತುಂಬ ಕಡಿಮೆ ಕೊಟ್ಟರೆ ಫೋರ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ? ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಹೀಗಾಗಿ ಆ ಟೈಮಲ್ಲಿ ತುಂಬ ಜಾಸ್ತಿ ಫೋರ್ಸಿಂದ ಹಿಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಬೆರಳು ಅದೇನೋ ಕೈ ಮುರ್ಕೊಂಡು ಬ್ಯಾಂಡೇಜ್ ಹಾಕೊಂಡು ಬರ್ತಾ ಹೋಗ್ತಾರೆ. 30 ಯಾರ್ಡ್ ಸರ್ಕಲ್ ಇರೋರು ಒಳಗಡೆ ಜಾಸ್ತಿ ಪೇನ್ ಆಗ್ತಾ ಇರುತ್ತೆ. ಇದೇ ರೀಸನ್. ಓಕೆ, ಗೊತ್ತಿರಿ. ನೆಕ್ಸ್ಟ್ ಒನ್, ಇನ್ನೊಂದು ಎಕ್ಸಾಂಪಲ್. ಅನದರ್ ಎಕ್ಸಾಂಪಲ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ಲಾಂಗ್ ಜಂಪ್ ಆ್ಯಂಡ್ ಹೈ ಜಂಪ್ ಆಫ್ ಎ ಪರ್ಸನ್. ಲಾಂಗ್ ಜಂಪ್ ಆ್ಯಂಡ್ ಹೈ ಜಂಪ್ ಆಫ್ ಎ ಪರ್ಸನ್. ಉದ್ದ ಜಿಗಿತ, ಎತ್ತರ ಜಿಗಿತ. ಲಾಂಗ್ ಜಂಪ್ ಆ್ಯಂಡ್ ಹೈ ಜಂಪ್. ಒಬ್ಬ ಪರ್ಸನ್ ಲಾಂಗ್ ಜಂಪ್ ಹೈ ಜಂಪ್ ಮಾಡ್ತಾ ಇರಬೇಕಾದ್ರೆ ಅವನ ಬಾಡಿ ಒಳಗಡೆ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಬ್ಸರ್ವ್ ಮಾಡಿ. ಚೆಕ್. ಇವಾಗ ಪರ್ಸನ್ ತುಂಬ ದೂರದಿಂದ ಓಡಿ ಬರ್ತಾ ಇದ್ದಾನೆ. ಓಡಿ ಬಂದುಬಿಟ್ಟು ಲಾಂಗ್ ಜಂಪ್ ಮಾಡಬೇಕು. ಇಲ್ಲೇನಿದೆ? ಮರಳಿದೆ. ಇಲ್ಲೇನಿದೆ? ಒಂದು ಫಾಲ್ ಲೈನ್ ಇದೆ. ಓಡಿ ಬರ್ತಾ ಇದ್ದಾನೆ ಅಂದರೆ ಅವನಲ್ಲಿ ಮಾಸ್ ಇದೇನೇ ಇಲ್ವಾ? ಮಾಸ್. ಓಡ್ತಾ ಇದ್ದಾನೆ ಅಂದರೆ ವೆಲಾಸಿಟಿ ಇದೇನೇ ಇಲ್ವಾ? ಬಂದ್ಬಿಟ್ಟು ಈ ಲೈನ್ನ ಟಚ್ ಮಾಡಿ ಜಂಪ್ ಮಾಡ್ತಾನೆ. ಸೊ ಜಂಪ್ ಮಾಡಿದಾಗಿಂದ ಹಿಡಿದು, ಇಲ್ಲಿಂದ ಜಂಪ್ ಮಾಡಿದಾಗಿಂದ ಹಿಡಿದು ಬೀಳೋವರೆಗೂ ಕಂಟಿನ್ಯೂಸ್ ಆಗಿ ಅವನ ವೆಲಾಸಿಟಿ ಸೇಮ್ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ? ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಹಾಗಿದ್ರೆ ಮಾಸ್ ಇಂಟು ವೆಲಾಸಿಟಿ ಟೈಮ್ ತಕ್ಕಂಗೆ ಚೇಂಜ್ ಆಗ್ತಿದೆ ಅಂತಂದರೆ ಮೊಮೆಂಟಮ್ ಚೇಂಜ್ ಆಗ್ತಿದೆ. ಬೀಳಬೇಕಾದ್ರೆ ಮೊಮೆಂಟಮ್ ಚೇಂಜ್ ಆಗ್ತಿದೆ. ಚೇಂಜ್ ಆಗಬೇಕಾದ್ರೆ ಅವನಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ಏನು ಪ್ರೊಡ್ಯೂಸ್ ಆಗುತ್ತೆ? ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಫೋರ್ಸ್ ಇಟ್ಕೊಂಡ್ಬಿಟ್ಟು ಅವನು ಮರಳ ಮೇಲೆ ಬೀಳ್ತಾನೆ. ಬಿದ್ದು ಆದಮೇಲೆ ಏನಾಗುತ್ತೆ? ಅದು ನ್ಯೂಟನ್ಸ್ ಥರ್ಡ್ ಲಾ ಅಲ್ಲಿ ಬರುತ್ತೆ, ಅಲ್ಲಿ ಡಿಸ್ಕಸ್ ಮಾಡಿ. ಬಟ್ ಜಂಪ್ ಮಾಡಿದಾಗಿಂದ ಹಿಡಿದು ಬೀಳೋವರೆಗೂ ಕಂಟಿನ್ಯೂಸ್ ಆಗಿ ಮೊಮೆಂಟಮ್ ಚೇಂಜ್ ಆಗ್ತಾ ಆಗ್ತಾ ಹೋಗುತ್ತೆ. ಹೀಗಾಗಿ ಅವನ ಬಾಡಿ ಒಳಗಡೆ ಏನು ಪ್ರೊಡ್ಯೂಸ್ ಆಗುತ್ತೆ? ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಲಾಂಗ್ ಜಂಪ್ ಆ್ಯಂಡ್ ಹೈ ಜಂಪ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಪಾಯಿಂಟ್ ಅರ್ಥ ಆಯ್ತಾ? ಸರ್, ನ್ಯೂಟನ್ಸ್ ಫಸ್ಟ್ ಲಾನು ಫೋರ್ಸ್ ಬಗ್ಗೆನೇ ಹೇಳ್ತದೆ, ನ್ಯೂಟನ್ ಸೆಕೆಂಡ್ ಲಾನು ಫೋರ್ಸ್ ಬಗ್ಗೆನೇ ಹೇಳ್ತದೆ. ಬಟ್ ಡಿಫ್ರೆನ್ಸ್ ಏನು? ಫಸ್ಟ್ ಲಾ ಅಲ್ಲಿ ಏನಿದೆ ಇಲ್ಲ ಅಂತ ಚೆಕ್ ಮಾಡ್ಬೇಕು ನೀವು. ಇನರ್ಷಿಯಾ ಆಫ್ ಮೋಷನ್ ಆ್ಯಂಡ್ ರೆಸ್ಟ್ ಇದೆಲ್ಲ ಅಂತ ಚೆಕ್ ಮಾಡಬೇಕು. ಸೆಕೆಂಡ್ ಲಾ ಅಲ್ಲಿ ಏನು ಚೆಕ್ ಮಾಡಬೇಕು? ಮೊಮೆಂಟಮ್ ಚೇಂಜ್ ಆಗ್ತಿದೆನಾ? ಚೇಂಜ್ ಆಗ್ತಿದ್ರೆ ಫೋರ್ಸ್ ಇರುತ್ತಾ ಇಲ್ವಾ ಅಂತ ಚೆಕ್ ಮಾಡಿ. ಅದು ಕಾನ್ಸೆಪ್ಟ್. ಅರ್ಥ ಆಯ್ತಾ? ಹಾಂ, ಓಕೆ. ನೆಕ್ಸ್ಟ್ ವಿಲ್ ಮೂವ್ ಟು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಫೇಮಸ್ ಸ್ಟೇಟ್ಮೆಂಟ್ ಎಲ್ಲರಿಗೂ ಗೊತ್ತಿರೋದು. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಪ್ರತಿಯೊಂದು ಕ್ರಿಯೆಗೆ ಅದರ ವಿರುದ್ಧ ದಿಕ್ಕಿನಲ್ಲಿ ಪ್ರತಿಕ್ರಿಯೆ ಇರುತ್ತದೆ. ಪ್ರತಿಯೊಂದು ಕ್ರಿಯೆಗೆ ಅದರ ವಿರುದ್ಧ ದಿಕ್ಕಿನಲ್ಲಿ ಪ್ರತಿಕ್ರಿಯೆ ಇರುತ್ತದೆ. So for every action there will be equal and opposite reaction. ಎರಡು ಈಕ್ವಲ್ ಇರ್ತವೆ, ಅಪೋಸಿಟ್ ಇರ್ತವೆ. ಚೆಕ್ ಮಾಡೋಣ. ಒಂದು ವಾಲ್ ಇದೆ ಅಂತ ಅನ್ಕೊಳ್ಳಿ. ಒಂದು ಗೋಡೆ ಇದೆ, ಆ ಗೋಡೆಗೆ ನೀವು ಬಾಲ್ ಎಸಿತೀರಾ. ಇವಾಗ ಬಾಲ್ ಬಂದುಬಿಟ್ಟು ಇದಕ್ಕೆ ಹಿಟ್ ಆಗುತ್ತೆ. ಒಂದಿಷ್ಟು ಫೋರ್ಸಲ್ಲಿ ಬಂದುಬಿಟ್ಟು ಹಿಟ್ ಆಗುತ್ತೆ. ಅದನ್ನ ನಾನು F1 ಅಂತ ಕರಿತೀನಿ. ಫೋರ್ಸ್ F1 ಏನು? ಬಾಲ್ ವಾಲ್ ಮೇಲೆ ಹಾಕ್ತಿರೋದು F1 ಫೋರ್ಸ್. ನೆಕ್ಸ್ಟ್ ಅದಾದಮೇಲೆ
ವಾಲ್ನ ಹಿಟ್ ಮಾಡಿದಾದ್ಮೇಲೆ ಬಾಲ್ ಮೇಲೆ ಒಂದಿಷ್ಟು ಫೋರ್ಸ್ ಅಪ್ಲೈ ಮಾಡುತ್ತೆ, ಇದರ ಅಪೋಸಿಟ್ ಆಗಿರುತ್ತೆ, ಡೈರೆಕ್ಷನ್ ಏನಾಗಿರುತ್ತೆ, ಅಪೋಸಿಟ್ ಆಗಿರುತ್ತೆ. ಇವಾಗ ಬಾಲ್ ಮೇಲೆ ಅಪ್ಲೈ ಮಾಡ್ತಾ ಇದೆ, ಅದು ಎಕ್ಸಾಕ್ಟ್ ಆಗಿ F2 ಇರುತ್ತೆ. ಏನು ಹೇಳ್ತಾ ಹೋಗ್ತಾರೆ ನೋಡಿ ನ್ಯೂಟನ್ಸ್ ಥರ್ಡ್ ಲಾ ಅಲ್ಲಿ, ಇದು ಆಕ್ಷನ್, ಇದು ರಿಯಾಕ್ಷನ್. ಬಾಲ್ ಇದ್ರ ಮೇಲೆ ಹಾಕುವಂಥ ಫೋರ್ಸ್ ಆಕ್ಷನ್, ಗೋಡೆ ಬಾಲ್ ಮೇಲೆ ಹಾಕುವಂಥ ಫೋರ್ಸ್ ರಿಯಾಕ್ಷನ್. ಸೊ ಇದು ಆಕ್ಷನ್ ಇರುತ್ತೆ, ಇದು ರಿಯಾಕ್ಷನ್ ಇರುತ್ತೆ. ಆಕ್ಷನ್ ರಿಯಾಕ್ಷನ್ ಈಕ್ವಲ್ ಇರ್ತಾವ, ಚೇಂಜ್ ಆಗುತ್ತಾ? ಈಕ್ವಲ್ ಇರುತ್ತೆ. ಸೊ ಆಕ್ಷನ್ ರಿಯಾಕ್ಷನ್ ಈಕ್ವಲ್ ಇರುತ್ತೆ, ಎರಡೂ ಈಕ್ವಲ್ ಇದ್ದಾವೆ. ಎರಡು ಸೇಮ್ ಡೈರೆಕ್ಷನ್ ಇರುತ್ತೆ, ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಅಪೋಸಿಟ್ ಡೈರೆಕ್ಷನ್, ಈಗ ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಇದನ್ನು ನಾವು ಏನಂತ ತಗೊಳ್ತೀವಿ, ಮೈನಸ್ ಅಂತ ತಗೊಳ್ತೀವಿ. ಸೊ ದಿಸ್ ಇಸ್ ದ ಇಂಡಿಕೇಶನ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಈ ರೀತಿ ನಾವು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ನ ತೋರಿಸ್ತಾ ಬರ್ತೀವಿ. ಒಂದು ಆ್ಯಕ್ಷನ್ಗೆ ಈಕ್ವಲ್ ರಿಯಾಕ್ಷನ್ ಇರುತ್ತೆ, ಬಟ್ ಮೈನಸ್ ಯಾಕೆ ತಗೊಳ್ತಾ ಇದ್ದೀರಿ? ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಮೈನಸ್ ಅಂತ ತಗೊಳ್ತೀವಿ. ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಕೇಳ್ತಾ ಹೋಗ್ತೀನಿ, ಆನ್ಸರ್ ಮಾಡ್ತಾ ಹೋಗಿ. ಇದು ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ಗಳಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ಸ್ ಕವರ್ ಮಾಡಿಬಿಟ್ಟು ಆ ಕಾನ್ಸೆಪ್ಟಿಗೆ ಬರ್ತಾ ಹೋಗೋದು. ಓಕೆ, ಸೊ ಎಕ್ಸಾಂಪಲ್ಸ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಎಕ್ಸಾಂಪಲ್ ಏನು ಚೆಕ್ ಮಾಡಬೇಕು? ಪ್ರತಿಯೊಂದು ಎಕ್ಸಾಂಪಲ್ಸಲ್ಲಿ ಆ್ಯಕ್ಷನ್ ರಿಯಾಕ್ಷನ್ ಇದನ್ನ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದೇ ಎಕ್ಸಾಂಪಲ್ಸ್. ಫಸ್ಟ್ ಎಕ್ಸಾಂಪಲ್, ಸ್ವಿಮ್ಮಿಂಗ್, ಈಜುವುದು, ಸ್ವಿಮ್ಮಿಂಗ್. ಸೊ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಏನು ಮಾಡ್ತಾ ಹೋಗ್ತೀರಾ? ಕೈನ ಹಿಂದೆ ಬಡಿತಾ ಹೋಗ್ತೀರಾ, ಹಿಂದೆ ಎಳಿತಾ ಹೋಗ್ತೀರಾ, ಅದು ಫೋರ್ಸ್, ಆ್ಯಕ್ಷನ್. ಅಷ್ಟೇ ಫೋರ್ಸ್ನ ನೀವು ರಿಯಾಕ್ಷನ್ ಆಗಿಬಿಟ್ಟು ಏನಾಗ್ತಾ ಹೋಗ್ತೀರಾ, ಮುಂದೆ ಮೂಮೆಂಟ್ ಮಾಡ್ತಾ ಹೋಗ್ತೀರಾ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ನೆಕ್ಸ್ಟ್ ಒನ್, ಫ್ಲೈಯಿಂಗ್ ಆಫ್ ಬರ್ಡ್ಸ್, ಹಕ್ಕಿ ಹಾರೋದು, ಫ್ಲೈಯಿಂಗ್ ಆಫ್ ಬರ್ಡ್ಸ್. ಸೊ ಬರ್ಡ್ಸ್ ಫ್ಲೈ ಮಾಡಬೇಕಾದ್ರೆ ಏನಾಗುತ್ತೆ, ತನ್ನ ವಿಂಗ್ಸಿಂದ ಕೆಳಗಡೆ ಬಡಿಯುತ್ತೆ, ಆ್ಯಕ್ಷನ್. ಎಷ್ಟು ಫೋರ್ಸ್ನ ಕೆಳಗಡೆ ಬಡಿಯುತ್ತೆ ಅಷ್ಟೇ ಫೋರ್ಸ್ನ ಅದು ಮೇಲ್ಗಡೆ ಮೂಮೆಂಟ್ ಆಗಲಿ ಸ್ಟಾರ್ಟ್ ಆಗುತ್ತೆ, ರಿಯಾಕ್ಷನ್. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಅಪೋಸಿಟ್. ಥರ್ಡ್ ಒನ್, recoiling of gun. ಗನ್ ಹಿಂದಕ್ಕೆ ಬರೋದು, recoiling of gun. recoiling of gun ಅಂದರೆ ಏನಾಗುತ್ತೆ ನೋಡಿ, ಇವಾಗ ಒಂದು ಗನ್ ಇದೆ ಅಂತ ಅನ್ಕೊಳ್ಳಿ. ಆ ಗನ್ನಿಂದ ನೀವು ಯಾವಾಗ ಶೂಟ್ ಮಾಡ್ತೀರಾ, ಒಂದಿಷ್ಟು ಫೋರ್ಸಲ್ಲಿ ಬುಲೆಟ್ ಹೊರಗಡೆ ಬರುತ್ತೆ, ಅದು ಆ್ಯಕ್ಷನ್. ಅಷ್ಟೇ ಫೋರ್ಸಲ್ಲಿ ಗನ್ ಹಿಂದೆ ಬರುತ್ತೆ, ಅದು ರಿಯಾಕ್ಷನ್. ಇದು ಆ್ಯಕ್ಷನ್, ಇದು ರಿಯಾಕ್ಷನ್. ಗನ್ ಹಿಂದೆ ಬರ್ತಾ ಇದೆಯಲ್ಲ, ಅದು ನಾವು ರೀಕಾಯಿಲಿಂಗ್ ಆಫ್ ಗನ್ ಅಂತ ಹೇಳ್ತೀವಿ. ಹೀಗಾಗಿ ಏನು ಮಾಡ್ತಾ ಹೋಗ್ತಾರೆ, ಯೂಶಲಿ ರೈಫಲಿಂದ ಶೂಟ್ ಮಾಡ್ತಾ ಇರಬೇಕಾದ್ರೆ ಆ ಗನ್ ಹಿಂದೆ ಬಂದ್ಬಿಟ್ಟು ಶೋಲ್ಡ್ರಿಗೆ ಹಿಟ್ ಆಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಮೊದಲೇ ಶೋಲ್ಡ್ರಿಗೆ ಸಪೋರ್ಟ್ ಕೊಟ್ಬಿಟ್ಟು ಶೂಟ್ ಮಾಡ್ತಾ ಹೋಗ್ತಾರೆ. ಫಿಲ್ಮೆಲ್ಲ ತೋರಿಸ್ತಾರೆ, ಒಂದೇ ಬೆರಳಲ್ಲಿ ಶೂಟ್ ಮಾಡೋದು, ಅದೆಲ್ಲ ಸುಳ್ಳು, ಮೂಮೆಂಟ್ ಆಗಲ್ಲ. ಫೋರ್ತ್ ಒನ್ ಆ್ಯಕ್ಷನ್ ರಿಯಾಕ್ಷನ್. ಪ್ರತಿಯೊಂದಲ್ಲೂ ಆ್ಯಕ್ಷನ್ ರಿಯಾಕ್ಷನ್ ಇದೆ. ಓಕೆ, fourth application, motion of rocket or satellite launching vehicle. ರಾಕೆಟ್ ನ ಚಲನೆ, motion of rocket and satellite launching vehicles. ರಾಕೆಟ್ ನ ಚಲನೆ. ರಾಕೆಟ್ ಉಡಾವಣೆ ಮಾಡಬೇಕು, ಸ್ಯಾಟಲೈಟ್ ಉಡಾವಣೆ ಮಾಡಬೇಕು, ಲಾಂಚ್ ಮಾಡಬೇಕು ಅಂದರೆ ಹೇಗಾಗುತ್ತೆ ನೋಡಿ. ಈ ಥರ ಸ್ಯಾಟಲೈಟ್ ಇದೆ, ಇದಿಷ್ಟೇ ಸ್ಯಾಟಲೈಟ್. ಇದು ಕೆಳಗಡೆ ಇರೋದೆಲ್ಲ ಏನು, ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಇದ್ರ ಒಳಗಡೆ ಏನಿರುತ್ತೆ, ಫ್ಯೂಲ್ ಇರುತ್ತೆ. ಆ ಫ್ಯೂಲ್ ಇಂಧನ ಏನಾಗುತ್ತೆ, ಬರ್ನ್ ಆಗುತ್ತೆ. ಫ್ಯೂಲ್ ಬರ್ನ್ ಆದಮೇಲೆ ಮಟೀರಿಯಲ್ಸನ್ನು ಹೈ ಫೋರ್ಸಿಂದ ಕೆಳಗಡೆ ಪುಷ್ ಮಾಡುತ್ತೆ. ಬಿಡುತ್ತೆ. ಇದು ಆ್ಯಕ್ಷನ್ ಅಂದರೆ ಫೋರ್ಸ್. ಎಷ್ಟು ಫೋರ್ಸಿಂದ ಕೆಳಗಡೆ ಬಿಟ್ಟಿರುತ್ತಲ್ಲ ಅಷ್ಟೇ ಫೋರ್ಸಿಂದ ಮೇಲ್ಗಡೆ ಅದು ಲಾಂಚ್ ಆಗ್ತಾ ಹೋಗುತ್ತೆ. ಇದನ್ನ ಏನಂತ ಕರಿತಾ ಹೋಗ್ತೀವಿ, ರಿಯಾಕ್ಷನ್ ಅಂತ ಹೇಳ್ತೀವಿ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್.
ಓಕೆ, ಇದನ್ನು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ನ ಇನ್ನೊಂದು ಹೆಸರನ್ನ ನಾವು ಕರಿತೀವಿ, ಅದನ್ನು ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತಾನು ಕರಿತೀವಿ. ಸೊ ಇಟ್ ಈಸ್ ಆಲ್ಸೋ ಕೋಲ್ಡ್ ಅಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ನ್ಯೂಟನ್ಸ್ ಥರ್ಡ್ ಲಾ ಇಸ್ ಆಲ್ಸೋ ಕೋಲ್ಡ್ ಅಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಸಂವೇಗದ ಸಂರಕ್ಷಣೆ ನಿಯಮ ಅಂತ ಕರಿತೀವಿ. ಸಂವೇಗದ ಸಂರಕ್ಷಣೆ ನಿಯಮ ಅಂತ ಹೇಳ್ತೀವಿ. ಸಂವೇಗದ ಸಂರಕ್ಷಣೆ ನಿಯಮ, ಸಂವೇಗದ ಸಂರಕ್ಷಣೆ ನಿಯಮ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟ್ ಅಂತ ಕರಿತೀವಿ. ಈಗ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ, ನ್ಯೂಟನ್ಸ್ ಥರ್ಡ್ ಲಾದ ಏನೇನು ಅಪ್ಲಿಕೇಶನ್ಸ್ಗಳು ಬರ್ತವೆ ಅದೆಲ್ಲ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಮತ್ತು ಅಪ್ಲಿಕೇಶನ್ಸ್ಗಳು ಬರ್ತವೆ. ಹೀಗಾಗಿ ರಾಕೆಟ್ ಲಾಂಚಿಂಗ್ ಎರಡರಲ್ಲೂ ಬರುತ್ತೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಅಲ್ಲೂ ಬರುತ್ತೆ, ದೆನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಲ್ಲೂ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್. ಇದನ್ನೇ ಮತ್ತೆ ನೋಡ್ತಾರೆ ಎಕ್ಸಾಂಪಲ್, ಸೇಮ್ ಕಾನ್ಸೆಪ್ಟ್. ಈ ಐರನ್ ಮ್ಯಾನ್ ಮೂವಿ ನೋಡಿದರೆ, ಐರನ್ ಮ್ಯಾನಲ್ಲಿ ಕೆಳಗಡೆ ಯಾವ ಥರ ಬೆಂಕಿ ಹಚ್ಕೊಳ್ತಾರೆ ಅಷ್ಟು ಫಾಸ್ಟಾಗಿ ಮೇಲ್ಗಡೆ ಮೂವ್ಮೆಂಟ್ ಮಾಡ್ತಾರೆ. ಸೇಮ್ ಅದೇ ನೀವು ದೀಪಾವಳಿ ಟೈಮಲ್ಲಿ ಪಟಾಕಿಗಳನ್ನ ನೋಡ್ತಾ ಹೋಗ್ತಿರಲ್ಲ, ಆ ರಾಕೆಟ್ನ ಯಾವ ರೀತಿ ಕೆಳಗಡೆ ನೀವು ಬರ್ನ್ ಆಗಿ ಕೆಳಗಡೆ ಅದು ಬಿಡ್ತಾ ಹೋಗುತ್ತೆ, ಅದು ಆ್ಯಕ್ಷನ್ ಅಷ್ಟೇ ಫಾಸ್ಟಾಗಿ ಮೇಲ್ಗಡೆ ಮೂವ್ಮೆಂಟ್ ಮಾಡ್ತಾ ಹೋಗುತ್ತೆ, ರಿಯಾಕ್ಷನ್. ಅದಾದಮೇಲೆ ಒಂದು ರೌಂಡ್ ಆಗಿ ತಿರುಗುವಂಥ ಒಂದು ಮೆಟೀರಿಯಲ್ನ ತೊಗೊಂಬಂದಿರ್ತೀರ, ಅದು ಯಾವ ರೀತಿ ಫೈರ್ನ ಹೊರಗಡೆ ಬಿಡುತ್ತೆ ಅಷ್ಟು ಚೆನ್ನಾಗಿ ಅದು ರೊಟೇಷನ್ ಮಾಡ್ತಾ ಹೋಗುತ್ತೆ, ಆ್ಯಕ್ಷನ್ ರಿಯಾಕ್ಷನ್ ಅದರೆಲ್ಲ ನೋಡ್ತಾ ಹೋಗ್ತಾರೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಎಕ್ಸಾಂಪಲ್ ಚೆನ್ನಾಗಿ ಅರ್ಥ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್, ಬೋ ಆ್ಯಂಡ್ ಆ್ಯರೋ. ಬಿಲ್ಲು ಬಾಣ. ಬೋ ಆ್ಯಂಡ್ ಆ್ಯರೋ ಏನಾಗ್ತಾ ಹೋಗುತ್ತೆ, ಈ ಥರ ಒಂದು ಬೋ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲೊಂದು ಆ್ಯರೋ ತೊಗೊಂಡ್ಬಿಟ್ಟು ನಾವೇನು ಮಾಡ್ತಾ ಹೋಗ್ತೀವಿ, ಇದನ್ನು ಹಿಂದೆ ಎಳಿತಾ ಹೋಗ್ತೀವಿ. ಎಷ್ಟು ಹಿಂದೆ ಎಳಿತಾ ಹೋಗ್ತೀವಿ ಅದು ಆ್ಯಕ್ಷನ್, ಬಿಟ್ಟ ತಕ್ಷಣ ಅಷ್ಟೇ ಫೋರ್ಸಿಂದ ಹೊರಗಡೆ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಯಾಕ್ಷನ್, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ಈ ರೀತಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಬೋ ಆ್ಯಂಡ್ ಆ್ಯರೋ. ಸೊ ಇಷ್ಟು ಎಕ್ಸಾಂಪಲ್ ಚೆನ್ನಾಗಿ ಅರ್ಥ ಆಯ್ತಾ? ಪ್ರತಿಯೊಂದು ಎಕ್ಸಾಂಪಲ್ಸಲ್ಲಿ ಆ್ಯಕ್ಷನ್ ರಿಯಾಕ್ಷನ್ ಈಕ್ವಲ್ ಆಗಿದೆ ಮತ್ತು ಅಪೋಸಿಟ್ ಆಗಿದೆ. ಒಂದು ವೇಳೆ ಈಕ್ವಲ್ ಇರಲ್ಲ ಅಂದರೆ ಏನಾಗುತ್ತೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಇರಲ್ಲ ಅಂದರೆ ಏನಾಗುತ್ತೆ, ನ್ಯೂಟನ್ಸ್ ಥರ್ಡ್ ಲಾದಲ್ಲಿ ಈಕ್ವಲ್ ಅಂತ ಹೇಳ್ತಿದ್ದಾರೆ, ಬಟ್ ಈಕ್ವಲ್ ಇರಲ್ಲ ಅಂದರೆ ಏನಾಗುತ್ತೆ ಹೇಳಿ. ಇವಾಗ ಒಂದು ಬಾಲ್ ಇದೆ ಅಂತ ಅನ್ಕೊಳ್ಳಿ, ಆ ಬಾಲ್ನ ನೀವು ವಾಲ್ ಮೇಲೆ ಥ್ರೋ ಮಾಡಿದರೆ, ಓಕೆ, ವಾಲ್ ಮೇಲೆ ಥ್ರೋ ಮಾಡಿದರೆ, ಬಾಲ್ ಗೋಡೆ ಮೇಲೆ ಅಪ್ಲೈ ಮಾಡುವಂಥ ಫೋರ್ಸ್ 20 ನ್ಯೂಟನ್ ಫೋರ್ಸ್ ಇದೆ. 20 ನ್ಯೂಟನ್ ಫೋರ್ಸ್ ಇದ್ರ ಮೇಲೆ ಅಪ್ಲೈ ಮಾಡ್ತಾರೆ. ಇವಾಗ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಆ ಗೋಡೆ ಬಾಲ್ ಮೇಲೆ ಒಂದಿಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು. ಎಷ್ಟು ಫೋರ್ಸ್ನ ಅಪ್ಲೈ ಮಾಡಬೇಕು? ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಇದೆಷ್ಟು ಅಪ್ಲೈ ಮಾಡ್ತದೆ ಅಷ್ಟೇ ಅಪ್ಲೈ ಮಾಡಬೇಕು. ಎಷ್ಟು ಅಪ್ಲೈ ಮಾಡಬೇಕು? 20 ನ್ಯೂಟನ್ ಫೋರ್ಸ್ನ ಅಪ್ಲೈ ಮಾಡಬೇಕು. ಇದು ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ. ಓಕೆ, ಹಾಗಿದ್ರೆ ನೀವು ಎಷ್ಟು ಫೋರ್ಸಿಂದ ಬಾಲ್ನ ಒಗೆದಿರ್ತೀರಾ ಅಷ್ಟೇ ಫೋರ್ಸ್ ವಾಪಸ್ ಬರ್ತಾ ಇದೆ ಅಂತಂದರೆ ನೀವು ಎಲ್ಲಿಂದ ಅದನ್ನ ಎಸೆದಿರ್ತೀರಾ ವಾಪಸ್ ಅಲ್ಲಿವರೆಗೂ ಬರುತ್ತೆ. ಅದು ಬಾಲ್ನ ನೀವು ಎಲ್ಲಿ ನಿಂತ್ಕೊಂಡ್ಬಿಟ್ಟು ಎಸೆದಿರ್ತೀರಲ್ಲ ಅಷ್ಟೇ ಫೋರ್ಸ್ ಏನಾದರೂ ವಾಲ್ ಅದ್ರ ಮೇಲೆ ಹಿಂದೆ ಅಪ್ಲೈ ಮಾಡ್ತು ಅಂದರೆ ನೀವು ಎಲ್ಲಿಂದ ಎಸೆದಿದ್ದೀರಿ ಅಲ್ಲಿವರೆಗೂ ಬಾಲ್ ಬರುತ್ತೆ. ಒಂದು ವೇಳೆ ವಾಲ್ ಮೇಲೆ 20 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿದ್ದು, ಗೋಡೆ ಬಾಲ್ ಮೇಲೆ ಫೋರ್ಸೇ ಅಪ್ಲೈ ಮಾಡ್ತಿಲ್ಲ ಅಂದರೆ, ಫೋರ್ಸ್ 0 ಆಯಿತು ಅಂದರೆ ಏನಾಗುತ್ತೆ? ರಿಯಾಕ್ಷನೇ ಇಲ್ಲ, ರಿಯಾಕ್ಷನ್ ಫೋರ್ಸ್ ಇಲ್ಲ ಅಂದರೆ ಏನಾಗುತ್ತೆ? ರಿಯಾಕ್ಷನ್ ಫೋರ್ಸ್ ಇಲ್ಲ ಅಂದರೆ ಏನಾಗುತ್ತೆ? ಆ ರಿಯಾಕ್ಷನ್ ಫೋರ್ಸ್ ಸೇಮ್ ಇರೋದ್ರಿಂದ ನೀವು ಎಲ್ಲಿ ನಿಂತ್ಕೊಂಡಿದ್ರೆ ಅಲ್ಲಿವರೆಗೂ ಬರ್ತಾ ಇದೆ. ಇವಾಗ ರಿಯಾಕ್ಷನ್ ಫೋರ್ಸ್ ಇಲ್ಲ ಅಂದರೆ ಏನಾಗುತ್ತೆ? ಹಿಂದೆ ಬರೋದೇ ಇಲ್ಲ, ಅದು ಗೋಡೆಗೆ ಅಂಟ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ರಿಯಾಕ್ಷನ್ ಫೋರ್ಸ್ ಇಲ್ಲ ಅಂದರೆ ಹಿಂದೆ ಆ ಬಾಲ್ ಬರೋದೇ ಇಲ್ಲ, ಗೋಡೆಗೆ ಅಂಟ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ಗೋಡೆಯಿಂದ ಸ್ವಲ್ಪ ಕೆಳಗಡೆ ಇಳಿಬೇಕಂದ್ರೂ ಒಂದು ಸ್ವಲ್ಪ ಫೋರ್ಸ್ ಇರಲೇಬೇಕು ಅದಕ್ಕೆ. ಹೀಗಾಗಿ ಗೋಡೆಗೆ ಅಲ್ಲೇ ಅಂಟ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿರುತ್ತಲ್ಲ, ರಿಯಾಕ್ಷನ್ ಫೋರ್ಸ್ ಇರಬಾರ್ದು, ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್
ಒಂದು ವೇಳೆ ನೀವು ಅಪ್ಲೈ ಮಾಡಿದ್ದು, ಸೊ ಬಾಲ್ಗೆ ನೀವು ಅಪ್ಲೈ ಮಾಡಿರೋದು, ಬಾಲ್ ವಾಲ್ ಮೇಲೆ 20 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತಾ ಇದೆ. ನೆಕ್ಸ್ಟ್ ವಾಪಸ್ ಬರಬೇಕಾದ್ರೆ ಬಾಲ್ ವಾಲ್ ಮೇಲೆ ಫೋರ್ಸ್ 10 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತಿದ್ರೆ ಏನಾಗುತ್ತೆ? ಬರುತ್ತೆ ಸರ್, ಕೆಳಗಡೆ ಬರುತ್ತೆ, ಬಟ್ ಎಲ್ಲಿವರೆಗೂ ಬರುತ್ತೆ? ನೀವು ಎಲ್ಲಿ ಎಸ್ದಿರ್ತೀರಲ್ಲ ಅಲ್ಲಿವರೆಗೂ ಬರುತ್ತಾ? ಅರ್ಧದವರೆಗೂ ಬರುತ್ತೆ. ನಿಮ್ಮವರೆಗೂ ಬರಬೇಕಂದ್ರೆ ಟೋಟಲಾಗಿ ಎಷ್ಟು ಫೋರ್ಸ್ ಇರಬೇಕಲ್ಲಿ? ನೀವು ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಇರಬೇಕು. ನಿಮ್ಮ ಕಡೆಗೆ ಬರುತ್ತೆ. ಹಾಫ್ ಇತ್ತಂದರೆ ಅಲ್ಲೇ ನಿಂತ್ಕೊಂಡ್ಬರುತ್ತೆ. ಒಂದು ವೇಳೆ 40 ಆಯಿತು ಅಂದರೆ ಏನಾಗುತ್ತೆ? ಹಾಂ, ನಿಮ್ಗಿನ ಡಬಲ್ ಡಿಸ್ಟೆನ್ಸ್ಗೆ ಹೋಗಿರುತ್ತೆ. ಹೌದಾ? ಇದೇ ಸೇಮ್ ಕೇಸಸ್ ಕ್ರಿಕೆಟಲ್ಲಿ ಆಗುತ್ತೆ. ಒಬ್ಬ ಬೌಲರ್ ಬಂದುಬಿಟ್ಟು ಬಾಲ್ನ ಎಸ್ದಾಗ ಬಾಲ್ ಇಷ್ಟು ಸ್ಪೀಡಲ್ಲಿ ಬರುತ್ತೆ, ಅಂದರೆ ಇಷ್ಟು ಫೋರ್ಸಲ್ಲಿ ಬರುತ್ತೆ. ಆವಾಗ ಬ್ಯಾಟ್ ಹಿಟ್ ಆದಾಗ ಬಾಲ್ಗೆ ಜಾಸ್ತಿ ಫೋರ್ಸ್ ಬಂದಿರೋ ಫೋರ್ಸ್ಗಿನ್ನ ಜಾಸ್ತಿ ಫೋರ್ಸ್ ಅಪ್ಲೈ ಆಯಿತು ಅಂದರೆ ಬಾಲರ್ನ ದಾಟಿ 6 ಹೋಗಿರುತ್ತೆ. ರಿಯಾಕ್ಷನ್ ಫೋರ್ಸ್ ಜಾಸ್ತಿ ಇದ್ದರೆ 6 ಹೋಗಿರುತ್ತೆ. ಬಂದಿರೋ ಫೋರ್ಸ್ ಈಕ್ವಲೆಂಟ್ ಫೋರ್ಸ್ ಆಯಿತು ಅಂದರೆ, ರಿಯಾಕ್ಷನ್ ಫೋರ್ಸ್ ಈಕ್ವಲೆಂಟ್ ಆಯಿತು ಅಂದರೆ ಏನಾಗುತ್ತೆ? ಬಾಲರ್ ಕಡೆಗೆ ಹೋಗುತ್ತೆ, ಕ್ಯಾಚ್ ಹಿಡ್ಕೊಳ್ತಾರೆ. 0 ಆಯಿತು ಅಂದರೆ ಏನಾಗುತ್ತೆ? ಹಾಂ, ವಿಕೆಟ್ ಹೋಗಲ್ಲ, ಬ್ಯಾಟ್ಗೆ ಬಾಲ್ ಅಂಟ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ಯಾಕೆ? ರಿಯಾಕ್ಷನ್ ಫೋರ್ಸ್ ಇಲ್ಲ ಅಂದರೆ ಹೊರಗಡೆ ಬರೋದೇ ಇಲ್ಲ, ಬ್ಯಾಟ್ಗೆ ಬಾಲ್ ಅಲ್ಲೇ ಅಂಟ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಪಾಯಿಂಟ್ ಅರ್ಥ ಆಯ್ತಾ? ಸೊ ನ್ಯೂಟನ್ಸ್ ಸರ್ಡ್ಲಲ್ಲಿ ಯಾವಾಗಲೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಇರುತ್ತೆ. ಹೀಗಾಗಿ ಮೂಮೆಂಟ್ ಆಗಿ ನೀವೆಲ್ಲಿ ನಿಂತ್ಕೊಂಡಿರ್ತಾರೆ ಅಲ್ಲಿ ಬರ್ತಾ ಹೋಗುತ್ತೆ. ಇದ್ರ ಬೇಸ್ ಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಇದೇ ಸೇಮ್, ಇವಾಗ ಏನು ಓದಿದ್ರೆ ಅದೇ ಸೇಮ್. ಯಾವುದೋ ಒಂದು ಎನಿಮಲ್ ಮೂಮೆಂಟ್ ಮಾಡಬೇಕು, ಕಾಲನ್ನ ಒಂದು ಸ್ಟೆಪ್ನ ಕಿತ್ತು ನೆಕ್ಸ್ಟ್ ಸ್ಟೆಪ್ ಇಡಬೇಕು ಅಂದರೆ ನ್ಯೂಟನ್ಸ್ ಥರ್ಡ್ ಲಾ ಮೇಲೆ ಅಪ್ಲೈ ಆಗುತ್ತೆ. ಅನದರ್ ಅಪ್ಲಿಕೇಶನ್, ಇನ್ನೊಂದು ಎಕ್ಸಾಂಪಲ್ ನ್ಯೂಟನ್ಸ್ ಥರ್ಡ್ ಲಾಗೆ ಏನು? ಮೋಷನ್ ಆಫ್ ಎನಿಮಲ್ಸ್ ಆರ್ ಮೂಮೆಂಟ್ ಆಫ್ ಎನಿಮಲ್ಸ್. ಪ್ರಾಣಿಗಳ ಚಲನೆ. ಸೊ ಪ್ರತಿಯೊಂದು ಪ್ರಾಣಿಗಳು ಚಲಿಸಬೇಕು ಅಂತಂದರೆ ನ್ಯೂಟನ್ಸ್ ಥರ್ಡ್ ಲಾ ಮೇಲೆ ಅಪ್ಲೈ ಆಗ್ತಾ ಹೋಗುತ್ತೆ. ಹೇಗೆ ಸರ್? ಇವಾಗ ನೀವು ಒಂದು ಸ್ಟೆಪ್ನ ಕಿತ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇಡಬೇಕು. ಓಕೆ, ಈ ಥರ ನಿಮ್ಮ ಸ್ಟೆಪ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ಸ್ಟೆಪ್ನ ಕಿತ್ತು ನೆಕ್ಸ್ಟ್ ಸ್ಟೆಪ್ ಇಡಬೇಕು. ಓಕೆ, ನೀವೇನು ಮಾಡ್ತೀರಾ? ಮೂಮೆಂಟ್ ಮಾಡಬೇಕಾದ್ರೆ ನಿಮ್ಮ ಒಂದಿಷ್ಟು ಫೋರ್ಸ್ನ ಅರ್ತ್ ಮೇಲೆ ಅಪ್ಲೈ ಮಾಡ್ತೀರಾ. ಎಕ್ಸಾಂಪಲ್, ನೀವು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಿದ್ದೀರಾ? ಒಂದು 10 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತೀರಾ. ಅದು ಆ್ಯಕ್ಷನ್. ಇವಾಗ ಅರ್ತ್ ನಿಮ್ಮ ಮೇಲೆ ರಿಯಾಕ್ಷನ್ ಅಪ್ಲೈ ಮಾಡಬೇಕಾ ಬೇಡವಾ? ಮಾಡಬೇಕು. ಈಕ್ವಲ್ ಇರುತ್ತೆ. ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಈಕ್ವಲ್ ಇರುತ್ತಾ ಇಲ್ವಾ? ಈಕ್ವಲ್ ಇರುತ್ತೆ. ಸೇಮ್ ಡೈರೆಕ್ಷನ್ ಇರುತ್ತೆ, ಅಪೋಸಿಟ್ ಡೈರೆಕ್ಷನ್ ಇರುತ್ತೆ? ಅಪೋಸಿಟ್ ಡೈರೆಕ್ಷನ್. ಸೊ ನೀವು ಅರ್ತ್ ಮೇಲೆ ಅಪ್ಲೈ ಮಾಡೋದು 10 ನ್ಯೂಟನ್ ಫೋರ್ಸ್, ಅರ್ತ್ ನಿಮ್ಮ ಮೇಲೆ ಅಪ್ಲೈ ಮಾಡೋದು 10 ನ್ಯೂಟನ್ ಫೋರ್ಸ್. ಆ ಅರ್ತ್ ನಿಮ್ಮ ಮೇಲೆ ಅಪ್ಲೈ ಮಾಡುವಂಥ ಫೋರ್ಸ್ ಇರೋದ್ರಿಂದಾನೇ ಆ ಸ್ಟೆಪ್ನ ಕಿತ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇಡ್ತಾ ಹೋಗ್ತೇವೆ. ಒಂದು ವೇಳೆ ಇಲ್ಲಿ ರಿಯಾಕ್ಷನ್ ಫೋರ್ಸ್ ಇಲ್ಲ ಅಂದರೆ, ಈ 10 ನ್ಯೂಟನ್ ಫೋರ್ಸ್ ಇಲ್ಲ ಅಂತಂದರೆ, ಅರ್ತ್ ನಿಮ್ಮ ಮೇಲೆ ಅಪ್ಲೈ ಮಾಡುವಂಥ 10 ನ್ಯೂಟನ್ ಫೋರ್ಸ್ ಇಲ್ಲ ಅಂದರೆ ಏನಾಗುತ್ತೆ? ನೆಕ್ಸ್ಟ್ ಸ್ಟೆಪ್ ಹೊರಗಡೆ ಬರೋದೇ ಇಲ್ಲ, ಅರ್ತ್ಗೆ ಅಲ್ಲೇ ಅಂಟ್ಕೊಂಡು ಕೂತ್ಕೊಂಡ್ಬಿಡ್ತೀರ. ಹೀಗಾಗಿ ಪ್ರತಿಯೊಂದು ಎನಿಮಲ್ ಮೂಮೆಂಟ್ ಆಗಬೇಕು ಅಂದರೆ ಈ ನ್ಯೂಟನ್ಸ್ ಥರ್ಡ್ ಲಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಟೆಪ್ನ ಕಿತ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇಡಲೇಬೇಕು ಅಂದರೆ ಇದು ಬೇಕಾಗುತ್ತೆ. ಇವಾಗ ಬೀಚಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ಗೋವಾ ಬೀಚಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ, ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈಸಿಯಾಗಿ ಸ್ಟೆಪ್ನ ಕೀಳಲಿಕ್ಕಾಗತ್ತಾ? ಏನು ಡಿಫಿಕಲ್ಟ್ ಆಗ್ತಾ ಹೋಗುತ್ತಾ? ಏನಾಗುತ್ತೆ? ಬೀಚಲ್ಲಿ ಓಡಾಡಿದ್ರೆ ಆಗಿದ್ರೆ. ಓಕೆ, ಹಾಗಾದ್ರೆ ಬೀಚಲ್ಲಿ ಓಡಾಡಬೇಕಾದ್ರೆ ಏನಾಗ್ತಾ ಹೋಗುತ್ತೆ? ಈಸಿಯಾಗಿ ಸ್ಟೆಪ್ನ ಕಿತ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇಡ್ಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಆ ಸ್ಯಾಂಡ್ ಇದೆಯಲ್ಲ, ಮರಳಿದೆಯಲ್ಲ, ಫೋರ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಎಕ್ಸಾಂಪಲ್, ಇವಾಗ ನೀವು ಸ್ಯಾಂಡ್ ಇದೆ, ಇಲ್ಲೆಲ್ಲ ಏನಿದೆ? ಸ್ಯಾಂಡ್ ಇದೆ. ಈ ಸ್ಯಾಂಡ್ಗೆ ನೀವು ಕೊಟ್ಟಿರೋ ಫೋರ್ಸ್ 10 ನ್ಯೂಟನ್ ಫೋರ್ಸ್ ಕೊಟ್ಟಿದ್ದಾರೆ, ನೀವು ಕೊಟ್ಟಿರೋದು 10 ನ್ಯೂಟನ್ ಫೋರ್ಸ್. ಆ ಸ್ಯಾಂಡ್ ಏನು ಮಾಡುತ್ತೆ? ಒಂದಿಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂತು ಅಂದರೆ ಒಂದು 8 ನ್ಯೂಟನ್ ಫೋರ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಏನಾಗುತ್ತೆ? ನಿಮಗೆ ಕೊಡುವಂಥ ಫೋರ್ಸ್ ಎಷ್ಟಿದೆ? ಬರೀ 2 ನ್ಯೂಟನ್ ಫೋರ್ಸ್ ಅಷ್ಟೇ ವಾಪಸ್ ಕೊಡ್ತಾ ಇದೆ.
ಹೀಗಾಗಿ ಸ್ಟೆಪ್ನ ಈಸಿಯಾಗಿ ಕಿತ್ತು ನೆಕ್ಸ್ಟ್ ಇಡ್ಲಿಕ್ಕೆ ಆಗಲ್ಲ. ಯಾಕೆ ವಾಪಸ್ ಏಳಬೇಕಾದ್ರೆ ಅಷ್ಟೊಂದು ಫೋರ್ಸ್ ವಾಪಸ್ ಸಿಗ್ತಾ ಇಲ್ಲ ನಿಮಗೆ. ಹೀಗಾಗಿ ಸ್ಟೆಪ್ ಕಿತ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇಡಬೇಕು ಅಂದರೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಯಾಕೆ ರಿಯಾಕ್ಷನ್ ಫೋರ್ಸ್ ಕಡಿಮೆ ಇದ್ದಾನೆ, ಹೆಚ್ಚಿಗೆ ಇದ್ದಾನೆ? ರಿಯಾಕ್ಷನ್ ಫೋರ್ಸ್ ಕಡಿಮೆ ಇದೆ. ಯಾಕೆ ರಿಯಾಕ್ಷನ್ ಫೋರ್ಸ್ ಕಡಿಮೆ ಆಯಿತು? ಉಳಿದೆಲ್ಲ ಎಲ್ಲಿ ಹೋಯಿತು? ಸ್ಯಾಂಡ್ ಏನು ಮಾಡಿದೆ? ಅಬ್ಸಾರ್ಬ್ ಮಾಡಿದೆ. ಸೊ ಸ್ಯಾಂಡ್ ಈಸ್ ಎ ಗುಡ್ ಅಬ್ಸಾರ್ಬರ್ ಆಫ್ ಫೋರ್ಸ್. ಮರಳು ಬಲವನ್ನು ಜಾಸ್ತಿ ಹೀರ್ಕೊಳ್ಳುತ್ತದೆ. ಸ್ಯಾಂಡ್ ಈಸ್ ಎ ಗುಡ್ ಅಬ್ಸಾರ್ಬರ್ ಆಫ್ ಫೋರ್ಸ್. ಸ್ಯಾಂಡ್ ಈಸ್ ಎ ಗುಡ್ ಅಬ್ಸಾರ್ಬರ್ ಆಫ್ ಫೋರ್ಸ್. ಮರಳು ಬಲವನ್ನು ಹೀರ್ಕೊಳ್ತದೆ. ದಟ್ ಇಸ್ ದ ರೀಸನ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ವಾಕ್ ಆನ್ ದಿ ಸ್ಯಾಂಡ್. It will be difficult to walk on the sand. Sand is a good absorber of force. That is the reason it is difficult to walk on the sand. It is difficult to walk on the sand. ಮರಳು ಬಲವನ್ನು ಹೀರಿಕೊಳ್ಳೋದ್ರಿಂದ ಮರಳಿನ ಮೇಲೆ ನಡೆದಾಡೋದು ಕಷ್ಟ ಆಗುತ್ತೆ. ಮರಳಿನ ಮೇಲೆ ನಡೆಯೋದು ಕಷ್ಟ ಆಗ್ತಾ ಹೋಗುತ್ತೆ. ಪ್ರಿವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡ್ದಲ್ಲ, ಅದು ಪ್ರಿವಿಯಸ್ ಇಯರ್ ಕ್ವಶನ್ ನೆನಪಿಲ್ಲ. ಅರೆ ಸ್ಯಾಂಡ್ ಅಬ್ಸಾರ್ಬ್ಷನ್ ಮಾಡ್ಕೊಳುತ್ತಾ ಫೋರ್ಸ್ನ? ಇಲ್ವಾ? ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಹೀಗಾಗಿನೇ ಲಾಂಗ್ ಜಂಪ್ ಮಾಡಬೇಕಾದ್ರೆ ಬಂದುಬಿಟ್ಟು ನೀವೇನು ಜಂಪ್ ಮಾಡ್ತಿರಲ್ಲ, ಜಂಪ್ ಮಾಡಿದಾಗ ನಿಮ್ಮ ಬಾಡಿ ಒಳಗೆ ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ? ಫೋರ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ ಫೋರ್ಸ್ನ ನೀವು ಯಾರ ಮೇಲೆ ಅಪ್ಲೈ ಮಾಡ್ತೀರಾ? ಸ್ಯಾಂಡ್ ಮೇಲೆ ಅಪ್ಲೈ ಮಾಡ್ತೀರಾ. ಹೀಗಾಗಿ ನೀವು ಫೋರ್ಸ್ ಇದ್ರ ಮೇಲೆ ಅಪ್ಲೈ ಮಾಡಿರೋದು 20 ನ್ಯೂಟನ್ ಫೋರ್ಸ್ ಇದೆ ಅಂದರೆ ಎಲ್ಲ ಫೋರ್ಸು ವಾಪಸ್ ನಿಮಗೆ ಬಂದುಬಿಡುತ್ತಾ? ಇಲ್ಲಲ್ಲ. ಅರೆ ಏನಾಗುತ್ತೆ? ಜಾಸ್ತಿ ಫೋರ್ಸ್, ಒಂದು 10 ನ್ಯೂಟನ್ ಫೋರ್ಸ್ ಸ್ಯಾಂಡ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಕೊಡೋ ಫೋರ್ಸ್ ಏನಿದೆ ಕಡಿಮೆ ಇದೆ, ರಿಯಾಕ್ಷನ್ ಫೋರ್ಸ್ ಕಡಿಮೆ ಇದೆ. ಹೀಗಾಗಿ ನೀವು ಬಚಾವಾಗ್ತೀರಾ. ಒಂದು ವೇಳೆ ಅದೇ ನೀವೇನಾದರೂ ಟಾರ್ ರೋಡ್ ಮೇಲೆ, ಕಾಂಕ್ರೀಟ್ ರೋಡ್ ಮೇಲೆ ಲಾಂಗ್ ಜಂಪ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ನೀವೆಷ್ಟು ಫೋರ್ಸ್ ಕೊಟ್ಟಿರ್ತೀರ ವಾಪಸ್ ಅಷ್ಟೆಲ್ಲ ಫೋರ್ಸ್ ಬಂದುಬಿಡುತ್ತೆ ರಿಯಾಕ್ಷನ್ ಫಾರ್ಮಲ್ಲಿ. ಹೀಗಾಗಿ ಅಲ್ಲಿ ಏನಾಗ್ತಾ ಹೋಗುತ್ತೆ? ಕೈಯೋ ಕಾಲೋ ಮುರಿತಾವೆ. ಇದರಿಂದ ಏನು ಗೊತ್ತಾಗ್ತಾ ಹೋಗುತ್ತೆ? ಯಾವಾಗಲಾದ್ರೂ ರನ್ನಿಂಗ್ ಮಾಡಬೇಕಾದ್ರೆ ಯೂಶ್ವಲಿ ಸಾಯಿಲ್ ಇರುವಂಥ ಗ್ರೌಂಡಲ್ಲಿ ಅಥವಾ ಸಿಂಥೆಟಿಕ್ ಟ್ರ್ಯಾಕಲ್ಲಿ ರನ್ನಿಂಗ್ ಮಾಡಬೇಕಾಗತ್ತೆ. ಯಾಕೆ? ಆ ಸಿಂಥೆಟಿಕ್ ಟ್ರ್ಯಾಕ್ ಮತ್ತು ಸಾಯಿಲ್ ಇರುವಂಥ ಗ್ರೌಂಡ್ ಏನು ಮಾಡುತ್ತೆ? ನಿಮ್ಮ ಫೋರ್ಸನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ರಿಯಾಕ್ಷನ್ ಫೋರ್ಸ್ ಕಡಿಮೆ ಇರುತ್ತೆ. ಒಂದು ವೇಳೆ ನೀವೇನಾದರೂ ಪಾರ್ಕಲ್ಲಿ ಟೈಲ್ಸ್ ಮೇಲೆ, ಟಾರ್ ರೋಡ್ ಮೇಲೆ, ಕಾಂಕ್ರೀಟ್ ರೋಡ್ ಮೇಲೆ ರನ್ನಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವೆಷ್ಟು ಫೋರ್ಸ್ ಕೊಡ್ತೀರಾ ವಾಪಸ್ಸೆಲ್ಲ ಅಷ್ಟು ಫೋರ್ಸ್ ಸಿಗುತ್ತೆ, ರಿಯಾಕ್ಷನ್ ಫೋರ್ಸ್ ಸಿಗುತ್ತೆ. ಆ ರಿಯಾಕ್ಷನ್ ಫೋರ್ಸ್ ಎಲ್ಲಿಗೆ ಹೋಗುತ್ತೆ? ನಿಮ್ಮ ಜಾಯಿಂಟ್ಸ್, ನೀ ಜಾಯಿಂಟ್ಸಿಗೆ ಹೋಗುತ್ತೆ. ಆ ಜಾಯಿಂಟ್ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಬೇಸ್ ಮೇಲೆ ಈ ಥರ ಕಾನ್ಸೆಪ್ಟ್ಸ್ಗಳಿದ್ದಾವೆ. ಸೊ ನ್ಯೂಟನ್ಸ್ ಥರ್ಡ್ ಲಾ ಅಲ್ಲಿ ನೀವು ನೋಡಬೇಕಾಗಿರೋದು ಮೇನ್ ಆಗಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ಇಷ್ಟು ಚೆನ್ನಾಗಿ ಅರ್ಥ ಆಯ್ತಾ ಕಾನ್ಸೆಪ್ಟ್ಸ್? ಸೊ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಮೂರು ಫೋರ್ಸ್ ಬಗ್ಗೆನೇ ಹೇಳ್ತಾ ಇರೋದು. ಕರೆಕ್ಟಾಗಿ ನೋಡ್ಕೊಳ್ಳಿ, ಮೂರು ಲಾ ಫೋರ್ಸ್ ಬಗ್ಗೆನೇ ಹೇಳ್ತಾ ಇರೋದು. ಬಟ್ ಫಸ್ಟ್ ಲಾ ಅಲ್ಲಿ ಇನರ್ಷಿಯಾ ಬಗ್ಗೆ ಚೆಕ್ ಮಾಡಬೇಕು, ಸೆಕೆಂಡ್ ಲಾ ಅಲ್ಲಿ ಮೊಮೆಂಟಮ್ ಚೇಂಜ್ ಬಗ್ಗೆ ಚೆಕ್ ಮಾಡಬೇಕು, ಥರ್ಡ್ ಲಾ ಅಲ್ಲಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಬಗ್ಗೆ ಚೆಕ್ ಮಾಡಬೇಕು. ಸೊ ಡಿಫ್ರೆನ್ಸ್, ಮೈನ್ಯೂಟ್ ಡಿಫ್ರೆನ್ಸ್ ಇದೆ, ಅದು ಗೊತ್ತಿರಲಿ. ಅರ್ಥ ಆಗಿದೆ ಆಗಿದ್ರೆ? ಸೊ ಇಲ್ಲಿ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಒಂದು ಆಬ್ಜೆಕ್ಟ್ ಏನಾದರೂ ಸರ್ಕ್ಯುಲರ್ ಮೋಷನ್ ತೋರಿಸ್ತಾ ಇದ್ರೆ, ಅದೇ ಒಂದು ಆಬ್ಜೆಕ್ಟ್ ಏನಾದರೂ ಸರ್ಕ್ಯುಲರ್ ಪಾತಲ್ಲಿ ಮೂವ್ಮೆಂಟ್ ಆಗ್ತಾ ಇದ್ರೆ, ರೊಟೇಷನ್ ಮಾಡ್ತಾ ಇದ್ರೆ, ಅವಾಗ ಆಬ್ಜೆಕ್ಟ್ ಮೇಲೆ ಎರಡು ಥರ ಫೋರ್ಸ್ ಅಪ್ಲೈ ಆಗ್ತಾ ಹೋಗುತ್ತೆ. ಒಂದು ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ, ಇನ್ನೊಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಅವುಗಳನ್ನ ಡಿಸ್ಕಸ್ ಮಾಡ್ತಾ ಬರೋಣ. when object is showing circular motion, two types of force acts on that object. ಒಂದು ವಸ್ತು ವೃತ್ತಾಕಾರದಲ್ಲಿ ಚಲಿಸಬೇಕಾದ್ರೆ ಅದರ ಮೇಲೆ ಎರಡು ಬಲಗಳಿರ್ತವೆ. Two force acts on the object when it is in circular motion. ಒಂದು ವಸ್ತು ವೃತ್ತಾಕಾರದಲ್ಲಿ ಚಲಿಸಬೇಕಾದ್ರೆ ಅದರ ಮೇಲೆ ಎರಡು ಬಲಗಳು ಇರ್ತವೆ. ಒಂದನ್ನು ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ, ಸೆಂಟ್ರಿಪಿಟಲ್ ಫೋರ್ಸ್ ಅಥವಾ ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ, ಕೇಂದ್ರಾಭಿಮುಖ ಬಲ. ಇನ್ನೊಂದು ಸೆಂಟ್ರಿಫ್ಯೂಗಲ್ ಫೋರ್ಸ್, ಕೇಂದ್ರ ತ್ಯಾಗಿ ಬಲ ಅಂತ ಕರಿತೀವಿ, ಕೇಂದ್ರ ತ್ಯಾಗಿ ಬಲ, ಸೆಂಟ್ರಿಫ್ಯೂಗಲ್ ಫೋರ್ಸ್.
ಎರಡು ಯಾವಾಗಿರ್ತವೆ? ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಇದ್ದಾಗ, ವೃತ್ತಾಕಾರದಲ್ಲಿ ಚಲಿಸಬೇಕಾದ್ರೆ. ಸೊ ಇವಾಗ ಅಬ್ಸರ್ವ್ ಮಾಡ್ತಾ ಹೋಗಿ, ಒಂದು ಆಬ್ಜೆಕ್ಟ್ ಏನಾದರೂ ಸರ್ಕ್ಯುಲರ್ ಮೋಷನ್ ಮಾಡ್ತಾ ಇದೆ ಅಂದರೆ ಇದು ಸೆಂಟರ್ ಆಫ್ ದಿ ಸರ್ಕಲ್, ಇದು ಆಬ್ಜೆಕ್ಟ್. ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಹೋಗುತ್ತೆ, ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಮಾಡ್ತಾ ಇರಬೇಕಾದ್ರೆ ಇದರಲ್ಲಿ ಎರಡು ಫೋರ್ಸ್ ಆಕ್ಟ್ ಆಗುತ್ತೆ. ಒಂದು, ಯಾವಾಗಲೂ ಇದನ್ನು ಸೆಂಟರ್ ಕಡೆಗೆ ಎಳಿತಾ ಇರುತ್ತೆ, ಯಾವಾಗಲೂ ಈ ಆಬ್ಜೆಕ್ಟ್ನ ಸೆಂಟರ್ ಕಡೆಗೆ ಎಳಿತಾ ಇರುತ್ತೆ. ಯಾವ ಫೋರ್ಸ್ ಸೆಂಟ್ರಿ ಕಡೆಗೆ ಎಳಿತಾ ಇರುತ್ತೆ ಆ ಫೋರ್ಸ್ಗೆ ನಾವೇನಂತ ಕರಿತಾ ಹೋಗ್ತೀವಿ? ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ, ಅಥವಾ ಕೇಂದ್ರಾಭಿಮುಖ. ನೋಡಿ, ಅಭಿಮುಖ ಅಂದರೆ ಏನಾಗಿರುತ್ತೆ? ಸೆಂಟ್ರಿ ಕಡೆಗೆ ಮುಖವ ಮಾಡಿರುತ್ತೆ, ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಏನಂತ ಹೇಳ್ಬೋದು ನಾವು? ದ ಫೋರ್ಸ್ ಆನ್ ಸರ್ಕ್ಯುಲರ್ ಮೋಷನ್ ಆಬ್ಜೆಕ್ಟ್, ದ ಫೋರ್ಸ್ ಆನ್ ಸರ್ಕ್ಯುಲರ್ ಮೋಷನ್ ಆಬ್ಜೆಕ್ಟ್ ವಿಲ್ ಬಿ ಆ್ಯಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್, will be acting towards the center, will be acting towards center. ವಸ್ತು ವೃತ್ತಾಕಾರ ಚಲನೆ ಮಾಡಬೇಕಾದ್ರೆ ಅದರ ಮೇಲಿನ ಬಲವು ಕೇಂದ್ರದ ಕಡೆಗೆ ಇರುತ್ತದೆ, ವೃತ್ತಾಕಾರದ ಚಲನೆ ಮಾಡಬೇಕಾದ್ರೆ ಅದರ ಮೇಲಿನ ಬಲವು ಕೇಂದ್ರದ ಕಡೆಗೆ ಇರುತ್ತೆ. ಇಟ್ ವಿಲ್ ಬಿ ಆ್ಯಕ್ಟಿಂಗ್ ಟುವರ್ಡ್ಸ್ ದಿ ಸೆಂಟರ್ ಕಡೆಗೆ ಆ್ಯಕ್ಟ್ ಆಗ್ತಾ ಇರುತ್ತೆ. ಅಂದರೆ ಯಾವಾಗಲೂ ಸೆಂಟರ್ ಕಡೆಗೆ ಎಳ್ಕೊಳ್ತಾ ಇರಬೇಕು, ಆ್ಯಕ್ಟಿಂಗ್ ಟುವರ್ಡ್ಸ್ ಸೆಂಟರ್. ಇದರ ಬೇಸ್ ಮೇಲೆ ಒಂದು ಫಾರ್ಮುಲಾ ಬರ್ತಾ ಹೋಗುತ್ತೆ. ಫೋರ್ಸ್, ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು mv²/r, mv²/r. m ಅಂದ್ರೆ ಏನಲ್ಲಿ? ಮಾಸ್ ಆಫ್ ಆಬ್ಜೆಕ್ಟ್, ಇದರ ಮಾಸ್. ವಿ ಅಂದ್ರೆ ಏನು? ವೆಲಾಸಿಟಿ ಆಫ್ ದಿ ಆಬ್ಜೆಕ್ಟ್, ಅದರ ವೆಲಾಸಿಟಿ. ಆರ್ ಅಂದ್ರೆ ಏನು? ರೇಡಿಯಸ್. ಈ ಸರ್ಕ್ಯುಲರ್ ಪಾತ್ ಇದೆಲ್ಲ ಅದರ ರೇಡಿಯಸ್ ಬರ್ತದೆ, mv²/r. ಸೊ ಇದ್ರ ಬೇಸ್ ಮೇಲೆ ಎಕ್ಸಾಂಪಲ್ಸ್ ನೋಡ್ತಾವೆ. ಎಕ್ಸಾಂಪಲ್ಸ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್. ಎಲ್ಲ ಎಕ್ಸಾಂಪಲ್ ನೋಡ್ತಾ ಇರಬೇಕಾದ್ರೆ ತಲೆಯಲ್ಲಿ ಏನಿರಬೇಕು? ಯಾವಾಗಲೂ ಅದು ಸೆಂಟ್ರ್ ಕಡೆಗೆ ಅಟ್ರಾಕ್ಟ್ ಆಗಬೇಕಾ, ಸೆಂಟ್ರಿಂದ ಹೊರಗಡೆ ದುಗಿಸ್ತಾ ಇರಬೇಕಾ? ಸೆಂಟ್ರ್ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರಬೇಕು, ಸೆಂಟ್ರಿಪಿಟಲ್ ಫೋರ್ಸ್. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್: rotation of electron around the nucleus, ನ್ಯೂಕ್ಲಿಯಸ್ ಸುತ್ತಲೂ ಎಲೆಕ್ಟ್ರಾನ್ಗಳ ಸುತ್ತುವುದು, rotation of electron around nucleus. ಹೇಗೆ? ಆಟಮ್ ಒಳಗಡೆ ಸೆಂಟ್ರಲ್ಲಿ ಒಂದು ಪ್ರೋಟಾನ್, ನ್ಯೂಟ್ರಾನ್ ಅಂತ ಇರುತ್ತೆ. ಇದ್ರ ಸುತ್ತಲೂ, ನ್ಯೂಕ್ಲಿಯಸ್ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತವೆ. ಯಾಕೆ ಸುತ್ತಾ ಇದೆ? ಇಲ್ಲಿ ಯಾವ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ? ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್. ಹೀಗಾಗಿ ಮಟೀರಿಯಲ್ಸ್ಗೆ ಚಾರ್ಜ್ ಇದ್ದಾಗ ಅಲ್ಲಿ ಬರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವುದು? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್. ಹಾಗಿದ್ರೆ ಇಲ್ಲಿರುವಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸೇ ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈ ಸಿಚುವೇಷನಲ್ಲಿ ಯಾರು ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಏನಿದೆ ಅದು ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ಆ್ಯಕ್ಟ್ ಆಸ್ ಸೆಂಟ್ರಿಪಿಟಲ್ ಫೋರ್ಸ್. ಅದು ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ವಿದ್ಯುತ್ ಕಾಂತೀಯ ಬಲವೇ ಇಲ್ಲಿ ಕೇಂದ್ರಾಭಿಮುಖ ಬಲವಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಒನ್ ಎಕ್ಸಾಂಪಲ್: rotation of electron around nucleus. Second example, revolution of satellite around the planet. ಉಪಗ್ರಹಗಳು ಗ್ರಹಗಳ ಸುತ್ತ ಸುತ್ತುವುದು. revolution of satellite around the planets. ಯಾಕೆ ಸುತ್ತಾ ಇದೆ? ಯಾವ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ? ಯಾವಾಗಲೂ ಸ್ಯಾಟಲೈಟ್ ಗ್ರಹಗಳು ಸುತ್ತ ಯಾಕೆ ಸುತ್ತಾ ಇದೆ? ಇಲ್ಲಿ ಗ್ರಹಗಳು ಅದ್ರ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡುತ್ತೆ. ಹೀಗಾಗಿ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಆ್ಯಕ್ಟ್ ಆಗ್ತಾ ಇದೆ? ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಆಗ್ತಾ ಇದೆ. ಈ ಸಿಚುವೇಷನಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಮೊದಲಿನ ಸಿಚುವೇಷನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ವಿದ್ಯುತ್ ಕಾಂತೀಯ ಬಲ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಕೇಂದ್ರಾಭಿಮುಖ ಬಲವಾಗಿ ಆ್ಯಕ್ಟ್ ಮಾಡ್ತಾ ಇದೆ. ಥರ್ಡ್
Third one. So revolution of planets around the sun. Revolution of planets around the sun. Revolution of planets around the sun. ಇಲ್ಲಿ ಯಾವ ಫೋರ್ಸು ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ? ರೆವಲ್ಯೂಷನ್ ಆಫ್ ಪ್ಲಾನೆಟ್ಸ್ ಅರೌಂಡ್ ದಿ ಸನ್. ಗ್ರಹಗಳು ಸೂರ್ಯನ ಸುತ್ತುವುದು. ಇಲ್ಲಿ ಯಾವುದಿರುತ್ತೆ? ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಆ ಗ್ರಾವಿಟೇಷನಲ್ ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. Fourth one. Revolution of solar system around the galaxies. Revolution of solar system around the galaxies. So ಗ್ಯಾಲಕ್ಸಿಗಳ ಸುತ್ತಲೂ ಸೌರಮಂಡಲಗಳು ಸುತ್ತುವುದು. ಗ್ಯಾಲಕ್ಸಿಗಳ ಸುತ್ತಲೂ ಸೌರಮಂಡಲಗಳು ಸುತ್ತುವುದು. Revolution of solar system around the galaxies. ಗ್ಯಾಲಕ್ಸಿ ಸುತ್ತಲೂ ಸೌರಮಂಡಲಗಳು ಸುತ್ತುವುದು. ಹಾಗೆ ಇದೊಂದು ಎಕ್ಸಾಂಪಲ್. ಮಿಲ್ಕಿ ವೇ ಗ್ಯಾಲಕ್ಸಿ ಸ್ಪೈರಲ್ ಶೇಪಲ್ಲಿ ಇರುತ್ತೆ. ಹೀಗಾಗಿ ಈ ಥರ ಸ್ಪೈರಲ್ ಅಂತ ತೊಗೊಂಡಿದ್ದೀನಿ. ಓಕೆ. ಯಾವುದೋ ಒಂದು ಪಾಯಿಂಟಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಇದೆ. ಆ ಸೋಲಾರ್ ಸಿಸ್ಟಮ್ ಏನು ಮಾಡ್ತಾಯಿದೆ? ಗ್ಯಾಲಕ್ಸಿ ಸೆಂಟರ್ ಸುತ್ತಲೂ ಏನು ಮಾಡ್ತಾಯಿದೆ? ಸುತ್ತಾ ಇದೆ. ಯಾಕೆ ಸುತ್ತಾ ಇದೆ? ಅಗೇನ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಆ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲಿ ಏನು ಮಾಡ್ತದೆ? ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಲಾಸ್ಟ್ 3 ಎಕ್ಸಾಂಪಲ್ಸಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೆಂಟ್ರಿಪಿಟಲ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಫಸ್ಟ್ ಎಕ್ಸಾಂಪಲಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಸೆಂಟ್ರಿಪಿಟಲ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಇಷ್ಟು ಕೇಸಲ್ಲಿ ಸೆಂಟ್ರ್ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ, ಬಟ್ ಆ ಎಕ್ಸಾಂಪಲ್ ನಿಮಗೆ ಸೆಂಟ್ರಿಫ್ಯೂಗಲ್ ಆದಮೇಲೆ ಹೇಳ್ತೀನಿ. ಯಾಕೆ ಆ ಎಕ್ಸಾಂಪಲ್ ಅರ್ಥ ಆಗಬೇಕಂದ್ರೆ ಸೆಂಟ್ರಿಫ್ಯೂಗಲು ಅರ್ಥ ಆಗಬೇಕು. ಓಕೆ, ವಿಲ್ ಕನ್ಸಿಡರ್ ದಿ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೆಂಟ್ರಿಫ್ಯೂಗಲ್ ಕೇಂದ್ರ ತ್ಯಾಗಿ ಬಲ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಹೆಸರು ನೋಡಿ, ಕೇಂದ್ರ ತ್ಯಾಗಿ ಅಂದರೆ ಕೇಂದ್ರವನ್ನು ಬಿಟ್ಟು ಹೋಗ್ತಾ ಇದೆ. ಅಂದರೆ ಇವಾಗ ಏನಾಗ್ತಾ ಇರುತ್ತೆ? ಸೆಂಟ್ರಲ್ಲಿ, ಸೊ ಇವಾಗ ಆಬ್ಜೆಕ್ಟ್ ಸೆಂಟ್ರ್ ಸುತ್ತಾ ಇರುತ್ತೆ. ಸುತ್ತಬೇಕಾದ್ರೆ ಅದ್ರ ಮೇಲಿರುವಂಥ ಫೋರ್ಸ್ ಯಾವಾಗಲೂ ಅವೇ ಫ್ರಮ್ ದಿ ಸೆಂಟರ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ಸೆಂಟ್ರಿಂದ ಅದನ್ನ ಹೊರಗಡೆ ತುಗಿಸ್ತಾ ಇರುತ್ತೆ. So always the force on the object will act away from the center. It will act away from the center. It will act away from the center. It will act away from the center. Centrifugal force will act away from the center. ಈ ಬಲವು ಕೇಂದ್ರದಿಂದ ಹೊರಗಡೆ ವಸ್ತುವನ್ನು ತಳ್ತಾ ಇರುತ್ತೆ. ಈ ಬಲವು ವಸ್ತುವನ್ನು ಕೇಂದ್ರದಿಂದ ಹೊರಗಡೆ ತಳ್ತಾ ಇರುತ್ತೆ. ಅದು ನಾವು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಥವಾ ಕೇಂದ್ರ ತ್ಯಾಗಿ ಬಲ ಅಂತ ಕರಿತೀವಿ. ಸೆಂಟ್ರಿಫ್ಯೂಗಲ್ ಫೋರ್ಸ್. ಚೆಕ್ ಮಾಡಿ ಆಗಿದ್ರೆ ಫಾರ್ಮುಲಾ ಇದೆ. ಫಾರ್ಮುಲಾ F is equal to mv square by r minus mu square by r. F is equal to minus mu square by r. Minus mu square by r. Here m ಅಂದ್ರೇನು? ಮಾಸ್. v ಅಂದ್ರೇನು? ವೆಲಾಸಿಟಿ. r ಅಂದ್ರೇನು? ರೇಡಿಯಸ್. ಮೈನಸ್ ಯಾಕೆ ಬಂತು? ಮೈನಸ್ ಅಪೋಸಿಟ ಸೆಂಟ್ರಿಂದ ಹೊರಗಡೆನಾ? ಸೆಂಟ್ರಿಂದ ಹೊರಗಡೆ ಇದೆ, ಹೀಗಾಗಿ ಅದನ್ನು ನಾವು ಮೈನಸ್ ಅಂತ ತೊಗೊಳ್ತಾ ಇದ್ದೀವಿ. ಸೆಂಟ್ರಿಂದ ಹೊರಗಡೆ ಇದೆ, ಹೀಗಾಗಿ ಮೈನಸ್ ಅಂತ ತೊಗೊಳ್ತಾ ಇದ್ದೀವಿ. ಚೆಕ್ ಮಾಡಿ, ಎರಡೂ ಫಾರ್ಮುಲಾ ಸೇಮ್ ಇದೆನಾ? ಫಾರ್ಮುಲಾ ಎರಡು ಸೇಮ್ ಇದೆನಾ ಇಲ್ವಾ? ಎಮ್ ಸ್ಕ್ವೇರ್ ಬೈ ಆರ್, ಎಮ್ ಸ್ಕ್ವೇರ್ ಬೈ ಆರ್. ಹೀಗಾಗಿ ಇದನ್ನು 1 ಅಂತ ತೊಗೊಳ್ತೀನಿ, ಇದನ್ನು 2 ಅಂತ ತೊಗೊಳ್ತೀನಿ. F1 is equal to F2 ಅಂತ ಹೇಳ್ಬೋದಾ? ಹೌದಾ? ಬಟ್ ಇದು ಯಾವ ನೇಚರಲ್ಲಿದೆ? ಮೈನಸಲ್ಲಿದೆ. ಹಾಗಿದ್ರೆ ಮೈನಸ್ F2 ಅಂತ ಹೇಳ್ಬೋದಾ? F1 is equal to minus F2. So centrifugal force equal to minus centrifugal force. ಇದನ್ನೆಲ್ಲ ನೋಡಿದಿರಲ್ಲ? ನ್ಯೂಟನ್ಸ್ ಥರ್ಡ್ ಲಾ ನೋಡಿದಿರಲ್ಲ? ಹಾಗಿದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ನ್ಯೂಟನ್ಸ್ ಥರ್ಡ್ ಲಾಗೆ ಎಕ್ಸಾಂಪಲ್ ಅಂತ ತಗೋಬೋದಾ ನಾವು? ಇದು ಆ್ಯಕ್ಷನ್ ಆಗಿರುತ್ತೆ, ಇದು ರಿಯಾಕ್ಷನ್ ಆಗಿರುತ್ತೆ. Equal and opposite in nature. Centripetal and centrifugal force are examples of Newton's third law of motion. So they are the examples of Newton's third law of motion. Centripetal and centrifugal are examples of Newton's third law of motion.
ಕೇಂದ್ರಾಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ ಇವೆರಡು ನ್ಯೂಟನ್ನ ಮೂರನೇ ನಿಯಮಕ್ಕೆ ಉದಾಹರಣೆ ಆಗಿರ್ತವೆ. ಎರಡು ಉದಾಹರಣೆ ಆಗಿರ್ತವೆ. ನೆಕ್ಸ್ಟ್ ಸೊ ಸೆಂಟ್ರಿಫ್ಯೂಗಲ್ ಫೋರ್ಸಲ್ಲಿ ಎಕ್ಸಾಂಪಲ್ ನೋಡ್ತಾ ಇರಬೇಕಾದ್ರೆ ಏನಾಗಬೇಕು, ಅದು ಸೆಂಟ್ರ್ ಕಡೆಗೆ ಬರ್ತಾ ಇರಬೇಕಾ, ಸೆಂಟ್ರಿಂದ ಹೊರಗಡೆ ಹೋಗ್ತಾ ಇರಬೇಕಾ? ಸೆಂಟ್ರಿಂದ ಹೊರಗಡೆ ಹೋಗ್ತಾ ಇರಬೇಕು. ಚೆಕ್ ಮಾಡೋಣ ಎಕ್ಸಾಂಪಲ್ಸ್. ಫಸ್ಟ್ ಎಕ್ಸಾಂಪಲ್ ಮುಂದೆ ನೀವು ಮನೆ ಮಾಡಿದಾಗ ಮನೆಗೆ ಏನೇನು ಮಟೀರಿಯಲ್ಸ್ ಬೇಕಲ್ಲ ಅವುಗಳೆಲ್ಲ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ವರ್ಕ್ ಆಗುತ್ತೆ. ಹೇಗೆ ನೋಡಿ ಅಬ್ಸರ್ವ್ ಮಾಡಿ. ಫಸ್ಟ್ ಒಂದು ವಾಷಿಂಗ್ ಮಷಿನ್. ಸೊ ವಾಷಿಂಗ್ ಮಷೀನಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಈ ಥರ ವಾಷಿಂಗ್ ಮಷಿನ್ ಏನಿರುತ್ತೆ, ಈ ಥರ ಒಳಗಡೆ ಮೋಟ್ರ್ ಇರುತ್ತೆ, ಮೋಟ್ರ್ ರೊಟೇಟ್ ಆಗ್ತಾ ಇರುತ್ತೆ. ಆ ಮೋಟರ್ ಹೆಂಗೆ ರೊಟೇಟ್ ಆಗ್ತಾ ಇರುತ್ತೆ, ಒಳಗಡೆ ಇರುವಂಥ ಮಟೀರಿಯಲ್ಸ್ ಬಟ್ಟೆಗಳೆಲ್ಲ ಸೆಂಟ್ರಿಂದ ಹೊರಗಡೆ ಬರ್ತಾ ಇರುತ್ತೆ. ವಾಷಿಂಗ್ ಮಷಿನ್ ಒಂದಿಷ್ಟು ವಾಷಿಂಗ್ ಮಷಿನ್ಗಳಲ್ಲಿ ಅದೇ ಪ್ಲೇಸಲ್ಲಿ ಆ ಬಟ್ಟೆ ಡ್ರೈ ಆಗಿ ಹೊರಗಡೆ ಬರುತ್ತೆ. ಇನ್ನೊಂದಿಷ್ಟು ವಾಷಿಂಗ್ ಮಷಿನ್ಗಳಲ್ಲಿ ಸಪ್ರೇಟಾಗಿ ಡ್ರೈಯರ್ ಮಷಿನ್ ಅಂತಲೂ ಇರುತ್ತೆ. ಅದನ್ನು ನಾವೇನಂತ ಹೇಳ್ಬೋದು, ಡ್ರೈಯರ್ ಮಷಿನ್ ಅಥವಾ ಶುಷ್ಕ ಯಂತ್ರ ಅಂತ ಕರಿತೀವಿ. ಶುಷ್ಕ ಯಂತ್ರ ಡ್ರೈಯರ್ ಮಷಿನ್, ಶುಷ್ಕ ಯಂತ್ರ. ಸೊ ಆ ಡ್ರೈಯರ್ ಮಷೀನು ಸೇಮ್. ಅಲ್ಲೇನು ಮಾಡ್ತಾ ಇರುತ್ತೆ, ಆ ಮೋಟ್ರ್ ರೊಟೇಟ್ ಆಗ್ತಾ ಇರಬೇಕಾದ್ರೆ ಒಳಗಡೆ ಬಟ್ಟೆಗಳು ಸೆಂಟ್ರಿಂದ ಹೊರಗಡೆ ಹೋಗ್ತಾ ಇರ್ತಾವಲ್ಲ, ಹೊರಗಡೆ ತುಗಿಸ್ತಾ ಇರಬೇಕಾದ್ರೆ ಅದರೊಳಗಡೆ ಏನೇನು ವಾಟರ್ ಪಾರ್ಟಿಕಲ್ಸ್ ಇರ್ತವೆ ಅದರಿಂದ ಹೊರಗಡೆ ಬಂದು ಆ ಬಟ್ಟೆ ಒಣಗ್ತಾ ಹೋಗುತ್ತೆ, ಡ್ರೈ ಆಗ್ತಾ ಹೋಗುತ್ತೆ. ಡ್ರೈಯರ್ ಮಷೀನ್ ಸೆಂಟ್ರಿಂದ ಹೊರಗಡೆ ತುಗಿಸ್ತಾ ಇರುತ್ತೆ. ಥರ್ಡ್ ಒನ್ ಕ್ರೀಮ್ ಸಪರೇಟರ್ ಮಷೀನ್. ಅದನ್ನು ಕಡಗೋಲು ಅಂತಾನು ಕರಿತೀವಿ ನಾವು. ಹಳ್ಳಿ ಕಡೆಗೆ ಮೊದಲೇನು ಮಾಡ್ತಾಯಿದ್ರು, ಮಜ್ಜಿಗೆನ ಕಡಿಲಿಕ್ಕೆ ಕಡಗೋಲು ಯೂಸ್ ಮಾಡ್ತಾಯಿದ್ರು ಮೊದಲು. ಹೇಗೆ ಅದನ್ನ ನೀವು ರೊಟೇಟ್ ಮಾಡ್ತಾ ಹೋಗ್ತೀರ ಹಾಗೆ ಮಟೀರಿಯಲ್ಸ್ ಸೆಂಟ್ರಿಂದ ಹೊರಡೆ ಹೋಗ್ತಾ ಅಲ್ಲಿ ಏನು ಬರ್ತಾಯಿತ್ತು, ಬೆಣ್ಣೆ ಬರ್ತಾಯಿತ್ತು. ಅದನ್ನ ನಾವು ಕ್ರೀಮ್ ಸಪ್ರೇಟರ್ ಮಷೀನ್ ಅಂತ ಕರಿತೀವಿ. ಸೊ ಡೈರಿಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಫೋರ್ತ್ ಒನ್ another example, grinder or mixer machine. ಸೊ ಮಿಕ್ಸರ್ ಮಷಿನ್ ನೀವು ಆನ್ ಮಾಡಿ ನೋಡಿದಾಗ ಅಲ್ಲೇನಾಗ್ತಾ ಹೋಗುತ್ತೆ, ಮಟೀರಿಯಲ್ ಸೆಂಟ್ರಲ್ಲಿ ಬ್ಲೇಡ್ ರೊಟೇಟ್ ಆಗ್ತಾ ಇರುತ್ತೆ. ಅಲ್ಲಿರೋ ಮಟೀರಿಯಲ್ಗಳೆಲ್ಲ ಪೌಡ್ರ್ ಫಾರ್ಮಲ್ಲಿ ಕನ್ವರ್ಟ್ ಆಗಿ ಸೆಂಟ್ರಿಂದ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೆಂಟ್ರಿಂದ ಹೊರಗಡೆ ಬರೋದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡಿ, ಲಿಡ್ನ ಓಪನ್ ಮಾಡಿ, ಕವರ್ನ ಓಪನ್ ಮಾಡಿ, ಸೆಂಟ್ರಿಂದ ಹೊರಗಡೆ ಬರುತ್ತೆ ಎಲ್ಲ ಗೊತ್ತಾಗುತ್ತೆ. ಸೆಂಟ್ರಿಫ್ಯೂಗಲ್ ಫೋರ್ಸ್. ಇದನ್ನ ಏನು ಮಾಡ್ತಾಯಿದ್ರು, ಫಸ್ಟ್ ಇದು ಯಾವುದ್ರ ಬೇಸ್ ಮೇಲೆ ರೆಡಿ ಮಾಡಿರೋದು ಅಂದರೆ, ಮೊದಲು ಹಳ್ಳಿಗಳ ಕಡೆಗೆ ಒಂದು ದೊಡ್ಡ ಕಲ್ಲು ಬರ್ತಾಯಿತ್ತು, ಬೀಸು ಕಲ್ಲು ಅಂತ ಕರಿತಾ ಇದ್ವಿ. ಅದ್ರ ಸೆಂಟ್ರಲ್ಲಿ ಗ್ರೇನ್ಸ್ ಆಗ್ತಾಯಿದ್ರು. ಅದು ರೊಟೇಟ್ ಮಾಡ್ತಾ ಹೋದಾಗ ಅದು ಔಟರ್ ಎಡ್ಜಲ್ಲಿ ಏನಾಗ್ತಾಯಿತ್ತು, ಪೌಡ್ರ್ ಫಾರ್ಮಲ್ಲಿ ಬರ್ತಾಯಿತ್ತು. ಸೇಮ್ ಅದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ವರ್ಕ್ ಮಾಡುತ್ತೆ. ಅದ್ರ ಬೇಸ್ ಮೇಲೆ ಇವುಗಳನ್ನ ರೆಡಿ ಮಾಡೋದು, ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ರೆಡಿ ಮಾಡೋದು. ಓಕೆ, ನೆಕ್ಸ್ಟ್ ಒನ್. ಫಿಫ್ತ್ ಒನ್ ಸೆಂಟ್ರಿಫ್ಯೂಸ್ ಮಷಿನ್. ಹೆಸರಿದೆ, ಸೆಂಟ್ರಿಫ್ಯೂಸ್ ಮಷಿನ್. ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ವರ್ಕ್ ಮಾಡುತ್ತೆ. ಹಾಗಂದ್ರೆ ಏನು ಮಾಡ್ತಾ ಹೋಗ್ತಾರೆ, ಇನ್ ಕೇಸ್ ನೀವೇನಾದರೂ ಬ್ಲಡ್ ಟೆಸ್ಟ್ ಕೊಟ್ಟು ಬಂದಿರ್ತಾರೆ ನೋಡಿ, ಬ್ಲಡ್ ಟೆಸ್ಟ್ಗೆ ಅಂತ ಹೇಳ್ಬಿಟ್ಟು ನಿಮ್ಮ ಬ್ಲಡ್ನ ಕೊಟ್ಟು ಬಂದಿರ್ತೀರ. ಆ ಬ್ಲಡ್ ಒಳಗಡೆ ಏನೇನು ಬ್ಯಾಕ್ಟೀರಿಯಾ ಇದೆ, ವೈರಸ್ ಇದೆ, ಅಥವಾ ಏನೇನು ಪ್ರೋಟೀನ್ ಇದೆ ಅಂತ ಹೇಳ್ಬಿಟ್ಟು ಬ್ಲಡ್ನಿಂದ ಸಪ್ರೇಟ್ ಮಾಡಬೇಕನ್ನ. ಅವಾಗ ಏನು ಮಾಡ್ತಾ ಹೋಗ್ತಾರೆ, ಬ್ಲಡ್ನ ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಿ ಆ ಇಷ್ಟು ಟೆಸ್ಟ್ ಟ್ಯೂಬ್ಗಳನ್ನ ಒಂದೊಂದೇ ಪ್ಲೇಸಲ್ಲಿ ಇಟ್ಬಿಟ್ಟು ಅದನ್ನ ಕಂಟಿನ್ಯೂಸ್ ಆಗಿ ರೊಟೇಟ್ ಮಾಡ್ತಾ ಹೋಗ್ತಾರೆ. ಯಾವಾಗ ಫಾಸ್ಟಾಗಿ ರೊಟೇಟ್ ಆಗ್ತಾ ಇರುತ್ತೆ, ಆ ಬ್ಲಡ್ಡಿಂದ ಮಟೀರಿಯಲ್ಸ್ಗಳು ಸಪ್ರೇಟ್ ಆಗ್ತಾ ಬರ್ತವೆ. ಪ್ರೋಟೀನ್ ಯಾವ್ಯಾವ ಇದ್ದಾವೆ, ವೈರಸ್ ಯಾವಾಗಳಿದ್ದಾವೆ, ಬ್ಯಾಕ್ಟೀರಿಯಾಗಳು ಯಾವ್ಯಾವಿದ್ದಾವೆ, ಅವೆಲ್ಲ ಸಪ್ರೇಟ್ ಆಗ್ತಾ ಬರುತ್ತೆ. ಹೀಗಾಗಿ ಅದನ್ನ ನಾವು ಸೆಂಟ್ರಿಫ್ಯೂಸ್ ಮಷಿನ್ ಅಂತ ಕರಿತೀವಿ. ಯಾವುದ್ರ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ. ಸೆಂಟ್ರಿಫ್ಯೂಸ್ ಮಷಿನ್ ಬ್ಲಡ್ ಟೆಸ್ಟಿಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಯೂಶಲಿ ಬ್ಲಡ್ ಟೆಸ್ಟಿಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಸಿಕ್ಸ್ ಒನ್
6-1. ಸೊ ವಾಟರ್ ಪಂಪಿಂಗ್ ಮಷಿನ್ ಅಥವಾ ಅದನ್ನು ನಾವು ಸೆಂಟ್ರಿಫ್ಯೂಗಲ್ ಪಂಪ್ ಅಂತಾನು ಕರಿತೀವಿ. ಪರ್ಟಿಕ್ಯುಲರ್ ಆಗಿ ಸೆಂಟ್ರಿಫ್ಯೂಗಲ್ ಪಂಪ್ ಅಂತಾನು ಕರಿತೀವಿ. ಸೆಂಟ್ರಿಫ್ಯೂಗಲ್ ಪಂಪ್ ನೀರನ್ನು ಎತ್ತುವಂಥ ಮಷಿನ್. ಓಕೆ, ಸೊ ಅದು ವಾಟರ್ ಲಿಫ್ಟ್ ಮಾಡಲಿಕ್ಕೆ ಮೋಟ್ರ್ ಯೂಸ್ ಮಾಡ್ತಿರಲ್ಲ, ಜನರಲಾಗಿ ಮೋಟ್ರ್ ಅಂತ ಕರಿತೀರ, ಬಟ್ ಪರ್ಟಿಕ್ಯುಲರ್ ಆಗಿ ಅದು ನಾವು ಸೆಂಟ್ರಿಫ್ಯೂಗಲ್ ಪಂಪ್ ಅಂತ ಕರಿತೀವಿ. ಸೊ ಹೇಗೆ ವರ್ಕ್ ಆಗುತ್ತೆ ನೋಡಿ. ಮೋಟ್ರ್ ನೀವು ಅಬ್ಸರ್ವ್ ಮಾಡಿರ್ತೀರ, ಈ ರೀತಿ ಮೋಟ್ರ್ ಕೇಸಿಂಗ್ ಬರುತ್ತೆ, ಈ ಥರ ಒಂದು ಮೋಟ್ರ್ ಕೇಸಿಂಗ್ ಬರುತ್ತೆ. ಈ ಕೇಸಿಂಗ್ ಒಳಗಡೆ ಅಂದರೆ ಕವರ್ ಒಳಗಡೆ ಈ ಥರ ಬ್ಲೇಡ್ಸ್ಗಳಿರ್ತವೆ. ಈ ಬ್ಲೇಡ್ ಯಾವಾಗ ರೊಟೇಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ, ಸೆಂಟ್ರ್ ಪಾರ್ಟಿಂದ ಒಂದು ಗ್ರೀನ್ ಕಲರ್ ಪೈಪ್ನ ಕೆಳಗಡೆ ಸಂಪ್ ಒಳಗಡೆ ಹಾಕಿರ್ತಾರೆ, ನೋಡಿದ್ದೀರಾ? ಓಕೆ, ಕೆಳಗಡೆ ಸಂಪಲ್ಲಿ ಗ್ರೀನ್ ಕಲರ್ ಪೈಪ್ನ ಹಾಕಿರ್ತಾರಲ್ಲ, ಯಾವಾಗ ಇದು ರೊಟೇಷನ್ ಸ್ಟಾರ್ಟ್ ಆಗುತ್ತೆ, ಆ ಗ್ರೀನ್ ಕಲರ್ ಪೈಪ್ ವಾಟರ್ನ ಸಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಕ್ ಮಾಡಿ ತೊಗೊಂಡು ಬಂದು ಇದ್ರ ಒಳಗಡೆ, ಈ ಕವರ್ ಒಳಗಡೆ ಆ ವಾಟರ್ನ ಬಿಟ್ಬಿಡುತ್ತೆ. ಇಲ್ಲೆಲ್ಲ ವಾಟರ್ ಬರುತ್ತೆ. ಯಾವಾಗ ಇದು ರೊಟೇಷನ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಇಲ್ಲಿರುವಂಥ ವಾಟರ್ ಔಟ್ರ್ ಎಡ್ಜಲ್ಲಿ ದುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಎಲ್ಲ ಕಡೆಗೆ ಜಾಗ ಇಲ್ಲ ಹೋಗ್ಲಿಕ್ಕೆ, ವಾಟ್ರಿಗೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಇರೋದು ಒಂದೇ ಕಡೆ ಜಾಗ ಇರೋದು, ಇಲ್ಲಿ ಅಷ್ಟೇ ಜಾಗ ಇದೆ. ಹೀಗಾಗಿ ನೀರು ಈ ಕಡೆಗೆ ಮೂವ್ಮೆಂಟ್ ಆಗಿ ಮೇಲ್ಗಡೆ ಮೂವ್ಮೆಂಟ್ ಆಗಿ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಸಿಂಟ್ಯಾಕ್ಸಲ್ಲಿ ಹೋಗ್ತಾ ಹೋಗುತ್ತೆ, ಅಪ್ಲಿಫ್ಟ್ ಆಗ್ತಾ ಹೋಗುತ್ತೆ. ಇದು ನಾವು ಯಾವ್ದ್ರ ಮೇಲೆ ವರ್ಕ್ ಆಗ್ತದೆ, ನೀರು ಹೊರಗಡೆ ಹೋಗ್ತದೆ, ಸೆಂಟ್ರಿಂದ ಹೊರಗಡೆ ಹೋಗ್ತಾ ಇದೆ, ಸೆಂಟ್ರಿಫ್ಯೂಗಲ್ ಅಂತ ಕರಿತಾರೆ. ಸೆಂಟ್ರಿಫ್ಯೂಗಲ್ ಪಂಪ್. ಸೊ ಇವಿಷ್ಟು ಸೆಂಟ್ರಿಫ್ಯೂಗಲ್ ಬೇಸ್ ಮೇಲೆ ಇರುವಂಥ ಅಪ್ಲಿಕೇಶನ್ಸ್ ಅಥವಾ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಅರ್ಥ ಆಗಿದೆ? ಇವೆರಡು ಚೆನ್ನಾಗಿ ಅರ್ಥ ಆಗಿದೆ ಅಂದರೆ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಅದು ಪ್ರೀವಿಯಸ್ ಇಯರ್ KS ಫಿಲಿಮ್ಸ್ ಕ್ವಶನ್. ಏನಾಗ್ತಾ ಹೋಗುತ್ತೆ ಅಂದರೆ, ಒಂದು ಟ್ರೈನ್ ಇದೆ ಅಂತ ಅನ್ಕೊಳ್ಳಿ. ಆ ಟ್ರೈನ್ ಯಾವಾಗ ಸ್ಟ್ರೇಟಾಗಿ ಹೋಗ್ತಾ ಇರುತ್ತೆ, ಫಾಸ್ಟಾಗಿ ಹೋಗ್ಬೇಕಾದ್ರೆ ಸ್ಟ್ರೇಟಾಗಿ ಹೋಗ್ತಾ ಇರಬೇಕಾದ್ರೆ ಎರಡು ಟ್ರ್ಯಾಕ್ ಬರ್ತವೆ, ರಿಲೇವ್ ಟ್ರ್ಯಾಕ್, ಎರಡು ಕಡೆ ಟ್ರ್ಯಾಕ್ ಬರುತ್ತಲ್ಲ. ಸ್ಟ್ರೇಟಾಗಿ ಹೋಗ್ಬೇಕಾದ್ರೆ ಎರಡೂ ಟ್ರ್ಯಾಕ್, ಈ ಕಡೆಗೆ ಟ್ರ್ಯಾಕ್ ಎರಡೂ ಸೇಮ್ ಹೈಟಲ್ಲಿ ಇರ್ತವೆ. ಬಟ್ ಯಾವಾಗ ಟರ್ನ್ ತಗೋಬೇಕು ಆವಾಗ ಇದನ್ನು ನಾವು ಇನ್ವರ್ಡ್ ಟ್ರ್ಯಾಕ್ ಅಂತ ಕರಿತೀವಿ. ಒಳಗಡೆ ಟ್ರ್ಯಾಕ್, ಇದು ಹೊರಗಡೆ ಟ್ರ್ಯಾಕ್, ಔಟ್ವರ್ಡ್ ಟ್ರ್ಯಾಕ್. ಏನಾಗುತ್ತೆ, ಯಾವಾಗ ಈ ಥರ ಟರ್ನ್ ತಗೋಬೇಕು, ಯೂಶಲಿ ಔಟ್ವರ್ಡ್ ಟ್ರ್ಯಾಕ್ ಮೇಲ್ಗಡೆ ಇರುತ್ತೆ, ಇನ್ನರ್ ಟ್ರ್ಯಾಕ್ ಕೆಳಗಡೆ ಇರುತ್ತೆ, ಒಂದು ಸ್ವಲ್ಪ ಹೈಟ್ ಏರುಪೇರು ಆಗಿರುತ್ತೆ. ಸೊ ಸ್ಟ್ರೇಟಾಗಿ ಹೋಗ್ಬೇಕಾದ್ರೆ ಎರಡು ಒಂದೇ ಲೆವೆಲಲ್ಲಿ ಇರುತ್ತೆ. ಬಟ್ ಯಾವಾಗ ಟರ್ನ್ ತಗೋಬೇಕು, ಈ ಔಟರ್ ಟ್ರ್ಯಾಕ್ ಹೈಟಲ್ಲಿ ಇರುತ್ತೆ, ಇನ್ವರ್ಡ್ ಟ್ರ್ಯಾಕ್ ಕೆಳಗಡೆ ಇರುತ್ತೆ. ಈ ಥರ ಟರ್ನ್ ತಗೊಳ್ತಾ ಇರುತ್ತೆ. ಹಾಗೆ ಔಟರ್ ಟ್ರ್ಯಾಕ್ನ ಯಾಕೆ ಆ ರೀತಿ ಹೈಟಲ್ಲಿ ಇಟ್ಟಿರ್ತಾರೆ? ಒಂದು, ಸೆಂಟ್ರಿಫ್ಯೂಗಲ್ ಫೋರ್ಸ್ನ ಕೊಡಲಿಕ್ಕೆ. ಸೆಕೆಂಡ್ ಒನ್, ಸೆಂಟ್ರಿಪಿಟಲ್ ಫೋರ್ಸ್ನ ಕೊಡಲಿಕ್ಕೆ. ಇದಿಷ್ಟೇ ಹೇಳಿ, ಯಾವ ಫೋರ್ಸ್ನ ಕೊಡಲಿಕ್ಕೋಸ್ಕರ ಇಟ್ಟಿರೋದು? ಸೆಂಟ್ರಿಫ್ಯೂಗಲ, ಸೆಂಟ್ರಿಪಿಟಲ? ಕೇಂದ್ರಾಭಿಮುಖ ಬಲನ, ಕೇಂದ್ರ ತ್ಯಾಗಿ ಬಲನ? ಸೆಂಟ್ರಿಪಿಟಲ್, ಸೆಂಟ್ರಿಫ್ಯೂಗಲ್? ಹಾಂ, ಕನ್ಫ್ಯೂಷನ್ ಇದೆ. ಎರಡು ಬೋತ್ 1 and 2 ಅಂತ ಇರಲ್ಲ ಅಲ್ಲಿ, ನನ್ ಆಫ್ ದಿ ಅಬೋವ್ ಇರುತ್ತೆ. ಎದಕ್ಕೆ ಇಟ್ಟಿರ್ತಾರೆ ಅಂದರೆ ಸೆಂಟ್ರಿಪಿಟಲ್ ಫೋರ್ಸ್ನ ಕೊಡ್ಲಿಕ್ಕೋಸ್ಕರ ಇಟ್ಟಿರ್ತಾರೆ. ಸೆಂಟ್ರಿಪಿಟಲ್ ಕೇಂದ್ರಾಭಿಮುಖ ಬಲ, ಕೇಂದ್ರದ ಕಡೆಗೆ ಅದನ್ನ ತಳ್ಳಬೇಕು. ಯಾಕೆ ಅಬ್ಸರ್ವ್ ಮಾಡಿ, ಯಾವಾಗ ಫಾಸ್ಟಾಗಿ ಟ್ರೈನ್ ಬರ್ತಾ ಇರಬೇಕಾದ್ರೆ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಸಡನ್ನಾಗಿ ಟರ್ನ್ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ಟ್ರೈನ್ ಮೇಲೆ ಜಾಸ್ತಿ ಫೋರ್ಸ್, ಔಟ್ವರ್ಡ್ ಫೋರ್ಸ್ ಅಪ್ಲೈ ಆಗಲಿ ಸ್ಟಾರ್ಟ್ ಆಗುತ್ತೆ. ಕೇಂದ್ರ ತ್ಯಾಗಿ ಬಲ ಅಥವಾ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಪ್ಲೈ ಆಗಲಿ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಟ್ರೈನ್ ಆ ಟ್ರ್ಯಾಕಿಂದ ಹೊರಗಡೆ ಬಂದ್ಬಿಟ್ಟು ಬೀಳುವಂಥ ಚಾನ್ಸ್ ಇರುತ್ತೆ. ಸೊ ಟ್ರೈನ್ ಟ್ರ್ಯಾಕ್ ಮೇಲೆ ಇರಬೇಕಾ, ಹೊರಗಡೆ ಬರಬೇಕಾ? ಅದಕ್ಕೋಸ್ಕರ ಟ್ರೈನ್ ಅನ್ನೋದಲ್ಲ. ಓಕೆ, ಹೀಗೆ ಟ್ರ್ಯಾಕ್ ಮೇಲೆ ಇರಬೇಕು ಅಂದರೆ ಆಲ್ರೆಡಿ ಒಂದು ಫೋರ್ಸ್ ಅಪ್ಲೈ ಆಗ್ತಿದೆ. ನಾವು ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ನ ಕೊಟ್ಟರೆ ಮಾತ್ರ ಸ್ಟೇಬಲ್ ಆಗಿ ಟ್ರ್ಯಾಕ್ ಮೇಲೆ ಉಳ್ಕೊಳ್ಳುತ್ತೆ. ಹೀಗಾಗಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಅಂದರೆ ಸೆಂಟ್ರ್ ಕಡೆಗೆ ಕೊಡಬೇಕಾ, ಸೆಂಟ್ರಿಂದ ಹೊರಗಡೆ ಕೊಡಬೇಕಾ? ಸೆಂಟ್ರ್ ಕಡೆಗೆ ಕೊಡಬೇಕು. ಹಾಗಾದ್ರೆ ಸೆಂಟ್ರ್ ಕಡೆಗೆ ಕೊಡ್ತಾ ಇದ್ದೀವಿ ಅಂದರೆ ಈ ಫೋರ್ಸ್ ಯಾವುದಿದು? ಸೆಂಟ್ರಿಪಿಟಲ್, ಸೆಂಟ್ರಿಫ್ಯೂಗಲ್? ಸೆಂಟ್ರಿಪಿಟಲ್ ಫೋರ್ಸ್. ಆ ಸೆಂಟ್ರಿಪಿಟಲ್ ಫೋರ್ಸ್ ಕೊಡೋಕ್ಕೋಸ್ಕರನೇ ಏನು ಮಾಡಿರ್ತೀವಿ, ಔಟ್ವರ್ಡ್ ರೈಲ್ವೆ ಟ್ರ್ಯಾಕ್ನ ಒಂದು ಸ್ವಲ್ಪ ಹೈಟಲ್ಲಿ ಇಟ್ಟಿರ್ತೀವಿ. ಸೊ ಔಟ್ವರ್ಡ್ ರೈಲ್ವೆ ಟ್ರ್ಯಾಕ್ ಎದಕ್ಕೆ ಸ್ವಲ್ಪ ಹೈಟಲ್ಲಿ ಇಟ್ಟಿದ್ವಿ? ಏನು ಕೊಡ್ಲಿಕ್ಕೋಸ್ಕರ? ಸೆಂಟ್ರಿಪಿಟಲ್ ಫೋರ್ಸ್ ಕೊಡ್ಲಿಕ್ಕೋಸ್ಕರ. ಅದನ್ನ ನೀವು ರೋಡಲ್ಲೂ ನೋಡ್ತೀರಾ, ಹೈವೇಸಲ್ಲಿ
ಹೈವೇಸಲ್ಲಿ ಯಾವಾಗ ಟರ್ನ್ ಇರುತ್ತೆ, ಔಟ್ವರ್ಡ್ ರೋಡ್ ಇನ್ವರ್ಡ್ ರೋಡ್ಗಿಂತ ಸ್ವಲ್ಪ ಹೈಟಲ್ಲಿ ಇರುತ್ತೆ. ಹಾಗಿದ್ರೆ ಏನು ಕೊಡ್ಲಿಕ್ಕೋಸ್ಕರ ಇಟ್ಟಿರೋದಲ್ಲಿ? ಸೆಂಟ್ರಿಪಿಟಲ್ಲ ಸೆಂಟ್ರಿಫ್ಯೂಗಲ್ಲ? ಸೆಂಟ್ರಿಪಿಟಲ್. ಆದರೆ ಸೆಂಟ್ರಿಪಿಟಲ್ ಇನ್ನೊಂದು ಅಪ್ಲಿಕೇಶನ್ ಏನು? ಸೆಂಟ್ರಿಪಿಟಲ್ ಫೋರ್ಸ್ ಇನ್ನೊಂದು ಅಪ್ಲಿಕೇಶನ್ ಏನು? ಬ್ಯಾಂಕಿಂಗ್ ಆಫ್ ರೋಡ್. ಆ ರೋಡ್ನ ಒಂದು ಸ್ವಲ್ಪ ಹೈಟಲ್ಲಿ ಮಾಡಿಟ್ಟಿರ್ತೀವಲ್ಲ, ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ? ಬ್ಯಾಂಕಿಂಗ್ ಆಫ್ ರೋಡ್ ಅಂತ ಕರಿತೀವಿ. ಅನದರ್ ಅಪ್ಲಿಕೇಶನ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್, ಬ್ಯಾಂಕಿಂಗ್ ಆಫ್ ರೋಡ್. ಯಾವುದ್ರ ಅಪ್ಲಿಕೇಶನ್ ಇದು? ಸೆಂಟ್ರಿಪಿಟಲ್ ಸೆಂಟ್ರಿಫ್ಯೂಗಲ್? ಸೆಂಟ್ರಿಪಿಟಲ್. ಸೆಂಟ್ರಿಫ್ಯೂಗಲಲ್ಲಿ ಬರ್ಕೋಬಿಡಿ ಮತ್ತೆ. ಸೊ ಬ್ಯಾಂಕಿಂಗ್ ಆಫ್ ರೋಡ್, ಬ್ಯಾಂಕಿಂಗ್ ಆಫ್ ರೋಡ್ ಅಥವಾ ರೋಡ್ನ ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ರೋಡ್ನ ಬ್ಯಾಂಕಿಂಗ್, ಬ್ಯಾಂಕಿಂಗ್ ಆಫ್ ರೋಡ್, ರೋಡ್ನ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್ ಆಫ್ ರೋಡ್ ಅಂದ್ರೇನು? ಔಟರ್ ರೋಡ್ ಇನ್ವರ್ಡ್ ರೋಡ್ಗಿಂತ ಸ್ವಲ್ಪ ಹೈಟಲ್ಲಿ ಇರುತ್ತೆ. ಯಾಕೆ? ಏನು ಕೊಡಲಿಕ್ಕೆ? ಸೆಂಟ್ರಿಪಿಟಲ್ ಫೋರ್ಸ್ನ ಕೊಡಲಿಕ್ಕೋಸ್ಕರ. ಇದನ್ನ ಇನ್ನೂ ಚೆನ್ನಾಗಿ ಎಲ್ಲಿ ನೋಡ್ತೀರಾ? ನಾರ್ಮಲ್ ರೋಡ್ ಅಲ್ಲ, ಇನ್ನೂ ಚೆನ್ನಾಗಿ ಎಲ್ಲಿ ನೋಡ್ತೀರಾ? ಈ ರೇಸಿಂಗ್ ಕಾರ್ ರೋಡ್ಗಳಲ್ಲಿ ನೋಡ್ತೀರಾ. ಯಾಕೆ? ರೇಸಿಂಗ್ ಕಾರ್ ರೋಡ್ಗಳಲ್ಲಿ ಆ ಕಾರ್ ಮೂಮೆಂಟ್ ಆಗಿ ಫಾಸ್ಟಾಗಿ ಬರ್ತಾ ಇರುತ್ತೆ, ಹೀಗಾಗಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ತುಂಬ ಜಾಸ್ತಿ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಸೆಂಟ್ರಿಪಿಟಲ್ ಫೋರ್ಸ್ ಕೊಡಬೇಕು ಅಂದರೆ ಇದರ ಹೈಟ್ ಏನಾಗಬೇಕು? ಇನ್ನೂ ಜಾಸ್ತಿ ಆಗಬೇಕು. ಹೀಗಾಗಿ ಈ ಹೈಟ್ ಜಾಸ್ತಿ ಆಗ್ತಾ ಆಗ್ತಾ ಸ್ಲೋಪ್ ಜಾಸ್ತಿ ಆಗಿರುತ್ತೆ. ಸ್ಲೋಪ್ ಜಾಸ್ತಿ ಯಾಕೆ? ಓಕೆ, ಹಾಗಿದ್ರೆ ಇದು ಸ್ಲೋಪ್ ಇದೆಯಲ್ಲ, ಇದು ಆ್ಯಂಗಲ್ ಇದೆಯಲ್ಲ, ಎಷ್ಟು ಆ್ಯಂಗಲಲ್ಲಿ ಇಡಬೇಕು ಅಂತ ಏನಿದೆಯಲ್ಲ, ಇದು ಯಾವುದ್ರ ಮೇಲೆ ಡಿಪೆಂಡ್ ಇದೆ? ಎಷ್ಟು ಸ್ಪೀಡಲ್ಲಿ ಕಾರ್ಗಳು ಬರ್ತಾ ಇದೆ ಅದ್ರ ಮೇಲೆ ಡಿಪೆಂಡ್. ಆಲ್ರೆಡಿ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡಿರ್ತಾರೆ? ಒಂದಿಷ್ಟು ಸ್ಲೋಪ್ ಮಾಡಿ ಇಟ್ಟಿರ್ತಾರೆ. ಹೀಗಾಗಿ ಎಲ್ಲಿ ಟರ್ನ್ ಇರುತ್ತೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಗೋ ವಿತ್ ಓನ್ಲಿ 50 ಕಿಲೋಮೀಟರ್ ಸ್ಪೀಡ್ ಅಂತ ಮೆನ್ಷನ್ ಮಾಡಿರ್ತಾರೆ. ಯಾವಲ್ಲಿ ಕರ್ವ್ ಇರುತ್ತೆ ಅಲ್ಲಿ ಹೇಳಿರ್ತಾರೆ, ಮುಂದೆ ಕರ್ವ್ ಇದೆ 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಅಂತ ಹೇಳಿರ್ತಾರೆ. ನಾವು ಅದನ್ನು ನೋಡಿ ಡಬಲ್ ಸ್ಪೀಡಲ್ಲಿ ಹೋದರೆ ಮಜಾ. ಯಾವಾಗ ಅದು ಡಬಲ್ ಸ್ಪೀಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೆಂಟ್ರಿಪಿಟಲ್ ಜಾಸ್ತಿ ಆಗುತ್ತಾ ಸೆಂಟ್ರಿಫ್ಯೂಗಲ್ ಜಾಸ್ತಿ ಆಗುತ್ತಾ? ದುಗ್ಸೋದು ಸೆಂಟ್ರಿಫ್ಯೂಗಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೆಂಟ್ರಿಫ್ಯೂಗಲ್ ಜಾಸ್ತಿ ಆಗಿ ಆ ಸೆಂಟ್ರಿಪಿಟಲ್ನ ಅದು ತಡ್ಕೊಳ್ಳಿಕ್ಕಾಗಲ್ಲ, ಹೀಗಾಗಿ ಹೊರಗಡೆ ಬಂದುಬಿಟ್ಟು ಕಾರ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆಗುತ್ತೆ. ಇದನ್ನು ಇನ್ನೂ ಒಂದು ಕಡೆಗೆ ನೋಡ್ತಾರೆ. ಎಕ್ಸಾಂಪಲ್, ಫನ್ ಫೇರಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಈ ಥರ ಒಂದು ವಾಲ್ನ ಕಟ್ಟಿರ್ತಾರೆ. ಆ ವಾಲ್ ಮಧ್ಯದಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಒಂದು ಕಂಬ ಇರುತ್ತೆ, ಅದ್ರ ಸುತ್ತಲೂ ಏನು ಮಾಡ್ತಾ ಹೋಗ್ತಾರೆ? ಬೈಕ್ ತೊಗೊಂಡು ಸುತ್ತಾ ಇರ್ತಾರೆ. ನೋಡಿದ್ದೀರಾ ಅದನ್ನ? ಮೂವಿಯಲ್ಲಿ ನೋಡಿರ್ತೀರಾ. ಎಕ್ಸಾಂಪಲ್, ಚಿಕ್ಕವರಿದ್ದಾಗ ಒಂದು ಮೂವಿ ಬರ್ತಾಯಿತ್ತು, ಅಣ್ಣಯ್ಯ ಅಂತ ಮೂವಿ ನೋಡಿದ್ದೀರಾ? ರವಿಚಂದ್ರನ್ ಅವ್ರು ನೋಡಿದ್ದೀರಾ ಇಲ್ವಾ? ಅಣ್ಣಯ್ಯ ಮೂವಿ ನೋಡಿದ್ದೀರಾ? ಅದರಲ್ಲಿ ಫಸ್ಟ್ ಫೈಟಿಂಗ್ ಸೀನ್ ಇದೆ, ನೋಡಿದ್ದೀರಾ? ಎರಡು ಕಡೆಗೆ ವಾಲ್ ಇರುತ್ತೆ, ಒಳಗಡೆ ಒಂದು ಬೈಕ್ ತೊಗೊಂಡು ಸುತ್ತಾ ಏನು ಮಾಡ್ತಾ ಹೋಗ್ತಾರೆ? ಫೈಟಿಂಗ್ ಆಡ್ತಾ ಇರ್ತಾರೆ. ಅದನ್ನ ಇನ್ನೊಂದ್ಸಲಿ ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ. ಓಕೆ, ಈ ಥರ ಮೂಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಸುತ್ತಬೇಕಾದ್ರೆ ನೀವು ಎಷ್ಟು ಫಾಸ್ಟಾಗಿ ಸುತ್ತಿರ್ತೀರ ಅಷ್ಟು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಈ ವಾಲ್ಗಳು ಏನು ಕೊಡ್ತಾ ಇದೆ ಅದಕ್ಕೆ? ಈ ವಾಲ್ಗಳು ಇಷ್ಟು ಹೈಟ್ ಇದಾವಲ್ಲ, ಇವುಗಳು ಏನು ಕೊಡ್ತಾ ಇದೆ ಬೈಕಿಗೆ? ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿ ಕಡೆಗೆ ಇರೋ ಥರ ಮಾಡ್ತಾ ಇದೆ. ಅವ್ರ ಸ್ಪೀಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಕೊಡ್ತಾ ಇದೆ. ಈಗ ಎರಡೂ ಇರೋದ್ರಿಂದ ಅವರು ಸ್ಟೇಬಲ್ ಆಗಿ ಅಲ್ಲೇ ಸುತ್ತಾ ಇರ್ತಾರೆ. ಯಾವುದೇ ಒಂದು ಸ್ವಲ್ಪ ಚೇಂಜ್ ಆಯಿತು ಅಂದ್ರೂ ಕೆಳಗಡೆ ಬೀಳ್ತಾ ಇರ್ತಾರೆ. ಇಲ್ಲ ಎಕ್ಸಾಂಪಲ್ ಅದನ್ನ ಇನ್ನೊಂದು ಮೂವಿಲಿ ನೋಡಿರ್ತಾರೆ, ಭಾರತ್ ಅಂತ ಹೇಳ್ಬಿಟ್ಟು ಇವ್ರದ್ದು ಸಲ್ಮಾನ್ ಖಾನ್ ಅವ್ರದ್ದು ನೋಡಿದ್ರೆ ಭಾರತ್. ಇದು ಸೆಂಟ್ರಿಪಿಟಲ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ಇರುವಂಥ ಕಾನ್ಸೆಪ್ಟ್ಸ್. ಚೆನ್ನಾಗಿ ಅರ್ಥ ಆಯ್ತಾ? ಸೆಂಟ್ರಿಪಿಟಲ್ ಆ್ಯಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಓಕೆ, ವಿಲ್ ಕಂಟಿನ್ಯೂ ವಿತ್ ದ ಲಾಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರಲ್ಲಿ ಇರುವಂಥದ್ದು. ಲಾಸ್ಟ್ ಕಾನ್ಸೆಪ್ಟ್ ಥಿಯರಿ ಆಫ್ ರಿಲೇಟಿವಿಟಿ.